ಕಾಸ್ಟ್ಲಿ ನಾವಿತ್ತು ಕ್ಲಾರಿಟಿ ಕೆಲವರು ಇನ್ನೊಂದು ನಮ್ಮ ಐಫೋನ್ ಹೆಸರ ಮೇಲೆ ಪ್ರೈಸ್ ಮತ್ತು ಇದೆಲ್ಲ ಜಾಸ್ತಿ ಅಂತ ಹೇಳ್ತಾರೆ. ಗಿಡ ಮರ ಎಲ್ಲ ಬಂದರೆ ಅದೆಲ್ಲ ಅವಾಯ್ಡ್ ಮಾಡುವಂಥದ್ದು. ಅದೀಗ ಅವ್ರು ಗಿಡದ ಹತ್ರ ಹಾರಿಕೊಂಡು ಹೋಗೋದಿಲ್ಲ.
ತತ್ವಗಳೆಂಬ ಸಾಕಾರಿ ಸಾಗರಿದವದರ ಸಾಂಬ ಸುರಪಾದ್ಯದ ಬಿಂಬ ಸುರಪಾದ್ಯದ ಬಿಂಬ ವೈಕಲ್ಯ ಸದವಾ ಫಲದಮ್ಮೆ ವೈಕುಂಠಕ್ಕೆ ಕರೆಗೈ ಕರಿ ಕೊರಳ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಮೃತ್ಯುಂಜಯ ಮುಕ್ಕುರ ಹರ ಮಹಾದೇವ ದೇವರ್ತರ ಕಾವ ಸುತ್ಯಾದಿ ಜದಿತಿ ತತ ಜೀವನ ದಾವ ದುರಿತಾಂಬುದಿ ನಾವ ದುರಿತಾಂಬುದಿನಾವ ಸೃಷ್ಟಿವಾಸಯನ್ನತ್ಯಪರಾಧ ಎಚ್ಚೆನಿಸದೆ ಕೃತ್ಯನ ಮಾಡ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಗಂಗಾಧರ ಷಣ್ಮುಖ ಗಣಪರ ತಾತ ತ್ರೈಲೋಕ್ಯ ತಾತ ಲಿಂಗಾಭಯ ತಾರಕ ರಮೇಶೀತ ಭುವನಾದಿನಾಥ ಭುವನಾದಿನಾಥ ತುಂಗ ಮಹಿಮನಿ ಸಂಗ ಹರಿ ಧೃತಿಯಂಗಡ ಮರುಚೋಲಂಗಳ ಬಿಡಿ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಪಂಚಾನನ ಪನ್ನಗ ಭೂಷಣ ಭೀಮ ವಿರಾಮ ಸಚ್ಚಿಂತನ ಮಾಡುವ ಸಂತತ ನೇಮ ಶ್ರೀರಾಮ ನಾಮ ಶ್ರೀರಾಮ ನಾಮ ಪಂಚಚರಾರಿ ವಿರಿಂಚು ಕುವರ ನಿಷ್ಕಿಂಚನರೊಡೆಯನಿ ಮಂಚಪದಾನೆ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಹರಿತಾರಕ ಪಾಲಿ ಕಾಮಿತ ಫಲದ ವಲ್ಗುಣ ಸಕ ಶ್ರೀಗ ವಿಠಲಾಶ್ರಯ ವಿತ್ತ ಪವಿತ್ರ ಗಿರದ ಚರ್ಮಾಂಬರನಾದ ಚರ್ಮಾಂಬರನಾದ ಕುಟಿಲರಹಿತದು ಜಟಿಲ ಸಬದ ನಿಖಿಲ ನಯ ಸಂಕಟವನಿ ನಾರಿ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ
ಸರಿತೆಯ ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ ವರ ಕಮಲೇಶನ ಚರಿತೆಯ ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ ಹೊರೆಯುತ ಭಕುತರ ಸ್ವರವಿಯುತ ಹೊರೆಯುತ ಭಕುತರ ಸ್ವರವಿಯುತ ಹೊರೆಯುತ ಭಕುತರ ವರವಿಯುತ ತಿರಿಜಾಲಿಂಗಿತ ನಾಟ್ಯಾಚಾರ್ಯ ಮುನಿಯುತ ನಲಿಯುತ ಶಂಕರ ಮಣಿಯುವೆ ನಿನ್ನಡಿ ಕೆರಗುವೆ ಮುರಾರ ಕುಣಿಯುತ ನಲಿಯುತ ಶಂಕರ. ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಲಿದಾಡೆ ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ಗಿಲು 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 ಗಿಲುಗೆ ಜಯನಾದ ಕೊಳೆವ ಹಣ್ಣುಗೆ ರುಳಿಪೈ ಜನದಿಟ್ಟ ಪುಟ್ಟ ಪಾದ ಸುರವರನುತ ಪಾದ ಗಿಲು 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 ಗಿಲುಗೆ ಜಯನಾದ ಕೊಳೆವ ಹಣ್ಣುಗೆ ರುಳಿಪೈ ಜನವಿಟ್ಟ ಪುಟ್ಟ ಪಾದ ಸುರವರನುತ ಪಾದ ಸರಸಿ ಜೋತವ ವದನ ನಿಲಯಲೆ ಸರಸಿ ಜೋತವ ವದನ ನಿಲಯಲೆ ಕರುಣದಿಂದಲಿ ಪರಿಪಾಲಿಸು ಮಾತೆ ನಲಿದಾಡೆ 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 ಎನ್ನ ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ಎನ್ನ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಸುನಾಗೆ ಮುಖವು ನಾಸಾಭರಣ ಎಸೆವ ಕಪೋಲ ಹೊಸ ಮೂರ್ತಿನ ಚಲ ತುಂಬಿಟ್ಟ ಶ್ರವಣ ತಿಲಕವು ಹಸನ ನಸುನಾಗೆ ಮುಖವು ನಾಸಾಭರಣ ಎಸೆವ ಕಪೋಲ ಹೊಸ ಮೂರ್ತಿನ ಚಲ ತುಂಬಿಟ್ಟ ಶ್ರವಣ ತಿಲಕವು ಹಸನ ಶಶಿ ಸೂರ್ಯರ ಆಭರಣ ಶೋಭಿತಳ ಶಶಿ ಸೂರ್ಯ ಆಭರಣ ಶೋಭಿತಳ ಕುಸುಮ ಮುಡಿದ ಮೋಸದ ಉಳ್ಳವನೆ ನಲಿದಾಡೆ
ಮಾಲೆ ಪುರಹರ ಸಾಂಬತ ಎಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೋತ ಭವ ಜಂಬಾರಿನೋತ ಭವ ಅಂಬರಪುರಹರ ಸಾಂಬತ ಎಂಬಕ ಶಂಬರಾರಿ ರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೋತ ಭವ ಜಂಬಾರಿನೋತ ಭವ ಭೂಷಿತ ಶರೀರ ಭಕ್ತರೋ ತಾರ ವಿಷಕಂಠ ದುರಿತಾಹರ ವಸಿತ ಭೂಷಿತ ಶರೀರ ಭಕ್ತರೋ ತಾರ ವಿಷಕಂಠ ದುರಿತಾಹರ ಪಶುಪಾತಿ ಪನಿಪಾಹರ ಪಾವನಕಾರಿ ತ್ರಿಶೂಲ ಡಮರುಗ ದರ ಪಶುಪಾತಿ ಪನಿಪಾಹರ ಪಾವನಕಾರಿ ತ್ರಿಶೂಲ ಡಮರುಗ ದರ ಭಕ್ತನಯನ ವಿಕಸಿತಾಂಬುಜ ಶಶಿಧರ ಮತರ ರಸಮದ ಮರ್ತನ್ ಫಸಲ ಗೋಣಿ ಪತಾಮಸವ ಕಲೆದು ಮಾನಸದ ರಂಗನ ಬಿಸಜ ಪದವತರು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೋತ ಭವ ಜಂಬಾರಿನೋತ ಭವ ರಜತ ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ ರಜತ ಪರ್ವತ ನಿವಾಸ ನಿರ್ಮಲ ವಾಸ ಗಜ ದೈತ್ಯ ನಾಶ ಗಿರೀಶ ಸುಜನ ಭಜನಯ ಕೆಡಿಸದೆ ಅಜಗರ ಮಂದೆ ಗಜಮುಖ ಜನಕನೆ ಗಜ ಗಮನಾಮುನಿ ತನುಜರ ಕಾಜನ ವ್ರಜ ಮುನಿ ವಂದಿ ಭಜಿಸುವೆ ನಿನ್ನನು ಶಂಭೋ ಸ್ವಯಂಭೋ ಸಂಭವ ನಂಬಿದೆ ಕಾಯೋ ಜಂಬಾರಿನೋತ ಭವ ಜಂಬಾರಿನೋತ ಭವ ಮಧುರಾಪುರ ನಿಲಯ ಮೃತ್ಯುಂಜಯ ಸದಮಾಲ ಸುಮನಗೆಯ
ಶಂಭೋ ಸ್ವಯಂಭೋ ಸಂಭವ ಸಂಪಿಗೆ ಕಾಯೋ ಜಂಬಾರಿನೋ ಭವ ಜಂಬಾರಿನೋ ಭವ ಜವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿ ಇಲ್ಲಿಗೆ ಬಾರ ಕಾರಣವಾವುದು ಸೊಲ್ಲಿಗೆ ಕಂಬದ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯ ವಲ್ಲಭ ಕುತ ಜನರಿಗೆ ಹರಿದಾಗಲೇ ಓಡಿ ಬಂದದವು ಓ ದೇವ ಮರಳಿಗಾವುದವೆನಿಸಿ ಬರಲಾಸಗೋ ನೆರೆ ನಂಬಿದವರಿಗಾವಲ್ಲಿ ಆದರೆ ಏನು ಹರಿದವರ ಮನದಲ್ಲಿ ನಿಂದಾಡುವೋ ಚಂದವಾ ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ನಾರಾಯಣ ಧ್ಯಾನದಿಂದ ನರಕ ಭಯವಿಲ್ಲವೋ ಗೋಪಿಯಾಡೋ ಗೋಪಿಯಾಡೋ ಮಾಧವನ ನೆನೆದರೆ ಮನ ಬಿಟ್ಟ ಕೊಡುವನು ಗೋಪಿಯಾಡೋ ಗೋಪಿಯಾಡೋ ಗೋವಿಂದನ ದಯದಿಂದ ಘೋರ ದುರಿತ ನಾಶನವು ಗೋಪಿಯಾಡೋ 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 ಗೋವಿಂದ ಗೋಪಿಯಾಡೋ 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 ಗೋವಿಂದ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗೋಪಿಯಾಡೋ ಗೋಪಿಯಾಡೋ ಮಧುಸೂದನ ಧ್ಯಾನದಿಂದ ಅತಿಶಯವು ಇಹುದೋ ಗೋಪಿಯಾಡೋ ಗೋಪಿಯಾಡೋ ಶ್ರೀವಿಕ್ರಮ ನೆನೆದರೆ ಸಾವಿತ್ರಿಯಾಗಿ ಹರ ಗೋಪಿಯಾಡೋ ಗೋಪಿಯಾಡೋ ವಾಮನ ದೇವರು ನಮಗೆ ವರಗಳ ಕೊಡುವರು ಗೋಪಿಯಾಡೋ 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 ಗೋವಿಂದ ಗೋಪಿಯಾಡೋ 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 ಗೋವಿಂದ ಶ್ರೀಧರನ್ನ ನೆನೆದರೆ ಸಿರಿ ನಮಗೆ ಒಲಿವಳ್ ಗೋಪಿಯಾಡೋ ಗೋಪಿಯಾಡೋ ಋಷಿಕೇಶನ ಧ್ಯಾನದಿಂದ ಹೃದಯ ಪರಿಶುದ್ಧವೋ ಗೋಪಿಯಾಡೋ ಗೋಪಿಯಾಡೋ ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಪನ ಗೋಪಿಯಾಡೋ ಗೋಪಿಯಾಡೋ ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗೋಪಿಯಾಡೋ 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 ಗೋವಿಂದ ಗೋಪಿಯಾಡೋ ನನ್ನ ಪಾದವೇ ನಿತ್ಯ ಮನವೇ ಗೋಪಿಯಾಡೋ 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 ಗೋವಿಂದ ಗೋಪಿಯಾಡೋ
ಗುಬ್ಬಿಯಾಡೋ ಗೋವಿಂದ 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 ಎಂದು ಗೋವಿಂದನ ನೆನೆಯಿರು ಗೋವಿಂದ ಗೋವಿಂದ ಎಂದು ಗೋವಿಂದನ ನೆನೆಯಿರು ಗುಬ್ಬಿಯಾಡೋ 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 ಗೋವಿಂದ ಗುಬ್ಬಿಯಾಡೋ 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 ಗೋವಿಂದ ಬಂದಳ್ಳೋಡೆ ಮಂದಿರದೊಳು ಬಂದಳ್ಳೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ಳೋಡೆ ಮಂದಿರದೊಳು ಬಂದಳ್ಳೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅಂದುಕೆ ಗಿರುಗೆಜ್ಜೆ ಗಲ್ಗಲ್ಲೆನ್ನುತ್ತಾ ಅಂದುಕೆ ಗಿರುಗೆಜ್ಜೆ ಗಲ್ಗಲ್ಲೆನ್ನುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತಾ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಬಿಡದೆ ನಿನ್ನ ಕರಕಮಲದಿ ಅಭಯ ಕೊಡುತ್ತಲೀ ಬಿಡದೆ ನಿನ್ನ ಕರಕಮಲದಿ ಅಭಯ ಕೊಡುತ್ತಲೀ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಅತಿ ಹರುಷದಿ ಹಿತದಿ ತನ್ನ ಪತಿಯ ಸಹಿತಾಗಿ ಭಕ್ತಾಭಿಮಾನಿಗಳಲ್ಲಿ ವಿನಂತಿ 10,000 ಹಾಗೂ ಮೇಲ್ಪಟ್ಟು ದೇಣಿಗೆ ನೀಡಿದಂತವರು ದಯವಿಟ್ಟು ದೇವಸ್ಥಾನಕ್ಕೆ ಮುಂಭಾಗಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವಾರೆ ನೋಟದಿಂದ ಭಕ್ತರಿ ವರವ ಕೊಡುತ್ತಲೀ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೃಷ್ಟಿ ಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿ ಕೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟಧರಿಸಿ ಅತ್ತಿ ಎಂದಲಿ ಭಕ್ತರ ಮನೆಗೆ ಪಟ್ಟಧರಿಸಿ ಅತ್ತಿ ಎಂದಲಿ ಭಕ್ತರ ಮನೆಗೆ ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳು ನೋಡೆ ಮಂದಿರದೊಳು ಬಂದಳು ನೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ
ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮಿ ಬಂದಳು ನೋಡೆ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ, ತೋರೋ ತೋರೋ ನಿನ್ನಯ ಮೊಗವ ರುಕ್ಮಿಣಿ ಪತಿ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ, ತೋರೋ ತೋರೋ ನಿನ್ನಯ ಮೊಗವ ರುಕ್ಮಿಣಿ ಪತಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ, ಮಂದರ ಗಿರಿಧರ ಸಿಂಧು ಶಯನ ಅಂದವಾಗಿರುವಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ, ಮಂದರ ಗಿರಿಧರ ಸಿಂಧು ಶಯನ ಅಂದವಾಗಿರುವಿ. ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವೆ, ಮಂದರ ಗಿರಿಧರ ಸಿಂಧು ಶಯನ ಅಂದವಾಗಿರುವೆ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ, ತೋರೋ ತೋರೋ ನಿನ್ನಯ ಮೊಗವ ರುಕ್ಮಿಣಿ ಪತಿ. ಶಂಖ ಚಕ್ರ ಗದಾ ಪದ್ಮ ಎಲ್ಲಿ ಇಟ್ಟಿರುವಿ, ಶಂಖದ ಮೇಲೆ ಕೈಯ ನಿಟ್ಟು ಏಕೆ ನಿಂತಿರುವಿ. ಶಂಖ ಚಕ್ರ ಗದಾ ಪದ್ಮ ಎಲ್ಲಿ ಇಟ್ಟಿರುವಿ, ಶಂಖದ ಮೇಲೆ ಕೈಯ ನಿಟ್ಟು ಏಕೆ ನಿಂತಿರುವಿ. ಶಂಖ ಚಕ್ರ ಗದಾ ಪದ್ಮ ಎಲ್ಲಿ ಇಟ್ಟಿರುವೆ, ಶಂಖದ ಮೇಲೆ ಕೈಯ ನೀಟು ಏಕೆ ನಿಂತಿರುವೆ. ಬಾರೋ ಬಾರೋ ಪಾಂಡುರಂಗ ನೀನೇ ಗತಿ, ತೋರೋ ತೋರೋ ನಿನ್ನಯ ಮೊಗವ ರುಕ್ಮಿಣಿ ಪತಿ. ಭಕ್ತರನ್ನೆಲ್ಲ ಉದ್ಧರಿಸುವ ನೀನೇ ದೊರೆ, ಭಕ್ತವತ್ಸಲ ನಾರಸಿಂಹ ವಿಠ್ಠಲ ಸಿಂಹ ವಿಠ್ಠಲ ಹರೇ. ಬಾರೋ ಬಾರೋ ತೋರೋ ತೋರೋ ನಿನ್ನ ರುಕ್ಮಿಣಿ ಪತಿ, ತೋರೋ ತೋರೋ ನಿನ್ನಯ ಮೊಗವ ರುಕ್ಮಿಣಿ ಪತಿ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತಾರಂಗನು ಲಕ್ಷ್ಮಿ ಕಾಂತ ಸವಾತಾಯಮಿ. ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಬೇಡಿದಿಷ್ಟವ ಕೊಡುವ ಭಕ್ತರ ತಪು ನೋಡದೆ ಬಂದು ಪೊರೆವ.
ತಲಿಪ ಪಾಡಿ ಪೊಗಳಿ ಕೊಂಡಾಡುವವರ ಮುಂದಾಡುತ್ತಲಿಪ್ಪ ನಾಡೊಳಗಿದ್ದ ಹೇಡಿಗನೇ ನಾಡಾಡಿಗಳಂದ ಕೀಡುಂಟೆ ನಿಗಮಾತೆ ತಗಳರಿಯದ ನೀರಜ ಭಾವ ಜಗಣಿತ ಸುರರೋ ಕಾಣದ ಜಗದೊಡೆಯನೆ ಭಕ್ತಾದಿಗಳಿ ಒಲಿದೋ ಕೃಷ್ಣ ಶ್ರೀಸ್ಥಾನಗಳ ತ್ಯಜಿಸಿ ಕಲಿಗುದ್ದಿ ಭೂಮಿಗೆ ಬಂದ ಅಗಣಿತ ಸುಗುಣಾಣವ ಶ್ರೀಹರಿಯ ಜಗದಳು ಸೇವಾದಿಗಳನೆ ಕೊಡುತ್ತಿ ಅಗಹರ ಮೋಚಾದಿಗಳನೆ ನೀಡು ನಗುಮುಖದಲ್ಲಿ ಚನ್ನಿಗ ನಿಂತಿಹನು ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ವಾರಿಜಾಸನ ಮನುಜ ಇವರು ಸುತರು ಸುರತರಂಗಿಣಿ ತನುಜೆ ವಾರಿಜಾಸನ ಮನುಜ ಇವರು ಸುತರು ಸುರತರಂಗಿಣಿ ತನುಜೆ ಪುರವೇ ವೈಕುಂಠದಿಂದ ಸಮರಾರು ಕಿಂಕಾರರು ಗರುಡ ವಾಹನ ಉರಗ ಪರ್ಯಂಕ ನಿಷ್ಕಳಂಕ ದರಿದೊರೆಗಳ ನಾನರಿಯನು ವೆಂಕಟ ಕಿರಿಯಲಿ ನಿರುತಿಯ ಕರುಣಿಗಳ ರತನ್ ಮರೆಯದೆ ಸಲಹೋ ಶರಣಾಗತರ ಮರುತಾಂತರ್ಗತ ವಿಜಯ ವಿಠಲ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿ ಜಗದಂತಾರಂಗನು ಲಕ್ಷ್ಮಿ ಕಾಂತ ಸರಾಂತಯಾಮಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂತ ಪ್ರಭುವ ಕಾಣೆನೋ ಅಡವಿ ನಿಲಯ ನಿನ್ನರಿಗರಿಗೇನು ಪಾಲಿತಯ್ಯ ಕರ ಪಿಡಿದು ಪಾಲಿತಯ್ಯ ಅಡವಿ ನಿಲಯ ನಿನ್ನರಿಗರ ಗುರು ಕರ ಪಿಡಿದು ಪಾಲಿತಯ್ಯ ಕರ ಪಿಡಿದು ಪಾಲಿತಯ್ಯ ರಜನುತ ಭಾರತಿ ಒಡೆಯನ ಪ್ರಾತಿ ಪಿಡಿಸು ಭವದ ಮಾಯಾ ರಡನುತ ಭಾರತಿ ಒಡೆಯನೆ ಪ್ರಾತಿಪೆ ಬಿಡಿಸು ಭವದ ಮಾಯಾ ಬಿಡಿಸು ಭವದ ಮಾಯಾ ಅಡವಿ ನಿಲಯ ನಿನ್ನಡಿಗೆರ ಗುವೆ ಕರ ಪಿಡಿದು ಪಾಲಿತಯ್ಯ ಕರ ಪಿಡಿದು ಪಾಲಿತಯ್ಯ ನಿನ್ನ ದರುಶನದಿ ಎನ್ನ ಜನುಮ ಪಾವನ್ನವಾಯಿತಯ್ಯ ನಿನ್ನ ದರುಶನದಿ ಎನ್ನ ಜನುಮ ಪಾವನ್ನವಾಯಿತಯ್ಯ ನಿನ್ನನುಗ್ರಹವನ್ನು ಪಡೆದ ಸಂಪನ್ನರೊಳೆದುದೆಯ ಸಂಪನ್ನರೊಳೆದುದೆಯ ಅಡವಿ ನಿಲಯ ನಿನ್ನಡಿಗೆರ ಕರ ಪಿಡಿದು ಪಾಲಿತಯ್ಯ ಕರ ಪಿಡಿದು ಪಾಲಿತಯ್ಯ ಹರುಚರ ನರ ದ್ವಿಜವರ ರೂಪಯತಯ ಧರಿಸಿದಂತೆ ದೇವಾ ಹರುಚರ ನರ ದ್ವಿಜವರ ರೂಪತ್ರಯ ಧರಿಸಿದಂತೆ ದೇವಾ ದುರುಳ ದೈತ್ಯ ಪರಿವಾರ ಗರ್ವಹರ ಶರಣರ ಸಂಜೀವ ಶರಣರ ಸಂಜೀವ ಅಡವಿ ನಿಲಯ ನಿನ್ನಡಿಗೆರ ಕುವೆಕ
ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ಸೃಷ್ಟಿಯೊಳಗೆ ಅತಿ ಶ್ರೇಷ್ಠವೆಂದೆನಿಸಿ ಕುಷ್ಟಗಿ ಪುರವಾಸ ಸೃಷ್ಟಿಯೊಳಗೆ ಅತಿ ಶ್ರೇಷ್ಠವೆಂದೆನಿಸಿ ಕುಷ್ಟಗಿ ಪುರವಾಸ ವಿಷ್ಣುಮೂರ್ತಿ ಶ್ಯಾಮ ಸುಂದರ ವಿಠ್ಠಲ ಪ್ರಿಯದಾಸ ವಿಠ್ಠಲ ಪ್ರಿಯದಾಸ ಅಡವಿ ನಿಲಯ ನಿನ್ನಡಿಗೆ ರಘುವೆ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ದೃಢನುತ ಭಾರತಿ ಒಡೆಯನೆ ಪ್ರಾತಿ ಬಿಡಿಸು ಭವದ ಮಾಯಾ ದೃಢನುತ ಭಾರತಿ ಒಡೆಯನೆ ಪ್ರಾತಿ ಬಿಡಿಸು ಭವದ ಮಾಯಾ ಬಿಡಿಸು ಭವದ ಮಾಯಾ ಅಡವಿ ನಿಲಯ ನಿನ್ನಡಿಗೆ ರಘುವೆ ಕರ ಪಿಡಿದು ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ಪಾಲಿಸಯ್ಯ ಕರ ಪಿಡಿದು ಪಾಲಿಸಯ್ಯ ಪವಮಾನ ನಮ್ಮ ಗುರು ಪವಮಾನ ಪವಮಾನ ನಮ್ಮ ಗುರು ಪವಮಾನ ಪವಮಾನ ಪಾವನ ಚರಿತ ಪದ್ಮಭವನ ಪದಾಹನೆ ನಿರುತ ಪವಮಾನ ಪಾವನ ಚರಿತ ಪದ್ಮಭವನ ಪದಾಹನೆ ನಿರುತ ಆಹ ಶ್ರವಣವೇ ಮೊದಲಾದ ನವವಿಧ ಪ್ರಕೃತಿ ತನವನಿತ್ತು ತಲವ ಮುರವತರ ಮಕದೇವ ಪವಮಾನ ನಮ್ಮ ಗುರು ಪವಮಾನ ಪವಮಾನ ನಮ್ಮ ಗುರು ಪವಮಾನ ಮೂರು ಕೋಟಿ ರೂಪಧರನೆ ಲೋಕಧಾರಕ ಲಾವಣ್ಯಕರನೆ ಮೂರು ಕೋಟಿ ರೂಪಧರನೆ ಲೋಕಧಾರಕ ಲಾವಣ್ಯಕರನೆ ಪವಮಾನ ನಮ್ಮ ಗುರು ಪವಮಾನ ಮೂಲೇಶನಂದಿ ಸರೋಜ ರಂಗ ಏಳೇಳು ಲೋಕಾಧಿರಾಜ ಮೂಲೇಶನಂದಿ ಸರೋಜ ರಂಗ ಏಳೇಳು ಲೋಕಾಧಿರಾಜ 27 ರೂಪದ ರವಿತೇಜ ಲೋಕಪಾಲಕರಾದ ಮಹೋಜ 27 ರೂಪದ ರವಿತೇಜ ಲೋಕಪಾಲಕರಾದ ಮಹೋಜ ಆಹ ಕಾಳಿ ರಮಣ ನಿನ್ನ ಕಾಲಿಗೆ ರಘುವೆ ಕಪಾಳು ಭಕ್ತಿ ಜ್ಞಾನವಾಲಯ ಕರುಣಿಸು ಪವಮಾನ ನಮ್ಮ ಗುರು ಪವಮಾನ ಪವಮಾನ ನಮ್ಮ ಗುರು ಪವಮಾನ ಮಾತರೀಶ್ವ ಮಹಾಮಹಿಮಾ ಸರ್ವಚೇತನ ಗತ ಹನುಮಾ ಮಾತರೀಶ್ವ ಮಹಾಮಹಿಮಾ ಸರ್ವಚೇತನ ಗತ ಹನುಮಾ ಭೂತಲದೊಳು ಮಧ್ವನಾಮ ಇಂದ್ರಜಾತನಾಗಿ ಜಿತಕಾಮ ಭೂತಲದೊಳು ಮಧ್ವನಾಮ ಇಂದ್ರಜಾತನಾಗಿ ಜಿತಕಾಮ ಆಹ ಆದಿ ಫಲಾದಿ ವಿಖ್ಯಾತ ಮಗಳಗಿದ್ದ ಸೀತಾರಮಣ ಜಗನ್ನಾಥ ವಿಠಲ ದೂತ ಪವಮಾನ ನಮ್ಮ ಗುರು ಪವಮಾನ ಪವಮಾನ
ಚರಿತ ಪದ್ಮಭವನ ಪದಹನೆ ನಿರುತ ಪವಮಾನ ಪಾವನ ಚರಿತ ಪದ್ಮಭವನ ಪದಹನೆ ನಿರುತ ಆಹಾ ಶ್ರವಣವೇ ಮೊದಲಾದ ನವ ಹರಿನಾರಾಯಣ 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 ಎನು ಮನವೇ ಹರಿನಾರಾಯಣ 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 ಎನು ಮನವೇ ನಾರಾಯಣನೆಂಬ ನಾಮದ ಬೀಜವ ನಾರದ ಬೀಜದ ಕರೆಯೊಳಗೆ ನಾರಾಯಣನೆಂಬ ನಾಮದ ಬೀಜವ ನಾರದ ಬೀಜದ ದೊರೆಯೊಳಗೆ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣನೆನು ಮನವೇ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣನೆನು ಮನವೇ ಸರಳ ಧ್ರುವಾನಿಂದ ಅಂಕುರಿಸಿತು ಅದು ವರ ಪ್ರಹ್ಲಾದನಿಂದ ಒಳಗೆ ಆಯ್ತು ಸರಳ ಧ್ರುವಾನಿಂದ ಅಂಕುರಿಸಿತು ಅದು ವರ ಪ್ರಹ್ಲಾದನಿಂದ ಒಳಗೆ ಆಯ್ತು ಧರಣಿ ಸ್ವರೂಪನಿಂದ ಚಿಗುರಿ ಮಹನಿಂದ ಹೂವಾಯ್ತು ಕಾಮಿತ ಫಲ ವಿಮನಾಮ ಬಂದಿರಲು ನೇಮ ಹೋಮ ಜಪ ತಪವೇಕೆ ಕಾಮಿತ ಫಲ ವಿವನಾಮ ಬಂದಿರಲು ನೇಮ ಹೋಮ ಜಪ ತಪವೇಕೆ ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವ ಸ್ವಾಮಿ ಶ್ರೀ ಪುರಂದರ ವಿಠಲನ ನಾಮವ ನೇಮದಿಂದಲಿ ಸದ ನೆನೆ ಮನವೇ ನೇಮದಿಂದಲಿ ಸದ ನೆನೆ ಮನವೇ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣನೆನು ಮನವೇ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣನೆನು ಮನವೇ ನಾರಾಯಣನೆಂಬ ನಾಮದ ಬೀಜವ ನಾರದ ಬೀಜ
ತಂದೆಯಲ್ಲ ನೀನು ಹೊಟ್ಟೆಗಾಗಿ ಧೈರ್ಯ ಪಡಲಾರೆ ನಾನು ಹುಟ್ಟಿಸಿದ ತಾಯಿ ತಂದೆಯಲ್ಲ ನೀನು ಹೊಟ್ಟೆಗಾಗಿ ಧೈರ್ಯ ಪಡಲಾರೆ ನಾನು ಪಟ್ಟೆ ಪಾಠಾವಳಿ ಬೇಡಲಿಲ್ಲ ನಾನು ಪಟ್ಟೆ ಪಾಠಾವಳಿ ಬೇಡಲಿಲ್ಲ ನಾನು ಹುಟ್ಟು ಅಭಿಮಾನಿಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನಡೋ ಹಲೋ. ಹಾಗೆ ನಡೋ ಹಾಗೆ ದೇಣಿಗೆಯ ಕೌಂಟರ್ನ ಮುಂಭಾಗದಲ್ಲಿ ಒಂದು ಬೆಳ್ಳಿಯ ಉಂಗುರ ಸಿಕ್ಕಿರುತ್ತದೆ, ಬೆಳ್ಳಿಯ ಕಾಲುಂಗುರ ಸಿಕ್ಕಿರುತ್ತದೆ. ಇದನ್ನು ಸಂಬಂಧಪಟ್ಟವರು ಬಂದು ಇದನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಬೇಕಯ್ಯ ನೀನು ನಟ್ಟನೇರೊಳಗೆ ಈಸಲಾರೆ ನಾನು ಜನ ಕಟ್ಟೆ ಸೇರಿಸ ಬೇಕಯ್ಯ ನೀನು ಬೆಟ್ಟದಂತ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂತ ಪಾಪ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ ಲಿಂಗದೆ ಜನರಿಗೆ ಮಂಗಳ ಫಲದಿವ ಹರಿಯ ನಾಮ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ ಲಿಂಗದೆ ಜನರಿಗೆ ಮಂಗಳ ಫಲದಿವ ಹರಿಯ ನಾಮ ವೇದ ಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ ವೇದ ಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ ಸಾಧಿಸಬೇಕು
ಹರಿಯ ನಾಮ ಜಾಡಿಲಿ ಹೊನ್ನು ತುಂಬಿತ್ತಂತೆ ಕಾಣಿರೋ ಹರಿಯ ನಾಮ ವ್ಯಾಳ ವ್ಯಾಳಕ್ಕೆ ಎಚ್ಚರಿಕೆ ಕೊಡುವುದು ಹರಿಯ ನಾಮ ಜಾಡಿಲಿ ಹೊನ್ನು ತುಂಬಿತ್ತಂತೆ ಕಾಣಿರೋ
ಸಾಧಿಸಿ ತ್ರಿಪುರರ ಗೆಲಿದವನೇ ಬಲುವಾದಿಸಿ ಹಯವೇರಿ ಮೆರೆದವನೇ ಸಾಧಿಸಿ ತ್ರಿಪುರರ ಗೆಲಿದವನೇ ಬಲುವಾದಿಸಿ ಹಯವೇರಿ ಮೆರೆದವನೇ ಸಾಧಿಸಿ ಸಕಲವ ತಿಳಿದವನೇ ಸಾಧಿಸಿ ಸಕಲವ ತಿಳಿದವನೇ ಬಡದಾದಿ ಕೇಶವ ಭಕ್ತಿ ಗೊಲಿದವನೇ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ 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 ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಕಾಣಲು ಶ್ರೀನಿವಾಸ ನಾ ಬಡವ ಕಾಣಲು ಶ್ರೀನಿವಾಸ ನಿನ್ನಡೆಲ ಹೊಕ್ಕೆನೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಪಂಜೋ ಪಿರಿವೆನೋ ಶ್ರೀನಿವಾಸ ನಿನ್ನೆಂದಲ ಬಳಿದುಂಬೆ ಶ್ರೀನಿವಾಸ ಪಂಜೋ ಪಿರಿವೆನೋ ಶ್ರೀನಿವಾಸ ನಿನ್ನೆಂದಲ ಬಳಿದುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಲಂಜಿಯ ಪಿರಿವೆ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಹೇಳಿದಂತಾಲಿಪೆ ಶ್ರೀನಿವಾಸ ನಿನ್ನ ಆಳಿಗಳಾಗಿಯೇ ಶ್ರೀನಿವಾಸ ಹೇಳಿದಂತಾಲಿಪೆ ಶ್ರೀನಿವಾಸ ನಿನ್ನ ಆಳಿಗಳಾಗಿಯೇ ಶ್ರೀನಿವಾಸ ಅವರೊಳಿಗವ ಮಾತೆ ಶ್ರೀನಿವಾಸ ಅವರೊಳಿಗವ ಮಾತೆ ಶ್ರೀನಿವಾಸ ಎನ್ನ ಪಾಲಿಸುವುದೇ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನನ್ಯವನರಿಯನೋ ಶ್ರೀನಿವಾಸ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನೋ ಶ್ರೀನಿವಾಸ ಅಯ್ಯ ಮನ್ನಿಸ ಶ್ರೀನಿವಾಸ ಅಯ್ಯ ಮನ್ನಿಸ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನುಡಿಯ ಗೀತೆಲ್ಲ ಶ್ರೀನಿವಾಸ ನಿನ್ನುಡಿಯ ಗೀತೆಲ್ಲ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯು ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನಾದವ ತೋರು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಗಳ ನಾದವ ತೋರು ತಕ್ಷಣ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ
ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತಾರೆ ದಿನಕರ ಕೋಟಿ ತೇಜಲಿ ಹೊಳೆಯುವ ಜನಕರಾಯರ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಕಿದೆ ಪಂಕಜ ಲೋಚನ ವೆಂಕಟರಮಣ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಡಗಿರೆ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ತೋರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಓಂ ಅಸತೋ ಮಾ ಸತ್ಯಮಯ ಸಮತೋ ಮಾ ಜ್ಯೋತಿರ್ಗಮಯ ಪ್ರತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಹರೇ ಶ್ರೀನಿವಾಸ ಓಂ ನಮಃ
ದೇವರ ಪ್ರತಿಷ್ಠಾ ವಿಧಿವಿಧಾನಗಳನ್ನು ಕಣ್ತುಂಬಿಕೊಂಡಿದ್ದೀರಿ. ಆ ವಿಧಿವಿಧಾನಗಳು ಯಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾವೆ, ಅದರ ಮಹತ್ವ ಏನು ಎನ್ನುವಂಥದ್ದರ ಕುರಿತಾಗಿ ಶ್ರೀಯುತರು ನಮ್ಮನ್ನುದ್ದೇಶಿಸಿ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಕೃಷ್ಣಾಪುರ ಮಠದ ಸ್ವಾಮೀಜಿಯವರು. ಅವರ ಗೌರವ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ತಾ ಹೆರ್ಗ ರಾಘವೇಂದ್ರ ತಂತ್ರಿಗಳನ್ನು ಕೂಡ ಸ್ಮರಿಸಿಕೊಳ್ತಾ ಈಗ ಕುಮಾರಗುರು ತಂತ್ರಿಗಳು ಪ್ರತಿಷ್ಠಾ ವಿಧಿವಿಧಾನಗಳ ಕುರಿತಾಗಿ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಅವರಿಗೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಅಮಲಕಮಲ ಸಂಸ್ಥಾ ಲೇಖನಿ ಪುಸ್ತಕೋದ್ಯತ್ ಕರಯುಗಲ ಸರೋಜ ಕುಂದ ಮಂದಾರ ಗೌರ ಧೃತ ಶಶಧರ ಕಂಡೋಲ್ಲಾಸಿಕೋಟೀರಪೀಠ ಭವತು ಭವಭಯಾನಾಂ ಭಂಗಿನಿ ಭಾರತಿ ನಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಶಿವಪುರ ಗ್ರಾಮದ ಒಡೆಯನಾದಂತಹ ಶಂಕರಲಿಂಗೇಶ್ವರ ದೇವರನ್ನು ಮೊದಲಾಗಿ ಪ್ರಣಮಿಸುತ್ತಾ ಕೃಷ್ಣಾಪುರ ಮಠದ ಶ್ರೀಗಳಾದಂತಹ ಪರಮಪೂಜ್ಯರಾದಂತಹ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥರನ್ನು ಕೂಡ ನಮಿಸುತ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಂತೋಷದಿಂದ ಸಂಭ್ರಮಿಸುವಂತಹ ದಿನ ಅಂತ ಹೇಳಬೇಕು. ಕಾರಣ ದೇವರು ಪುನಃಸ್ಥಾಪನೆಯಾದಂತಹ ದಿವಸ. ಏನು ಅಂತ ನಾವು ವಿಮರ್ಶಿಸಬೇಕು ಅಂತ ಹೇಳಿ ಒಂದು ಸರಿಯಾದ ಉದಾಹರಣೆ ಹೇಳಬೇಕಾಗಿದ್ದರೆ, ಯಾದೃಶಂ ವಪ್ಯತೆ ಬೀಜಂ ತಾದೃಶಂ ಲಭ್ಯತೆ ಫಲಂ. ಒಂದು ಒಳ್ಳೆಯ ಭೂಮಿಯಲ್ಲಿ, ಒಂದು ಫಲವತ್ತಾದಂತಹ ಒಳ್ಳೆಯ ಭೂಮಿಯಲ್ಲಿ ಒಳ್ಳೆಯ ಬೀಜವನ್ನು ನಾವು ಬಿತ್ತಿದರೆ ಆ ಭೂಮಿಯಲ್ಲಿ ಯಾವ ಬೀಜವನ್ನು ಬಿತ್ತಿದ್ದೇವೆ ಬೀಜಕ್ಕೆ ಅನುಗುಣವಾಗಿರುವಂತಹ ಒಂದು ಮೊಳಕೆಯೊಡೆದ ಚಿಗುರಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೆದು ಹೂವಾಗಿ, ಕಾಯಾಗಿ, ಹಣ್ಣು ಕೊಡ್ತದೆ. ಒಂದು ಫಲವತ್ತಾಗಿರತಕ್ಕಂಥ ಹಣ್ಣು ಕೊಡ್ತದೆ. ಯಾವ ಹಣ್ಣು ಕೊಡ್ತದೆ ಅಂದರೆ, ಭೂಮಿಯಲ್ಲಿ ಯಾವ ಬೀಜವನ್ನು ಬಿತ್ತಿದ್ದೇವೆ ಬಿತ್ತಿದ ಬೀಜಕ್ಕೆ ಅನುಗುಣವಾಗಿರುವಂತಹ ಫಲ ಭೂಮಿ ನಮಗೆ ಕೊಡ್ತದೆ. ಹಾಗಾದರೆ ಒಳ್ಳೆಯ ಫಲ ಬೇಕಾಗಿದ್ದರೆ ಒಳ್ಳೆಯ ಫಲವತ್ತಾದಂತಹ ಭೂಮಿ ಮತ್ತು ಒಳ್ಳೆಯ ಬೀಜ, ಇದು ಎರಡು. ದೇವಸ್ಥಾನದ ದೇಣಿಗೆಯ ಕೌಂಟರ್ನ ಮುಂಭಾಗದಲ್ಲಿ ಒಂದು ಸಿಲ್ವರ್ ಕಲರ್ನ ಪರ್ಸು ಸಿಕ್ಕಿರುತ್ತದೆ. ಇದರ ವಾರಸುದಾರರು ಲಕ್ಷ್ಮೀ ವಾಸುದೇವ ಎಂಬುವರು. ದಯವಿಟ್ಟು ಇಲ್ಲಿಗೆ ಬಂದು ತಮ್ಮ ಪರ್ಸನ್ನು ಕಲೆಕ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಒಳ್ಳೆಯ ಭೂಮಿಯಲ್ಲಿ ಲಕ್ಷ್ಮೀ ವಾಸುದೇವ ಒಳ್ಳೆಯ ಬೀಜವನ್ನು ಬಿತ್ತಿದಾಗ
ಒಳ್ಳೆಯ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಹೇಗೋ ಅದೇ ಪ್ರಕಾರ ಇವತ್ತು ಶಿವಪುರ ಎಂಬಂತಹ ಒಳ್ಳೆಯ ಭೂಮಿಯಲ್ಲಿ, ಫಲವತ್ತಾದಂತಹ ಭೂಮಿಯಲ್ಲಿ ನಮ್ಮ ಹಿರಿಯರು ಶಂಕರಲಿಂಗೇಶ್ವರ ಎಂಬಂತಹ ಬೀಜವನ್ನು ಬಿತ್ತಿದ್ದಾರೆ. ಬಿತ್ತಿದ ಬೀಜ ಯಾರೋ ಹಿರಿಯರು, ಋಷಿಗಳು, ನಮ್ಮ ಹಿರಿತನದ ಹಿರಿಯರು ಋಷಿಗಳು ಬಿತ್ತಿದ ಬೀಜ ಅದು ಲಿಂಗವಾಗಿ, ದೇವಸ್ಥಾನವಾಗಿ, ದೊಡ್ಡದಾಗಿರತಕ್ಕಂತಹ ದೇವಾಲಯವಾಗಿ ನಿರ್ಮಾಣಗೊಂಡು, ಹೇಗೆ ಬಿತ್ತಿದ ಬೀಜ ಮರವಾಗಿ, ಕಾಯಾಗಿ, ಹಣ್ಣಾಗಿ ಫಲ ಕೊಡ್ತದೋ ಅದೇ ಪ್ರಕಾರ ಇವತ್ತು ಶಿವಪುರ ಎಂಬ ಭೂಮಿಯಲ್ಲಿ ಹಿರಿಯರು ಬಿತ್ತಿದ ಶಂಕರಲಿಂಗೇಶ್ವರ ಎಂಬ ಬೀಜ ಮೊಳಕೆಯೊಡೆದು ದೊಡ್ಡ ಹೆಮ್ಮರವಾಗಿ ಬೆಳೆದು ಕೇಳಿದವರಿಗೆ ಕೇಳಿದಂತಹ ಫಲವನ್ನು ಕೊಡುವ ರೀತಿಯಲ್ಲಿ ಇವತ್ತು ಬೆಳೆದು ನಿಂತಿದೆ. ಅದರಿಂದಾಗಿಯೇ ದೇವರು ಅಂತ ಹೇಳಿದರೆ ಬೀಜ ರೂಪದಲ್ಲಿ ಇದ್ದಂತಹ ದೇವರು ನಮಗೆಲ್ಲರಿಗೂ ಕೂಡ ಕೇಳಿದಂತಹ ರೀತಿಯಲ್ಲಿ ಯೋಗ್ಯವಾದಂತಹ ಫಲ ಕೊಡುವವರು ಅಂತ ಅರ್ಥ. ಆ ನಿಟ್ಟಿನಲ್ಲಿ ದೇವಾಲಯ ಎನ್ನುವಂತಹದ್ದು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ದೇವರ ನಿತ್ಯ ಆರಾಧನೆಯನ್ನು ಮಾಡಬೇಕಾಗಿರತಕ್ಕಂತಹ ಒಂದು ಒಳ್ಳೆಯ ಸಾಧನ ಆಗಿರುವುದರಿಂದ ಆ ದೇವಾಲಯವನ್ನು ನಿರ್ಮಾಣ ಮಾಡಿದ ನಂತರ ದೇವರಿಗೆ ನಿತ್ಯವಾಗಿರತಕ್ಕಂತಹ ಪೂಜೆ, ವಾರ್ಷಿಕವಾದಂತಹ ಆರಾಧನಾದಿಗಳು, ಎಲ್ಲ ಕರ್ಮಗಳನ್ನು ಕೂಡ ನಾವು ಮಾಡ್ತಾ ಬರಬೇಕಾಗ್ತದೆ. ಹಾಗಾದರೆ ಇವತ್ತು ನಾವು ಸ್ವಲ್ಪ ವಿಮರ್ಶಿಸಲಿಕ್ಕುಂಟು. ನಾನು 3 ಪ್ರಕರಣ ಮಾತಾಡ್ತೇನೆ, ಮತ್ತೆ ಮುಗಿಸ್ತೇನೆ. ಒಂದು ದೇವರು, ಮತ್ತೊಂದು ದೇವಾಲಯ, ಮತ್ತು ದೇವಾಲಯದಲ್ಲಿ ಜೀರ್ಣೋದ್ಧಾರ ಮೊದಲಾಗಿರತಕ್ಕಂತಹ ನಮ್ಮ ಕರ್ತವ್ಯ. ದೇವರು ಯಾಕೆ, ದೇವರಿಗೆ ದೇವಾಲಯ ಯಾಕೆ, ದೇವರಿದ್ದ ದೇವಾಲಯದಲ್ಲಿ ನಮ್ಮ ಜೀರ್ಣೋದ್ಧಾರಾದಿಗಳ ಕರ್ತವ್ಯ ಯಾಕೆ? ಪ್ರಾಯಶಃ ಈ 3 ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನಮಗೆ ದೊರಕಿತು ಅಂತಾಗಿದ್ದರೆ ಇವತ್ತಿನ ವಿಷಯಕ್ಕೆ ಅದು ಪ್ರಸ್ತುತ ಅಂತ ಅನಿಸ್ತದೆ. ಹಾಗಾದರೆ ದೇವರು ಯಾಕೆ ಬೇಕು? ಎಲ್ಲ ಕಡೆ ದೇವರಿದ್ದಾರಲ್ವಾ? ನಮ್ಮ ಮನೆಯಲ್ಲೂ ದೇವರಿದ್ದಾರೆ, ಮನೆಯಲ್ಲಿ ದೇವರ ಪೂಜೆ ಮಾಡ್ತೇವೆ. ನಮ್ಮ ಸಂಸ್ಕೃತಿ ಅಂತಹದ್ದೇ. ಹರಿಯುವ ನದಿಯಲ್ಲಿಯೂ ನಾವು ದೇವರನ್ನು ಕಾಣ್ತೇವೆ, ಬೆಳೆಯುವಂಥ ಮರದಲ್ಲಿಯೂ ಕೂಡ, ಅಶ್ವತ್ಥಾದಿ ಮರಗಳಲ್ಲಿಯೂ ದೇವರನ್ನು ಕಾಣ್ತೇವೆ, ವ್ಯಕ್ತಿಗಳಲ್ಲಿ ದೇವರನ್ನು ಕಾಣ್ತೇವೆ. ಪ್ರತಿಯೊಂದರಲ್ಲೂ ದೇವರನ್ನು ಕಾಣುವಂತಹ ನಮಗೆ ಒಂದು ದೇವಾಲಯವನ್ನು ಕಟ್ಟಿ, ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ದೇವರನ್ನು ಆರಾಧಿಸುವಂತಹ ಉದ್ದೇಶ ಆದರೂ ಏನು? ಹಿರಿಯರು ಒಂದು ಒಳ್ಳೆ ಮಾತು ಹೇಳ್ತಾರೆ. ನಾವು ದೇವರಿಗೆ ದೇವಸ್ಥಾನವನ್ನು ಕಟ್ಟಿಕೊಟ್ಟರೆ ನಮಗೆ ದೇವರು ಬದುಕನ್ನೇ ಕಟ್ಟಿಕೊಡ್ತಾರಂತೆ. ಯಾರಿಗೆ ಸುಂದರವಾದಂಥ ಬದುಕನ್ನು ಕಟ್ಟಿಕೊಡಬೇಕು ಎನ್ನುವಂಥ ಆಶಯ ಇದೆಯೋ ಅವರು ಗ್ರಾಮದಲ್ಲಿ ದೇವಾಲಯವನ್ನು ಕಟ್ಟಬೇಕಂತೆ. ಕಟ್ಟಿದ ದೇವಾಲಯವನ್ನು ಯೋಗ್ಯ ರೀತಿಯಲ್ಲಿ ಆರಾಧಿಸ್ತಾ ಬರಬೇಕಂತೆ. ಹಾಗಾದರೆ ಯಾಕೆ ದೇವಾಲಯದಲ್ಲಿ ದೇವರನ್ನು ಆರಾಧಿಸಬೇಕು? ಇವತ್ತಿಲ್ಲೊಂದು ಫ್ಯಾನ್ ಹಾಕಿದ್ದಾರೆ, ಒಳ್ಳೆ ಗಾಳಿ ಬರಬೇಕು ಅಂತ ಫ್ಯಾನ್ ಹಾಕಿದ್ದಾರೆ. ಅಲ್ಲೂ ಒಂದು ದೊಡ್ಡ ಫ್ಯಾನ್ ಹಾಕಿದ್ದಾರೆ, ಒಳ್ಳೆ ಗಾಳಿ ಬರ್ತಾ ಇದೆ. ಎಲ್ಲ ಕಡೆ ಗಾಳಿ ಇದೆ, ಆಕ್ಸಿಜನ್ ಎಲ್ಲ ಕಡೆ ಇದೆ. ಯಾಕೆ? ಎಲ್ಲರೂ ಉಸಿರಾಡ್ತಾ ಇರಲ್ವಾ? ಅದರಿಂದಾಗಿ ಎಲ್ಲ ಕಡೆ ಗಾಳಿ ಇದೆ. ಆದರೂ ಈ ಫ್ಯಾನಿನ ಅವಶ್ಯಕತೆ ನಮಗೆ ಇವತ್ತು ಇದೆ. ಎಲ್ಲ ಕಡೆ ಗಾಳಿ ಇದ್ರೂ ಕೂಡ ನಾವು ಉಸಿರಾಡ್ತಾ ಇದ್ದೇವೆ ಹೇಳಿದ್ರೆ ಗಾಳಿ ಇದೆ ಅಂತ ಅರ್ಥ. ಅಷ್ಟೊಂದು ಗಾಳಿ ಇದ್ರೂ ಕೂಡ ಈ ಫ್ಯಾನಿನ ಅವಶ್ಯಕತೆ ಯಾಕೆ ಅಂತ ಕೇಳಿದರೆ, ಎಲ್ಲ ಕಡೆ ಗಾಳಿ ಇದ್ರೂ ಕೂಡ ನಮ್ಮ ದಣಿವನ್ನು ಆರಿಸುವ ಗಾಳಿ
ಸಾಲದು. ಇಲ್ಲೆಲ್ಲ ಕಡೆ ಇರತಕ್ಕಂತಹ ಗಾಳಿ ನಮ್ಮ ದಣಿವನ್ನು ಆರಿಸೋದಿಲ್ಲ, ನಮ್ಮ ಬೆವರನ್ನು ಒರೆಸೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಸರ್ವತ್ರಗೋಸಿ ಭಗವಾನ್, ದೇವರು ಎಲ್ಲ ಕಡೆ ಇದ್ದಾನೆ, ಹಾಗೆ ಗಾಳಿಯು ಎಲ್ಲ ಕಡೆ ಇದೆ. ಹಾಗಾದರೆ ಫ್ಯಾನ್ ಹಾಕಿದಾಗ ಫ್ಯಾನ್ ಏನು ಮಾಡುತ್ತೆ? ನಮಗೊಂದು ಒಳ್ಳೆಯ ಗಾಳಿಯನ್ನು, ತಂಪಾದಂತಹ ಗಾಳಿಯನ್ನು ಒದಗಿಸಿಕೊಡ್ತದೆ. ಗಾಳಿಯ ಎದುರುಗಡೆ ನಿಂತವರಿಗೆ ಅನುಭವ ಸಿಗುತ್ತೆ ನೋಡಿ. ಹಾಗಾದರೆ ಯಾವ ಫ್ಯಾನು ಕೂಡ ಹೊಸದಾದಂತಹ ಗಾಳಿಯನ್ನು ಪ್ರೊಡಕ್ಟ್ ಮಾಡೋದಿಲ್ಲ, ಸೃಷ್ಟಿ ಮಾಡೋದಿಲ್ಲ. ಯಾವ ಫ್ಯಾನು ಕೂಡ ಗಾಳಿಯನ್ನು ಸೃಷ್ಟಿಸೋದಿಲ್ಲ. ಮತ್ತಿನ್ನೇನು ಮಾಡುತ್ತೆ ಅಂದರೆ, ಹತ್ತಿರದಲ್ಲಿ ಇರತಕ್ಕಂತಹ ಗಾಳಿಯನ್ನು ಎಳೆದುಕೊಂಡು ಏಕಮುಖವಾಗಿ ಒಂದೇ ಕಡೆಯಲ್ಲಿ ದಬ್ಬುತ್ತದೆ, ಒಂದೇ ಕಡೆಯಲ್ಲಿ ಗಾಳಿಯನ್ನು ಕೊಡ್ತದೆ, ರಭಸವಾಗಿ ಕೊಡ್ತದೆ. ಇಂತಹ ಗಾಳಿ ಮಾತ್ರ, ಈ ಗಾಳಿ ಉಸಿರಾಡ್ಲಿಕ್ಕಿರುವ ಗಾಳಿ ಅಲ್ಲ. ಈ ಗಾಳಿ ನಮ್ಮ ದಣಿವನ್ನು, ನಮ್ಮ ಬೆವರನ್ನು ಆರಿಸುವ, ನಮ್ಮ ಎಲ್ಲ ರೀತಿಯ ಗೊಂದಲಗಳನ್ನು ನಿವಾರಿಸಿ ನಮಗೆ ಒಂದು ವಿಶ್ರಾಂತಿಯನ್ನು ಕೊಡತಕ್ಕಂತಹ ಗಾಳಿಯಾಗಿರುವುದರಿಂದ ಸರ್ವತ್ರಗೋಸಿ ಭಗವನ್ ಕಿಲಯದ್ಯಪಿ ತ್ವಾಂ ಆವಾಹಯಾಮಿ ಯಥಾ ವ್ಯಜನೇನ ವಾಯುಂ. ಹಾಗಾದರೆ ಯಾರು ಫ್ಯಾನಿನ ಎದುರುಗಡೆ ಬಂದು ನಿಂತಿದ್ದಾರೆ ಅವರಿಗೆ ಮಾತ್ರ ಗಾಳಿ ಸಾಧ್ಯ. ಎಂತಹ ಗಾಳಿ? ದಣಿಲಿಕ್ಕೆ ಸಾಧ್ಯ. ಫ್ಯಾನ್ ಹಾಕಿದ್ದೇನೆ, ನಾನು ಇನ್ನೊಂದು ಕಡೆ ಕೂತಿದ್ದೇನೆ ಅಂತ ಹೇಳಿದರೆ ಗಾಳಿ ಬರ್ತಾ ಇದೆ, ನಮಗೆ ಆ ಗಾಳಿ ಸಿಗ್ತಾ ಇಲ್ಲ. ಹೇಗೋ ಒಂದು ಫ್ಯಾನ್ ಹತ್ತಿರದಲ್ಲಿರುವಂತಹ ಗಾಳಿಯನ್ನು ಎಳೆಕೊಂಡು ಎದುರುಗಡೆ ನಿಂತವರಿಗೆ ಗಾಳಿಯನ್ನು ಕೊಡ್ತಾರೆ. ಅದೇ ಪ್ರಕಾರ ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದರೆ ಅದೊಂದು ದೊಡ್ಡ ಫ್ಯಾನ್ ಇದ್ದ ಹಾಗೆ. ಹೇಗೆ ಅಂತ ಕೇಳಿದರೆ, ಎಲ್ಲ ಕಡೆ ಇರತಕ್ಕಂತಹ ಶಕ್ತಿಗಳನ್ನು, ಮಾಯಾ ಸತ್ವ ರಜಸ್ತಮೋ ಗುಣವಿಕಾರ ಆಕಾರ ಭೇದಾನ್ಯಣು ಸ್ಥೂಲಾಶೇಷ ಚರಾಚರಾನ್ಯಪಿ ಸದಾ, ಪೃಥ್ವಿಯಲ್ಲಿರತಕ್ಕಂತಹ ಸಮಗ್ರವಾದಂತಹ ಶಕ್ತಿಗಳನ್ನು ಕೂಡ ಏಕಮುಖವಾಗಿ ದೇವಸ್ಥಾನದ ಶಿಖರದ ಉಪಾಧಿಯಾಗಿ ಸ್ವೀಕರಿಸಿಕೊಂಡು ಏಕಮುಖವಾಗಿ ಗರ್ಭಗುಡಿಯಲ್ಲಿರತಕ್ಕಂತಹ ಲಿಂಗದ ಮುಖಾಂತರ ಎಲ್ಲ ವ್ಯಕ್ತಿಗಳಿಗೂ ದೇವರ ಅನುಗ್ರಹ ಎನ್ನುವಂತಹ ತಂಪಾದಂತಹ ಗಾಳಿ ಬೀಸ್ತದೆ. ಹಾಗಾದರೆ ದೇವಾಲಯದ ಅವಶ್ಯಕತೆ ಯಾಕೆ ಅಂತ ಕೇಳಿದರೆ, ಎಲ್ಲ ಕಡೆ ದೇವರಿದ್ದರೂ ಕೂಡ ಫ್ಯಾನ್ ಹಾಕಿದಾಗ ಗಾಳಿ ಬಹಳಷ್ಟು ಬರುವಂತೆ, ದೇವರು ಎಲ್ಲ ಕಡೆಯಲ್ಲಿ ಇದ್ದರೂ ಕೂಡ ದೇವಸ್ಥಾನದಲ್ಲಿ ದೇವರ ವಿಶೇಷವಾದಂತಹ ಸಾನ್ನಿಧ್ಯ ಇರುವುದರಿಂದ ಅಂತಹ ಸಾನ್ನಿಧ್ಯ ನಮ್ಮೆಲ್ಲರ ದಣಿವನ್ನು ಕೂಡ ನೀಗಿಸುವುದರಿಂದ ದೇವಾಲಯದ ಅವಶ್ಯಕತೆ ಒಂದು ಗ್ರಾಮಕ್ಕೆ ಬಹಳಷ್ಟಿದೆ. ಅದಕ್ಕೋಸ್ಕರವಾಗಿಯೇ ದೇವಾಲಯವನ್ನು ಕಟ್ಟಬೇಕಾಗಿದ್ದರೆ ಹೀಗೇ ಕಟ್ಟಬೇಕು, ಇಂತಹ ಪ್ರದೇಶದಲ್ಲಿಯೇ ಕಟ್ಟಬೇಕು ಅಂತ ನಿಯಮ ಮಾಡಿದ್ದಾರೆ. ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಜಾಗ ಉಂಟು, ಸ್ಥಳ ಉಂಟು, ಅಲ್ಲಿ ನಾವು ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಅಂತ ಕೇಳಿದ್ರೆ ಶಾಸ್ತ್ರಗಳು ಒಪ್ಪೋದಿಲ್ಲ ಅಂತೆ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ತೀರ್ಥಾಂತೆ ತಟನೀ ತಟೆ ಜಲನಿದೆ ತೀರೇಹೆ ಸರಿತ್ ಸಂಗಮೆ. ಕೆಲವೆಲ್ಲ ಪ್ರದೇಶವನ್ನು ಹೇಳಿದ್ದಾರೆ. ಎತ್ತರವಾದ ಪ್ರದೇಶದಲ್ಲಿ, ಎರಡು ನೀರುಗಳು ಒಂದಾಗುವಂತಹ ಜಾಗದಲ್ಲಿ ಕೆಲವೆಲ್ಲ ಪ್ರದೇಶವನ್ನು ಹೇಳಿದ್ದಾರೆ. ಆ ಪ್ರದೇಶದಲ್ಲಿ ದೇವರನ್ನು ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿ ದೇವಾಲಯದ ನಿರ್ಮಾಣವನ್ನು ಮಾಡಬೇಕು. ಹಾಗಾದರೆ ದೇವಾಲಯದ ನಿರ್ಮಾಣ, ದೇವರು ಯಾಕೆ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಯಾಕೆ ಬರಬೇಕು ಗೊತ್ತಾಯಿತು. ಅಂದರೆ ದೇವಾಲಯದ ನಿರ್ಮಾಣವನ್ನು ನಾವು ಮಾಡುವಾಗ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಕೇಳಿದ್ರೆ ಅದರ ಒಂದು ಮೂಲ ಸ್ವರೂಪ ಎನ್ನುವಂತಹದ್ದು ವಿಶೇಷ. ಸ್ಥೂಲವಾದಂತಹ ನಮ್ಮ ಬದುಕಿನಿಂದ ಸೂಕ್ಷ್ಮವಾದಂತಹ ಭಗವಂತನೆಡೆಗೆ
ನಮ್ಮ ನಡಿಗೆ ಏನಿದೆ ಅದನ್ನು ದೇವಾಲಯ ಅಂತ ಕರೆದಿದ್ದಾರೆ. ಸ್ವಲ್ಪ ನಿಮಗೆ ಭ್ರಾಮಕ ಅನಿಸ್ಬೋದು ಈ ನನ್ನ ಮಾತು. ದೂರದಲ್ಲಿ ನಾವು ದೇವಾಲಯವನ್ನು ಕಂಡಾಗ ದೇವಸ್ಥಾನದ ಶಿಖರ ನಮಗೆ ಕಾಣಿಸ್ತದೆ, ದೊಡ್ಡ ದೇವಸ್ಥಾನ ಕಾಣಿಸ್ತದೆ. ದೇವರ ಗೋಪುರದಿಂದ ನಾವು ಒಳಗಡೆ ಎದೆಯುಬ್ಬಿ ದೇವರ ಗೋಪುರದಿಂದ ನಾವು ಬರ್ತೇವೆ. ಗೋಪುರದಿಂದ ಒಳಗಡೆ ಬಂದಾಗ ಸ್ವಲ್ಪ ಚಿಕ್ಕ ದ್ವಾರ ಸಿಗ್ತದೆ, ಸ್ವಲ್ಪ ನಾವು ತಲೆ ಬಗ್ಗಿಸ್ಬೇಕಾಗ್ತದೆ. ಅದಕ್ಕಿಂತಲೂ ಒಳಗಡೆ ಬಂದಾಗ ಸ್ವಲ್ಪ ಇನ್ನೂ ಚಿಕ್ಕ ದ್ವಾರಗಳು, ಚಿಕ್ಕ ಚಿಕ್ಕ ಮಾಡುಗಳು, ಚಿಕ್ಕ ಚಿಕ್ಕ ಮಂಟಪಗಳು ನೋಡಲಿಕ್ಕೆ ಸಿಕ್ಕಿತು. ಸ್ಥೂಲವಾಗಿರುವಂತಹ ಪ್ರಪಂಚದಿಂದ ಸೂಕ್ಷ್ಮತೆಗೆ ಬಂದ, ಇನ್ನೂ ಸೂಕ್ಷ್ಮ ಪ್ರದೇಶಕ್ಕೆ ಬಂದ ಗರ್ಭಗುಡಿಯಲ್ಲಿ ಚಿಕ್ಕದಾಗಿರತಕ್ಕಂತಹ ಬಾಗಿಲು ಬಂತು. ಎಷ್ಟು ಚಿಕ್ಕ ಬಾಗಿಲು ಅಂತ ಕೇಳಿದ್ರೆ ಯಾರಿಗೂ ಕೂಡ ತಲೆ ಎತ್ತಿ ಒಳಗಡೆ ಹೋಗ್ಲಿಕ್ಕಿಲ್ಲ. ಒಳಗಡೆ ಹೋಗಬೇಕಾಗಿದ್ರೆ ತಲೆ ತಗ್ಗಿಸಿಕೊಂಡೇ ಹೋಗಬೇಕು. ದೇವರಿಗೆ ಶರಣಾಗತಿ ಯಾರಾಗ್ತಾನೆ ಅವನಿಗೆ ಮಾತ್ರ ದೇವರು ಇರುವಲ್ಲಿಗೆ ಬರಲಿಕ್ಕೆ ಸಾಧ್ಯ ಎನ್ನುವುದರ ಪ್ರತೀಕವಾಗಿ ದೇವಾಲಯದ ಗರ್ಭಗುಡಿಯ ಬಾಗಿಲನ್ನು ಚಿಕ್ಕದಾಗಿ ಸ್ಥಾಪಿಸಿದ್ರು. ಬಗ್ಗಿಕೊಂಡು ಒಳಗಡೆ ಹೋದರೂ ಕೂಡ ಸರಿಯಾಗಿ ನಿಲ್ಲಕ್ಕೆ ಜಾಗ ಇರೋದಿಲ್ಲ. ಅಂತಹ ಪ್ರದೇಶದಲ್ಲಿ ಇಕ್ಕಟ್ಟಿನಲ್ಲಿ ಕೂತುಕೊಂಡು ಕಷ್ಟಪಟ್ಟು ದೇವರ ಪೂಜೆಯನ್ನು ಮಾಡ್ತಾರೆ. ಕಾರಣ ಏನು ಅಂತ ಕೇಳಿದರೆ, ದೇವರ ಸಮೀಪ ಹೋಗಬೇಕಾಗಿದ್ದರೆ ಮತ್ತು ದೇವರನ್ನು ನಾವು ಪ್ರಾರ್ಥಿಸಬೇಕಾಗಿದ್ದರೆ ಅಷ್ಟು ಕಷ್ಟ ಉಂಟು ಅಂತ, ಸುಲಭ ಸಾಧ್ಯವಾಗಿರುವಂತಹ ಸಂಗತಿ ಅಲ್ಲ. ಸ್ಥೂಲವಾದಂತಹ ಪ್ರಪಂಚದಿಂದ ಮನುಷ್ಯ ಬಾಗಿ 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 ಶರಣಾಗಿ ಕಷ್ಟಪಟ್ಟು ತಲೆ ತಗ್ಗಿಸಿ ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡಿದಾಗ ನಾನು ಎನ್ನುವ ಭಾವ ಹೋಯಿತು. ದೇವರು ಎನ್ನುವ ಭಾವದಲ್ಲಿ ಅವನು ಲೀನಾಗ್ತಾನೆ. ಅವನಿಗೆ ಮಾತ್ರ ಈಶ್ವರನ ದೇವರ ಪೂಜೆಯನ್ನು ಮಾಡಲಿಕ್ಕೆ ಅಧಿಕಾರ ಪ್ರಾಪ್ತಿಯಾಯಿತು. ಶರಣಾಗತಿಯ ಉಚ್ಚ ಒಂದು ಪರಿಕಲ್ಪನೆ ಎನ್ನುವಂತಹದ್ದು ದೇವಸ್ಥಾನ. ಅದಕ್ಕೋಸ್ಕರವಾಗಿಯೇ ದೇವಸ್ಥಾನವನ್ನು ನಾವು ಈ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು. ಇಲ್ಲಿ ಬರುವಂತಹ ಎಲ್ಲ ವಿನ್ಯಾಸಗಳು ಕೂಡ ಕಣ್ಣಿಗೆ ಚಂದ ಕಾಣಿಸಬೇಕು ಎನ್ನುವ ಉದ್ದೇಶದಲ್ಲಿ ಮಾಡುವಂತಹದ್ದು ಅಲ್ಲವೇ ಅಲ್ಲ. ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಏನು ಅಂದರೆ, ಈ ದೇವಸ್ಥಾನದ ಹೊರಗಡೆ ಇಲ್ಲಿ ಇನ್ನು ಆಗಬೇಕು, ಇನ್ನು ಆಗಲಿಕ್ಕಿದೆ. ಈ ರಥದಲ್ಲಿ ಎಲ್ಲ ಕೆಲವು ಚಿತ್ತಾರಗಳುಂಟು, ನೀವೆಲ್ಲ ಗಮನಿಸಬೇಕು. ಅದು ಯಾವ ರೀತಿಯ ಚಿತ್ತಾರ ಅಂತ ಕೇಳಿದರೆ, ಒಂದು ದೊಡ್ಡ ಸಿಂಹ ಒಂದು ಆನೆಯನ್ನು ಒಂದು ಸರ್ಪವನ್ನು ತಿಂದುಕೊಂಡಿರತಕ್ಕಂತಹ ಒಂದು ಚಿತ್ತಾರವನ್ನು ನೀವೆಲ್ಲ ಕಂಡಿರಬಹುದು. ಒಂದು ದೊಡ್ಡ ಸಿಂಹ ಎರಡು ಕೈ ಹೀಗೆ ಹಿಡ್ಕೊಂಡು ಒಂದು ಸರ್ಪವನ್ನು ತಿಂತಾ ಇದೆ. ಸರ್ಪದ ಕೆಳಭಾಗದಲ್ಲಿ ಒಂದು ಚಿಕ್ಕದಾಗಿರತಕ್ಕಂತಹ ಆನೆ ಇದೆ. ರಥದಲ್ಲಿ 4 ಕಡೆಗಳಲ್ಲಿ ರಥವನ್ನು ಕಟ್ಟುವಾಗ 4 ಕಡೆಯಲ್ಲಿ ಈ ಚಿತ್ತಾರವನ್ನು ಇಡ್ತಾರೆ. ಮತ್ತು ದೇವಸ್ಥಾನದ ಗೋಪುರದಲ್ಲಿ ದ್ವಾರಪಾಲಕರಾಗಿ ಚಿತ್ತಾರವನ್ನು ಕಟ್ಟುತ್ತಾರೆ. ಯಾಕೆ ಅಂತ ನಾವು ತಿಳ್ಕೊಳ್ಬೇಕು. ಇದರ ಸಂಗತಿ ಏನು ಅಂತ ಕೇಳಿದರೆ, ದೊಡ್ಡದಾಗಿರತಕ್ಕಂಥ ಒಂದು ಆನೆಯನ್ನು ಸರ್ಪ ತಿಂತಾ ಇದೆ. ನೀವು ಆಲೋಚಿಸಿ, ಒಂದು ಆನೆಯನ್ನು ಸರ್ಪ ತಿನ್ನಬೇಕಾಗಿದ್ದರೆ ಸರ್ಪ ಎಷ್ಟು ದೊಡ್ಡದಾಗಿರಬೇಕು, ಸರ್ಪ ಎಷ್ಟು ಬಲಶಾಲಿಯಾಗಿರಬೇಕು. ಅಂತಹ ಸರ್ಪವನ್ನು ಲೀಲಾಜಾಲವಾಗಿ ಒಂದು ಸಿಂಹ ಬಾಲ ಹಿಡಿದು ತಿಂತಾ ಉಂಟು ಅಂತ ಕೇಳಿದರೆ, ಅಷ್ಟು ದೊಡ್ಡ ಆನೆಯನ್ನು ತಿನ್ನುವ ಸರ್ಪನನ್ನು ಲೀಲಾಜಾಲವಾಗಿ ತಿನ್ನತಕ್ಕಂತಹ ಆ ಒಂದು ಸಿಂಹ ಎಷ್ಟು ಬಲಿಷ್ಠವಾಗಿರಬೇಕು. ಇಂತಹ ಪ್ರಬಲವಾಗಿರುವಂತಹ ಬಲಿಷ್ಠವಾದಂತಹ ಒಂದು ಸಿಂಹವನ್ನು, ಆನೆಯನ್ನು ತಿನ್ನುವಷ್ಟು ದೊಡ್ಡ ಸರ್ಪ, ಅಂತಹ ಸರ್ಪನನ್ನು ಲೀಲಾಜಾಲವಾಗಿ ತಿನ್ನುವಂತಹ ಸಿಂಹ, ಇಂತಹ ಬಲಿಷ್ಠವಾದಂತಹ ಸಿಂಹವನ್ನು ಒಳಗಡೆಯಲ್ಲ, ಗೋಪುರದ ಹೊರಗಡೆ ದ್ವಾರಪಾಲಕನಾಗಿ ನಿಲ್ಲಿಸಬೇಕಾಗಿದ್ದರೆ
ಒಳಗಡೆ ಇರತಕ್ಕಂತಹ ದೇವರು ಎಷ್ಟು ಬಲಿಷ್ಠ ಅಂತ ನಾವು ಆಲೋಚಿಸಬೇಕು. ಇದನ್ನು ಸೂಚನೆ ಮಾಡ್ತಾ ಉಂಟು ಈ ಶಿಲ್ಪ. ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಹೋಗುವಾಗಲೇ ಒಂದು ಮೆಟ್ಟಲು ನಿಮ್ಗೆ ಕಾಣಿಸ್ತದೆ. ಮೆಟ್ಲು ನೀವೆಲ್ಲರೂ ಕಾಣಬೇಕು. ಅದಕ್ಕೆ ಆನೆಕಲ್ಲು ಅಂತ ಹೇಳ್ತಾರೆ. ಶಿಲ್ಪಶಾಸ್ತ್ರದಲ್ಲಿ ಅದಕ್ಕೆ ಮಕರ ಶಿಲ್ಪ ಅಂತ ಹೇಳ್ತಾರೆ. ನೀವೆಲ್ಲ ಕಾಣಬೇಕಲ್ಲಿ. ಅಲ್ಲಿ ಮೇಲ್ಗಡೆ ಒಂದು ಎರಡು ಮೊಸಳೆಯ ಮುಖ ಕಾಣಿಸ್ತದೆ. ಆನಂತರ ಒಂದು ಸೊಂಡಿಲನ ಹಾಗಿರತಕ್ಕಂತಹ ಒಂದು ಆಕೃತಿ ಇದೆ. ಮೆಟ್ಟಿಲು, ಗರ್ಭಗುಡಿಗೆ ಹೋಗುವಂಥ ಮೆಟ್ಟಿಲಿನಲ್ಲಿ 2 ಮೊಸಳೆ ಮಾತ್ರ ಕಾಣಿಸ್ತಾ ಉಂಟು. ಯಾಕದು? ಒಂದು ದೊಡ್ಡ ಮೆಸೇಜ್ ಕೊಡ್ತಾ ಇದೆ ಇದು. ಒಂದು ಕೆರೆಗೆ ನಾವು ಇಳಿಯುವಾಗ ಒಂದು ನಿಯಮ ಇದೆ. ಯಾವ ಕೆರೆಯಲ್ಲಿ ಮೊಸಳೆಯ ಮುಖ ಕಾಣ್ತದೋ ಆ ಕೆರೆಗೆ ನಾವು ಇಳಿಬಾರದು. ಕೆರೆಯಲ್ಲಿ ಮೊಸಳೆಗಳು ತಿರುಗಾಡೋದು ಹೇಗೆ ಅಂತ ಕೇಳಿದ್ರೆ ಮುಖ ಮಾತ್ರ ಕಾಣಿಸ್ತದೆ ಅಷ್ಟೇ ಹೊರತು ದೇಹ ಕಾಣಿಸೋದಿಲ್ಲ. ಮುಖ ಮಾತ್ರ ಕಾಣ್ತದೆ, ಗೊತ್ತಾಗೋದಿಲ್ಲ, ಹೀಗೆ ನಿಂತಿರ್ತದೆ. ಯಾವ ಕೆರೆಯಲ್ಲಿ ಮೊಸಳೆಯ ಮುಖ ಮಾತ್ರ ಕಾಣ್ತದೋ ಆ ಕೆರೆಗೆ ನಾವು ಇಳಿಲಿಕ್ಕಿಲ್ಲ. ನಿಯಮ ಅದು. ಡೇಂಜರ್ ಅಂತ ಅರ್ಥ. ಆ ಕೆರೆ ತುಂಬ ಡೇಂಜರ್. ಗರ್ಭಗುಡಿಯ ಒಳಗಡೆ ಯಾರೂ ಹೋಗ್ಲಿಕ್ಕಿಲ್ಲ. ಯಾಕೆ? 2 ಮೊಸಳೆಗಳು ಮುಖ ಮಾತ್ರ ಹೊರಗಡೆ ಹಾಕಿ ನಿಂತಿದೆ. ಒಳಗಡೆ ಯಾರೂ ಬರಬೇಡಿ, ಒಳಗಡೆ ಯಾರೂ ಬರಲಿಕ್ಕಿಲ್ಲ. ಯಾರು ಬರಲಿಕ್ಕಿದೆಯೋ ಅವರು ಮಾತ್ರ ಬರಬೇಕು. ಯಾರು ಬರಬೇಕು? ಈ ಮೊಸಳೆ ಮತ್ತು ಮೊಸಳೆಯನ್ನು ಸಾಕುವಂತಹ ಒಳಗಡೆ ಇರತಕ್ಕಂತಹ ವ್ಯಕ್ತಿಯ ಪರಿಚಯ ಅನಾದಿಯಿಂದ ಯಾರಿಗಿದೆಯೋ ಅವರು ಮಾತ್ರ ಅಲ್ಲಿಗೆ ಬರಬೇಕು. ಬಿಟ್ಟರೆ ಮತ್ತು ಯಾರೂ ಬರಲಿಕ್ಕಿಲ್ಲ. ಮೊಸಳೆಯ ಮುಖ ಅದನ್ನು ತೋರಿಸ್ತಾ ಉಂಟು. ಯಾರು ಆ ನೀರಿಗೆ ಇಳಿಬಾರದು ಅಂತ ಹೇಗೆ ನಿಯಮ ಇದೆಯೋ ಅದೇ ಪ್ರಕಾರ ಗರ್ಭಗುಡಿ ಎನ್ನುವಂತಹ ದೊಡ್ಡ ಒಂದು ಸರೋವರಕ್ಕೆ ಯಾರೂ ಕೂಡ ಬರಬಾರದು ಎನ್ನುವಂತಹ ದೊಡ್ಡ ಒಂದು ಮೆಸೇಜನ್ನು ಆ ಮಕರ ಶಿಲ್ಪ ಎನ್ನುವಂತಹದ್ದು ತೋರಿಸ್ತಾ ಇದೆ. ಹೀಗೆ ಒಂದು ದೇವಾಲಯ ನಿರ್ಮಾಣ ಅಂತ ಕೇಳಿದರೆ ಕೇವಲ ಅದೊಂದು ಪೂಜಾ ಕೇಂದ್ರ, ಶ್ರದ್ಧೆಯ ಕೇಂದ್ರ ಅಂತ ಮಾತ್ರ ಅಲ್ಲ. ಅದು ಒಂದು ವಿಶಿಷ್ಟವಾದಂತಹ ಪರಂಪರೆ, ಸಾಂಸ್ಕೃತಿಕವಾಗಿರತಕ್ಕಂತಹ ಒಂದು ವಿಶಿಷ್ಟ ಕಲೆ ಇರತಕ್ಕಂತಹ ಪರಂಪರೆ ಅಂತ ಹೇಳಬೇಕು. ಆ ನಿಟ್ಟಿನಲ್ಲಿ ದೇವಾಲಯದ ನಿರ್ಮಾಣವನ್ನು ನಾವು ಮಾಡಿಕೊಂಡು ದೇವಸ್ಥಾನಕ್ಕೆ ಬರಬೇಕು. ಬಂದ ದೇವಸ್ಥಾನ ಕಾಲಕ್ಕೆ ಸರಿಯಾಗಿ ಜೀರ್ಣೋದ್ಧಾರಗಳಾಗಬೇಕು. ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ಯಾಕೆ ಜೀರ್ಣೋದ್ಧಾರ ಮಾಡಬೇಕು? ತುಂಬ ಪ್ರಶ್ನೆ ಇದೆ. ದೇವರೇನು ಬಂದು ಕೇಳ್ತಾರ ಜೀರ್ಣೋದ್ಧಾರ ಮಾಡಬೇಕು ಅಂತ? ದೇವರು ಬಂದು ಕೇಳ್ತಾರ? ಜೀರ್ಣೋದ್ಧಾರವನ್ನು ಮಾಡುವ ಅವಶ್ಯಕತೆ ಏನು? ಇದಕ್ಕೆ ದೇವಾಲಯ ಅಂದರೆ ಏನು ಅಂತ ಗೊತ್ತಾದರೆ ಜೀರ್ಣೋದ್ಧಾರ ಎಷ್ಟು ಪ್ರಾಮುಖ್ಯ ಅಂತ ಗೊತ್ತಾಗ್ತದೆ. ದೇವಾಲಯ ಅಂದರೆ ಏನು ಅಂತ ಕೇಳಿದರೆ ದೇಹೋ ದೇವಾಲಯ ಪ್ರೋಕ್ತಃ. ದೇವಾಲಯ ಅಂತ ಹೇಳಿದರೆ ಒಂದು ವಿರಾಟ್ ಪುರುಷ ಅಂತ ಅರ್ಥ. ದೇವಸ್ಥಾನ ಎನ್ನುವಂತಹದ್ದು ಒಂದು ದೊಡ್ಡ ದೇವರೇ ದೇವಾಲಯ ಅಂತ ಅರ್ಥ. ದೇವರಿಗೆ ದೇವಾಲಯ ಎನ್ನುವಂತಹದ್ದು ಒಂದು ಶರೀರದ ಒಳಗಡೆ ಇರತಕ್ಕಂತಹ ಲಿಂಗ ಅದು ದೇವರ ಜೀವ. ಲಿಂಗದ ಒಳಗಡೆ ಇರತಕ್ಕಂತಹದ್ದು ಚೈತನ್ಯ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ದೇಹ ಅದು ದೇವಸ್ಥಾನ. ಯಾವುದು ದೇಹ? ದೇವಸ್ಥಾನ ಆಗಿರುವುದರಿಂದ ಹೇಗೆ ದೇವಸ್ಥಾನ ದೇಹ ಆಗ್ತದೆ ಅಂತ ಕೇಳಿದರೆ ದೇವರ ಗರ್ಭಗುಡಿ ಏನಿದೆ ಅದು ದೇವರ ಮುಖ ಅಂತ ಅರ್ಥ. ಮಂಟಪ ಏನಿದೆ ಅದು ಹೃದಯ ಸ್ಥಾನ ಅಂತ ಅರ್ಥ. ಆ ಕಡೆ ಈ ಕಡೆ ಇರತಕ್ಕಂತಹ 2 ಅಂಬಿಲಗಳು ಅದು ದೇವರ ಚಾಚಿದ 2 ಕೈಗಳು. ಎದುರುಗಡೆ ಇರತಕ್ಕಂತಹ ಅಂಬಿಲಗಳು ದೇವರ ತೊಡೆ. ಗೋಪುರಂ ಪಾದಮೇವಚ. ಹೊರಗಡೆ ಇರತಕ್ಕಂತಹ ಗೋಪುರ ಅದು ದೇವರ ಪಾದ ಅಂತ ಅರ್ಥ.
ಧ್ವಜಸ್ತಂಭ ಎನ್ನುವಂತಹದ್ದು ದೇವರ ಲಿಂಗ ಅಂತ ಅರ್ಥ, ಶಿಷ್ಣ ಲಿಂಗ ಅಂತ ಅರ್ಥ. ಹೀಗೆ ನಮ್ಮ ಸಂಸ್ಕಾರ ನೋಡಿ, ನಾವು ಗೋಪುರದ ಒಳಗಡೆ ಬರುವಾಗಲೇ ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಬರ್ತೇವೆ. ಎಲ್ಲರೂ ಕೂಡ ನಮಗೆ ಗೊತ್ತಿಲ್ಲದೇ ಇದ್ದು ನಾವು ಈ ಕ್ರಿಯೆಯನ್ನು ಮಾಡ್ತೇವೆ. ಕಾರಣ ಏನು ಅಂತ ಕೇಳಿದ್ರೆ, ದೇವರ ಪಾದಕ್ಕೆ ನಮಸ್ಕರಿಸಿ ನಾವು ಒಳಗಡೆ ಬರೋದು ಅಂತ ಅರ್ಥ. ಅಲ್ಲಿ ದೇವರ ಪಾದ ಉಂಟು ಅಂತ. ಹಾಗಾದರೆ ದೇವಸ್ಥಾನದಲ್ಲಿರತಕ್ಕಂತಹ ದೇವರ ಶರೀರ ಯಾವುದು ಕೇಳಿದರೆ ದೇವಾಲಯ. ದೇವಾಲಯದಲ್ಲಿ ಅದು ದೇವರ ಶರೀರ ಆಗಿರುವುದರಿಂದ ಅಲ್ಲಿರುವ ಪ್ರತಿಯೊಂದು ಅಂಗಾಂಗಗಳೂ ಕೂಡ ಸರಿಯಾದ ರೀತಿಯಲ್ಲಿ ಇದ್ದರೆ ಮಾತ್ರ ಒಳಗಡೆ ಇರತಕ್ಕಂತಹ ದೇವರು ಸರಿಯಾದ ರೀತಿಯಲ್ಲಿ ಅನುಗ್ರಹ ಚೈತನ್ಯವಾಗಿ ಇರ್ತಾರೆ. ನಾವೇ ಆಲೋಚಿಸುವ, ನಮ್ಮ ಒಂದು ಕೈ ನೋವಿದೆ, ಮತ್ತೊಂದು ಕಾಲು ನೋವಿದೆ ಅಂತ ಹೇಳಿದರೆ ಏನೂ ಬೇಡ ಅಂತ ಅನ್ನಿಸ್ತದೆ, ಮನಸ್ಸಿಗೆ ಯಾವುದೂ ಬೇಡ ಅಂತ ಅನ್ನಿಸ್ತದೆ. ಮನಸ್ಸು ಚೆನ್ನಾಗಿ ಇದ್ದು ಶರೀರ ಏನೂ ಅನುಕೂಲ ಇಲ್ಲದೆ ಇದ್ದರೂ ಪ್ರಯೋಜನ ಇಲ್ಲ. ಶರೀರ ಮತ್ತು ನಮ್ಮ ಜೀವ ಎರಡು ಪ್ರಧಾನವಾದಂತಹ ಅಂಗಗಳು, ಒಂದು ನಾಣ್ಯದೆರಡು ಮುಖಗಳಿದ್ದಂತೆ. ಒಳ್ಳೆಯ ಶರೀರ ಉಂಟು, ಆ ಶರೀರದಲ್ಲಿ ಜೀವವೇ ಇಲ್ಲದೆ ಇದ್ದರೆ ಅದು ಪ್ರಯೋಜನ ಇಲ್ಲ. ಜೀವ ಇದೆ, ಆ ಶರೀರಕ್ಕೆ ಯಾವುದೇ ರೀತಿಯ ಚಲನೆಗಳೇ ಇಲ್ಲ, ಕೈಯಾಡೋದಿಲ್ಲ, ಕಾಲಾಡೋದಿಲ್ಲ, ಏನೂ ಗೊತ್ತಾಗೋದಿಲ್ಲ, ಜೀವ ಇದೆ ಅಂತ ಕೇಳಿದರೆ ಅದಕ್ಕೂ ಪ್ರಯೋಜನ ಇಲ್ಲ. ಒಳ್ಳೆಯ ಶರೀರ ಬೇಕು, ಶರೀರದಲ್ಲಿ ಒಳ್ಳೆಯ ಲವಲವಿಕೆಯ ಜೀವ ಇರಬೇಕು. ದೇವರಿಗೆ ಶರೀರ ಹೇಳಿದರೆ ದೇವಸ್ಥಾನ ಆಗಿರುವುದರಿಂದ ಈ ದೇವಸ್ಥಾನ ಎನ್ನುವ ಶರೀರ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಒಳಗಡೆ ಇರತಕ್ಕಂತಹ ದೇವರ ಲಿಂಗ ಎನ್ನುವ ಜೀವ ಸರಿಯಾದ ರೀತಿಯಲ್ಲಿ ಇರುತ್ತದೆ, ಅನುಗ್ರಹ ಕೊಡುವಂತಹ ಚೈತನ್ಯವಾಗಿ ಬೆಳೀತದೆ. ಹಾಗಾದರೆ ಜೀರ್ಣೋದ್ಧಾರ ಯಾಕೆ ಬೇಕು ಅಂತ ಕೇಳಿದರೆ, ಜೀರ್ಣಸ್ಯ ಧಾರಣೆ ದೋಷಃ. ಜೀರ್ಣವಾದದ್ದನ್ನು ನಾವು ಹಾಗೆ ಇಟ್ಟುಕೊಳ್ಳುವಂತಹದ್ದು ದೋಷ. ಯಾಕೆ? ನಮಗೊಂದು ಕೈ ನೋಯ್ತಾ ಉಂಟು, ಒಂದು ಕಾಲು ನೋಯ್ತಾ ಇದೆ, ನಾವೇನು ಮಾಡಬೇಕು? ಸ್ವಲ್ಪ ಸಮಯ ಕಾಯ್ಬೋದು, ಎಣ್ಣೆ ಹಚ್ಚಬೋದು, ಆಗಲಿಲ್ಲ ಡಾಕ್ಟ್ರ್ ಹತ್ರ ಹೋಗಬೇಕು, ಅದಕ್ಕೇನು ಬೇಕೋ ಸ್ಕ್ಯಾನಿಂಗ್ ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ತಗೊಳ್ಬೇಕೋ ಆ ಟ್ರೀಟ್ಮೆಂಟನ್ನು ನಾವು ತಗೊಂಡಾಗ ಮಾತ್ರ, ಆ ನೋವು ಹೋದಾಗ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಒಂದು ಒಳ್ಳೆಯ ಸಫಲತೆ ನಮಗೆ ಪ್ರಾಪ್ತಿಯಾಗ್ತದೆ. ಅದೇ ಪ್ರಕಾರ ಒಳಗಡೆ ಇರತಕ್ಕಂತಹ ದೇವರು ಬಂದ ಭಕ್ತಾದಿಗಳಲ್ಲಿ ಮಾತಾಡಬೇಕು ಅಂತಾಗಿದ್ದರೆ, ಬಂದ ಭಕ್ತಾದಿಗಳು ಕೇಳಿದ ಸರ್ವ ಸಂಗತಿಗಳನ್ನು ಒಳಗಡೆ ಇರತಕ್ಕಂಥ ದೇವರು ಕೇಳಬೇಕಾಗಿದ್ದರೆ ದೇವರ ಶರೀರ ಚೆನ್ನಾಗಿರಬೇಕು. ಶರೀರವನ್ನು ಚೆನ್ನಾಗಿ ಇರಿಸಬೇಕು ಎನ್ನುವ ಉದ್ದೇಶದಲ್ಲಿ ನಡೆಸುವ ಕ್ರಿಯೆಯೇ ಅದು ಜೀರ್ಣೋದ್ಧಾರ ಅಂತ ಆಗಿರ್ತದೆ. ಆ ನಿಟ್ಟಿನಲ್ಲಿ ದೇವರ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ಒಳಗಡೆ ಇರತಕ್ಕಂತಹ ಸಾನ್ನಿಧ್ಯ ನಮಗೆ ಸುಸ್ತೋತ್ರ ದೇವ ಖಲು ಸಂಪದೇ ಸ್ಯಾತ್. ಆ ದೇವರು ನಮಗೆ ಯೋಗ್ಯವಾದಂತಹ ಅನುಗ್ರಹವನ್ನು, ಸುಸ್ತರಾದಂತಹ ದೇವರು ಮಾತ್ರ ಅನುಗ್ರಹವನ್ನು ಕೊಡ್ತಾ ಬರ್ತಾರೆ. ಸರಿ, ಹಾಗಿದರೆ ದೇವಾಲಯ ನಿರ್ಮಾಣ ಯಾಕೆ ಬೇಕು ಅಂತ ಗೊತ್ತಾಯಿತು, ಜೀರ್ಣೋದ್ಧಾರದ ಅವಶ್ಯಕತೆ ಯಾಕೆ ಅಂತ ಗೊತ್ತಾಯಿತು. ಸರಿ, ನಾವು ಆ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈಗ ದೇವಸ್ಥಾನಕ್ಕೆ ನಾವು ಹೇಗೆ ಬರಬೇಕು ಅಂತ ತಿಳ್ಕೊಳ್ಳುವ. ಅಲ್ಲಿಗೆ ನನ್ನ ಮಾತು ಮುಗಿಸ್ತೇನೆ. ದೇವಾಲಯಕ್ಕೆ ನಾವು ಬರುವಾಗ ದೊಡ್ಡ ಸಮಸ್ಯೆ ಏನು, ನಾವು ಹೇಗೆ ಬರಬೇಕು, ಎಲ್ಲಿಂದ ಬರಬೇಕು, ಏನನ್ನು ನೋಡಬೇಕು, ಎಷ್ಟೊತ್ತಿಗೆ ದೇವರನ್ನು ಕಾಣಬೇಕು ಗೊತ್ತಾಗೋದಿಲ್ಲ. ಹಾಗಾದರೆ ದೇವರನ್ನು ಕಾಣಲಿಕ್ಕೆ ನಾವು ಬರುವಾಗ ಬಂದ ತಕ್ಷಣ ನೋಡಲಿಕ್ಕೆ ಇರುವ ಕೆಲವು ಸಂಗತಿಗಳಿವೆ. ಅದನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಬಂದದ್ದು ಸಾರ್ಥಕ ಆಗ್ತದೆ. ಒಂದು 5 ವಸ್ತುಗಳನ್ನು ನಾವು ಕಾಣಬೇಕಂತೆ ದೇವಸ್ಥಾನಕ್ಕೆ ಬಂದು, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪ್ರಾಯಶಃ ಈ 5 ವಸ್ತುಗಳನ್ನು ನಾವು ಕಾಣದೇ ಇದ್ದರೆ
ನಾವು ಬಂದು ದೇವರನ್ನು ಕಂಡದ್ದು ಕೂಡ ವ್ಯರ್ಥ ಆಗುವ ಸಾಧ್ಯತೆ ಉಂಟು. ಕುಂಭಂ ಶಕ್ತಿಂ ಮಹಾಪೀಠಂ ವಾಹನಂ ಧ್ವಜಮೇವ ಚ ಪಂಚಾಂಗ ಸಹಿತಂ ದೇವಂ ದೃಷ್ಟ್ವಾ ಪಾಪಿ ಪ್ರಮುಚ್ಯತೆ. ಏನು ನೋಡಬೇಕು? ಮೊದಲು ದೇವಸ್ಥಾನಕ್ಕೆ ಬರುವಾಗಲೇ ಕುಂಭಂ, ಎತ್ತರದಲ್ಲಿರತಕ್ಕಂತಹ ಶಿಖರವನ್ನು ನಾವು ಮೊದಲು ಕಾಣಬೇಕಂತೆ. ಕೇರಳದಲ್ಲಿ ಇವತ್ತು ಸಂಪ್ರದಾಯ ಇದೆ. ಶಿಖರವನ್ನು ನೋಡಿ ನಮಸ್ಕರಿಸುವಂತಹ ಸಂಪ್ರದಾಯ ಇವತ್ತು ಕೂಡ ಕೇರಳದಲ್ಲಿದೆ. ಶಿಖರಕ್ಕೆ ಕಲಶಾಭಿಷೇಕವನ್ನು ಮಾಡಿ ಇಡೀ ಬ್ರಹ್ಮ ಕಲಶವನ್ನು ಶಿಖರಕ್ಕೆ ಅಭಿಷೇಕ ಮಾಡುವಂತಹ ಸಂಪ್ರದಾಯವು ಕೂಡ ತಮಿಳುನಾಡಿನಲ್ಲಿದೆ. ಅದು ವಿಶಿಷ್ಟವಾಗಿರುವಂತಹ ಚೈತನ್ಯ ಶಿಖರ ದೇವಸ್ಥಾನಕ್ಕೆ ಮೊದಲು ಬಂದಾಗ ಅಥವಾ ಪ್ರತಿನಿತ್ಯ ಯಾದರೂ ಅಡ್ಡಿ ಇಲ್ಲ, ನಾವು ದೇವಸ್ಥಾನಕ್ಕೆ ಬಂದ ತಕ್ಷಣ ಮೊದಲು ಕಾಣಬೇಕಾಗಿರತಕ್ಕಂತಹದ್ದು ಕುಂಭಂ, ಅದು ದೇವರ ಶಿಖರ. ಎರಡನೇದಾಗಿ ಶಕ್ತಿಂ, ದೇವರ ಪೀಠವನ್ನು ಕಾಣಬೇಕಂತೆ. ಇದು ಬಹಳ ವಿಶಿಷ್ಟ. ದೇವರ ಪೀಠ ಮತ್ತು ದೇವರ ಬಿಂಬ, ಇದು ಎರಡೂ ಒಂದು ವಿಶಿಷ್ಟವಾಗಿರುವ ಸಂಗತಿ. ದೇವರ ಪೀಠಕ್ಕೆ ಶಕ್ತಿ ಅಂತ ಹೆಸರು, ಅದು ಸ್ತ್ರೀ ಶಿಲೆ. ದೇವರ ಬಿಂಬ ಎನ್ನುವಂತಹದ್ದು ಅದು ಪುರುಷ ಶಕ್ತಿ, ಅದಕ್ಕೆ ಪುರುಷ ಶಿಲೆ ಅಂತ ಹೆಸರು. ಸ್ತ್ರೀ ಶಿಲೆ ಮತ್ತು ಪುರುಷ ಶಿಲೆ ಅದು ಎರಡು ಸಂಯೋಗ ಆಗಲಿಕ್ಕೆ ಒಂದು ಅಷ್ಟಬಂಧ ಅಂತ ಹಾಕ್ತಾರೆ. ಒಂದು ಸ್ತ್ರೀ ಶಿಲೆ ಮತ್ತೊಂದು ಪುರುಷ ಶಿಲೆ ಸಂಯೋಗ ಆದಾಗ ಅಲ್ಲಿ ಒಂದು ವಿಶಿಷ್ಟವಾದಂತಹ ಶಕ್ತಿ ಉತ್ಪತ್ತಿ ಆಗ್ತದೆ. ಅದನ್ನು ದೇವರು ಅಂತ ಕರೆದರು. ಹಾಗಾದರೆ ದೇವರನ್ನು ಕಾಣಬೇಕಾಗಿದ್ದರೆ ಮೊದಲು ಅಲ್ಲಿ ನೋಡಲಿಕ್ಕಿರತಕ್ಕಂತಹದ್ದು ಪೀಠ. ಕುಂಭಂ ಶಕ್ತಿಂ ಮಹಾಪೀಠಂ, ಮೂರನೆಯದಾಗಿ ಮಹಾಪೀಠ. ಧ್ವಜಮರದ ಹಿಂದುಗಡೆ ಒಂದು ಪೀಠ ಇದೆ. ಬ್ರಹ್ಮಕಲ್ಲು ಅಂತ ಹೇಳ್ತೇವೆ, ಅದನ್ನು ನಾವು ಪೆರುಮೆರಿಕಲ್ಲು ಅಂತ ಹೇಳ್ತೇವೆ. ಅಂತಹ ಒಂದು ಪೀಠ ಇದೆ. ಧ್ವಜಸ್ತಂಭದ ಹಿಂದೆ ಇರತಕ್ಕಂತಹ ಒಂದು ದೊಡ್ಡ ಬಲಿಪೀಠ, ಮಹಾಬಲಿಪೀಠ ಅಂತ ಹೆಸರು. ಇದನ್ನು ಕಾಣಬೇಕಂತೆ. ಕುಂಭಂ ಶಕ್ತಿಂ ಮಹಾಪೀಠಂ. ನಾಲ್ಕನೆಯದಾಗಿ ವಾಹನಂ, ದೇವರ ವಾಹನವನ್ನು ಕಾಣಬೇಕಂತೆ. ಈಶ್ವರನನ್ನು ಕಾಣಬೇಕಾಗಿದ್ದರೆ ವಾಹನದ ಎರಡು ಶೃಂಗದ ಮಧ್ಯದಲ್ಲಿ ನಾವು ಈಶ್ವರನನ್ನು ಕಾಣಬೇಕು. ಕುಂಭಂ ಶಕ್ತಿಂ ಮಹಾಪೀಠಂ ವಾಹನಂ ಧ್ವಜಮೇವ ಚ, ದೇವರ ಧ್ವಜಸ್ತಂಭವನ್ನು ಕಾಣಬೇಕು. ಈ ಐದರ ಒಡನೆ ದೇವರನ್ನು ಕಾಣಬೇಕಂತೆ. ಕುಂಭಂ ಶಕ್ತಿಂ ಮಹಾಪೀಠಂ ವಾಹನಂ ಧ್ವಜಮೇವ ಚ ಪಂಚಾಂಗ ಸಹಿತಂ ದೇವಂ ದೃಷ್ಟ್ವಾ ಪಾಪಿ ಪ್ರಮುಚ್ಯತಿ. ಈ ಐದನ್ನು ಕಾಣುವುದರ ಜೊತೆಗೆ ಯಾರು ದೇವರನ್ನು ಕಾಣ್ತಾರೆ, ಕಂಡ ತಕ್ಷಣ ಬದುಕಿನಲ್ಲಿ ಅವನು ಮಾಡಿದ ಪಾಪಗಳು ಪರಿಹಾರ ಆಗುತ್ತೆ. ಎಷ್ಟು ಸುಲಭ ನೋಡಿ. ದೇವಸ್ಥಾನಕ್ಕೆ ಇಷ್ಟು ಐದನ್ನು ಕಾಣ್ತಾ ನಾವು ದೇವರನ್ನು ಕಂಡಾಗ ನಮ್ಮ ಬದುಕಿನ ಪಾಪಗಳನ್ನು ಕಳೆಯುವಷ್ಟು ದೊಡ್ಡ ಸಾಮರ್ಥ್ಯ ಒಂದು ದೇವಸ್ಥಾನಕ್ಕುಂಟು. ಹಾಗಾದರೆ ದೇವಸ್ಥಾನಕ್ಕೆ ಬಂದಾಯಿತು, ಪಂಚಾಂಗ ಸಹಿತವಾಗಿರುವಂಥ ದೇವರನ್ನು ಕಂಡಾಯಿತು. ಇನ್ನೊಂದು ಕೆಲಸ ಬಾಕಿ ಇದೆ. ಏನದು? ಒಂದು ಪ್ರದಕ್ಷಿಣೆ ಬರಬೇಕು ದೇವರಿಗೆ. ದೊಡ್ಡ ಕೆಲಸ ನಿಜವಾಗಿ. ಹೆಚ್ಚಾಗಿ ದೇವಸ್ಥಾನಕ್ಕೆ ಬಂದ ನಂತರ ಕೊನೆಯ ಕೆಲಸ ಆಗಿರ್ತದೆ ಪ್ರದಕ್ಷಿಣೆ. ಯಾಕಂದರೆ ಮತ್ತೆ ಪ್ರದಕ್ಷಿಣೆ ಬಂದು ಮತ್ತೆ ಹೊರಟು ಹೋಗೋದೇ ಆಗ್ತದೆ. ಅರ್ಧ ಪ್ರದಕ್ಷಿಣೆ ಬಂದಾಗ ನೆನಪಾಗ್ತದೆ, ಹೊರಗಡೆ ಒಂದು ನಿನ್ನೆ ಅಷ್ಟೇ ತಕ್ಕೊಂಡ ಚಪ್ಪಲಿ ಇಟ್ಟಿದ್ದೇನೆ, ಯಾರು ತಗೊಂಡು ಹೋಗ್ತಾರೋ ಏನೋ, ಆದಷ್ಟು ಬೇಗ ಹೊರಡೋದು ಒಳ್ಳೆಯದು. ಅರ್ಧ ಪ್ರದಕ್ಷಿಣೆ ಮಾತ್ರ ನಿಧಾನ, ಮತ್ತೆ ಅರ್ಧ ಪ್ರದಕ್ಷಿಣೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ನೆನಪಾಗುತ್ತೆ ಚಪ್ಪಲಿಯದ್ದು ಅಂತ. ಹಾಗಾದರೆ ದೇವರಿಗೆ ಪ್ರದಕ್ಷಿಣೆ ಬರಬೇಕಾಗಿದ್ದರೆ ಒಂದು ಒಳ್ಳೆಯ ನಿಯಮವನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಏನು ಗೊತ್ತಾ? ಆಸನ್ನ ಪ್ರಸವಾನಾರಿ ಜಲಪೂರ್ಣಂ ಯಥಾಘಟಂ ಉದ್ವಹಂತಿ ಶನೀರ್ಯಾತಿ ಪ್ರದಕ್ಷಿಣ ಇತಿ ಸ್ಮೃತಃ. ಪ್ರದಕ್ಷಿಣೆ ಹೇಗೆ ಬರಬೇಕಂತೆ ಕೇಳಿದರೆ, ಒಂದು ತುಂಬಿದ ಗರ್ಭಿಣಿಯಂತೆ. ಎಷ್ಟು? ಆಸನ್ನ ಪ್ರಸವಾನಾರಿ, ಇನ್ನೊಂದು 2 ದಿವಸದಲ್ಲಿ ಡೆಲಿವರಿ ಆಗ್ತದೆ, ಅಷ್ಟು ತುಂಬಿದ ಗರ್ಭಿಣಿ. ಆ ಗರ್ಭಿಣಿಯ ತಲೆಯ ಮೇಲೆ ಒಂದು ಮಣ್ಣಿನ ಮಡಕೆ ಇಟ್ಟಿದ್ದಾರೆ. ಆ ಮಡಕೆಯಲ್ಲಿ ಅರ್ಧ ಅಲ್ಲ, ಪೂರ್ಣ ನೀರು ಹಾಕಿ ಇಟ್ಟಿದ್ದಾರೆ. ಆಸನ್ನ ಪ್ರಸವಾನಾರಿ
ಜಲಪೂರ್ಣಂ ಯಥಾಘಟಂ. ಈ ಗರ್ಭಿಣಿ ಸ್ತ್ರೀಯ ತಲೆ ಮೇಲೆ ಒಂದು ಮಣ್ಣಿನ ಮಡಕೆ, ಅದರಲ್ಲಿ ಪೂರ್ಣ ನೀರು, ಇನ್ನು ಅವಳಿಗೆ ಏನು ಗಡಿಬಿಡಿಯೇ ಇಲ್ಲ, ನಿಧಾನದಲ್ಲಿ ಹೊರಟ್ರೆ ಸಾಕು, ನಿಧಾನದಲ್ಲಿ ಹೆಜ್ಜೆ ಇಟ್ಟರೆ ಸಾಕು ಎನ್ನುವ ಭಾವ. ಈ ಭಾವದಲ್ಲಿ ಇರುವಂತಹ ಸ್ತ್ರೀಯ ನಡಿಗೆ ಹೇಗಿದೆಯೋ ಆಲೋಚಿಸಿ. ಮೊದಲೇ ತುಂಬಿದ ಗರ್ಭಿಣಿ, ಅವಳ ತಲೆಯಲ್ಲಿ ಬೇರೆ ಒಂದು ನೀರಿನ ಮಡಕೆ ಇದೆ, ಮಣ್ಣಿನ ಮಡಕೆ, ಅದರಲ್ಲಿ ಪೂರ್ಣ ನೀರು ಹಾಕಿದ್ದಾರೆ. ಇಡುವ ಹೆಜ್ಜೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕೂಡ ನೀರು ಮತ್ತೆ ಪುನಃ ಕೆಳಗಡೆ ಬೀಳುವ ಸಾಧ್ಯತೆ ಉಂಟು. ಇಷ್ಟಾಗಿ ಅವಳಿಗೆ ಗಡಿಬಿಡಿ ಇಲ್ಲ, ನಿಧಾನದಲ್ಲಿ ಹೆಜ್ಜೆ ಇಟ್ಟರೆ ಸಾಕು ಅಂತ ಇದ್ದಾಳೆ. ಇಂತಹ ಸ್ತ್ರೀಯ ಒಂದೊಂದು ಹೆಜ್ಜೆ ಹೇಗಿರ್ತದೋ ಆ ರೀತಿಯಲ್ಲಿ ಹೆಜ್ಜೆ ಇಡ್ತಾ ದೇವರಿಗೆ ಪ್ರದಕ್ಷಿಣೆ ಬರಬೇಕಂತೆ. ಪ್ರಾಯಶಃ 25 ನಿಮಿಷ ಬೇಕು ಒಂದು ಪ್ರದಕ್ಷಿಣೆ ಬರಲಿಕ್ಕೆ ಅಂತ ಆಗ್ತದೆ. ಏನಿದು ಪ್ರದಕ್ಷಿಣೆ ಅಂತ ಕೇಳಿದರೆ, ದೇವರನ್ನು ನಮ್ಮ ದಕ್ಷಿಣವನ್ನಾಗಿರಿಸಿಕೊಂಡು, ನಮ್ಮ ಬಲವನ್ನಾಗಿರಿಸಿಕೊಂಡು ನಾವು ಬರುವಂತಹ ಸುತ್ತು, ಇದಕ್ಕೆ ಪ್ರದಕ್ಷಿಣೆ ಅಂತ ಹೆಸರು. ಪ್ರದಕ್ಷಿಣೆ ಬರುವಾಗ ದೇವರು ನಮ್ಮ ಬಲಭಾಗದಲ್ಲಿ ಇರ್ತಾರೆ, ಇದಕ್ಕೆ ಪ್ರದಕ್ಷಿಣೆ ಅಂತ ಹೆಸರು. ಆದರೆ ಈಶ್ವರನಲ್ಲಿ ಮಾತ್ರ ಒಂದು ಅರ್ಧ ಪ್ರದಕ್ಷಿಣೆ ಬಂದು ಮತ್ತೆ ಪುನಃ ಹಿಂದೆ ಬರಲಿಕ್ಕುಂಟು. ಅದು ಕಾರಣ ಈಶ್ವರನ ತೀರ್ಥವನ್ನು ದಾಟಬಾರದು ಎನ್ನುವ ಉದ್ದೇಶದಲ್ಲಿ, ಅದಕ್ಕೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಕಾರಣವನ್ನು ಬೇರೆ ಹೇಳಿರುವುದರಿಂದ ಅದನ್ನು ದಾಟಲಿಕ್ಕಿಲ್ಲ ಎನ್ನುವ ಉದ್ದೇಶದಲ್ಲಿ ಅರ್ಧ ಪ್ರದಕ್ಷಿಣೆ ಅಂತ ಬರತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ವಿಶೇಷವಾಗಿ ದೇವಸ್ಥಾನದ ನಿರ್ಮಾಣವನ್ನು ಹಿರಿಯರು ಮಾಡಿಕೊಂಡು, ಆ ದೇವಾಲಯದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೇವರನ್ನು ನಾವು ಆರಾಧಿಸಬೇಕು, ಬರಬೇಕು. ದೇವರನ್ನು ಉಪಾಸನೆ ಮಾಡುವುದರಿಂದ ವಿಶಿಷ್ಟವಾದಂತಹ ನಮಗೆ ಫಲಪ್ರಾಪ್ತಿ ಅಂತಕ್ಕಂಥ ಒಂದು ಒಳ್ಳೆಯ ನಿರ್ಣಯವನ್ನು, ನಿಯಮವನ್ನು ಕೊಟ್ಟಿದ್ದಾರೆ. ಈ ರೀತಿಯ ಪ್ರದಕ್ಷಿಣೆ ಹೇಳಿದ ರೀತಿಯಲ್ಲಿ ಬರುವುದರಿಂದ ಒಂದೊಂದು ಹೆಜ್ಜೆಗೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಬರ್ತದೆ. ಶಾಸ್ತ್ರ ಹೇಳ್ತದೆ, ಪದೇ ಪದೇ ಅಶ್ವಮೇಧಸ್ಯ ಫಲಮಾಪ್ನೋತಿ ನಿತ್ಯಶಃ. ಅದು ಯಾವ ರೀತಿಯ ಪ್ರದಕ್ಷಿಣೆಯಾಗಿರಬೇಕು ಅಂತ ಕೇಳಿದರೆ, ಶಾಸ್ತ್ರ ಹೇಳಿದ ರೀತಿಯಲ್ಲಿ ಹೆಜ್ಜೆ ಇಡ್ತಾ ಪ್ರದಕ್ಷಿಣೆ ಬಂದರೆ ಆ ಪ್ರದಕ್ಷಿಣೆಗೆ ಅಶ್ವಮೇಧ ಯಾಗದ ಫಲ ಉಂಟು ಅಂತ ನಿಯಮವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಗ್ರಾಮ ಪರಿಪೂರ್ಣತೆ ಆಗಬೇಕು ಅಂತಾಗಿದ್ದರೆ ತನ್ನ ಪರಿಪೂರ್ಣತೆಗೆ ದೇವಸ್ಥಾನದ ಅವಶ್ಯಕತೆ ಅದು ಪ್ರಮುಖವಾಗಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಸಂಗತಿ ಅಂತ ಆಗ್ತದೆ. ಇಲ್ಲಿ ಬರುವಂತಹ ಪ್ರತಿಯೊಂದು ಕ್ರಿಯೆಗಳೂ ಕೂಡ ದೇವರನ್ನು ಮುಟ್ಟುತ್ತದೆ. ಇವತ್ತು ಚಂಡೆ ಮತ್ತು ವಾದ್ಯ, ಭೇರಿ ಎಲ್ಲ ನಾವು ಕೇಳ್ತಾ ಇದ್ದೇವೆ. ಏನಿದು, ಯಾಕೆ ಬೇಕು ಅಂತ ಕೇಳಿದರೆ ಒಂದು ಒಳ್ಳೆ ಮಾತು ಹೇಳ್ತದೆ ಶಾಸ್ತ್ರದಲ್ಲಿ. ಏನು ಗೊತ್ತಾ? ನಾನಾ ಮಂಗಲ ವಾದ್ಯಗೀತ ನಿನದಾಹ ವಾತಾಹ ಸುಖ ಸ್ಪರ್ಶನಾಹ ಅಂತ. ಹಿಂದೆ ಒಂದು ನಿಯಮ ಇತ್ತಂತೆ, ಬಹಳ ಬಹಳ ಪ್ರಾಚೀನದಲ್ಲಿ. ಒಂದು ಊರಿಗೆ ದೊಡ್ಡ ಒಂದು ಅನಾರೋಗ್ಯಗಳು ಬಂದಾಗ ಎತ್ತರದ ಪ್ರದೇಶಕ್ಕೆ ಹೋಗಿ ನಗಾರಿಗೆ ಬೇರೆ ಬೇರೆ ಔಷಧಿಯನ್ನು ಹಚ್ಚಿ ನಗಾರಿಯನ್ನು ಬಾರಿಸುವುದಂತೆ. ನಗಾರಿಯನ್ನು ಬಾರಿಸುವಾಗ ಆ ಶಬ್ದದ ಅಲೆಗಳಲ್ಲಿ ಔಷಧೀಯ ಗುಣಗಳು ಎಲ್ಲ ಊರಿಗೆ ಪಸರಿಸಿ ಅನಾರೋಗ್ಯವನ್ನು ನಿವೃತ್ತಿ ಮಾಡುತ್ತಾ ಇತ್ತು ಅಂತ. ಹಾಗೆ ಈ ಶಬ್ದಗಳು ದೇವರ ಬಿಂಬವನ್ನು ತಲುಪಿ ದೇವರಿಗೆ ಸುಖವಾಗಿರತಕ್ಕಂತಹ ಸ್ಪರ್ಶವನ್ನು ಕೊಡ್ತದೆ ಅಂತ. ಹಾಗೆ ದೇವಾಲಯದ ಎಲ್ಲ ಅಂಗಗಳು ಅದು ದೇವರ ಆರಾಧನೆ. ದೇವಾಲಯದಲ್ಲಿ ನಾವು ಮಾಡುವಂತಹ ಎಲ್ಲ ರೀತಿಯ ಉಪಾಸನೆಗಳು ನಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ. ಶಿವಪುರದ ಶಂಕರಲಿಂಗೇಶ್ವರ ದೇವರು ಅದು ಬಹಳ ಪ್ರಾಚೀನ ಕಾಲದಲ್ಲಿ ಋಷಿಗಳು ತಮ್ಮ ತಪಸ್ಸನ್ನು ಧಾರೆ ಎರೆದು ಪ್ರತಿಷ್ಠಾಪಿಸಿ ನಮ್ಮ ಊರಿಗೆ ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ. ದೊಡ್ಡ ಫಲ, ದೊಡ್ಡ ವೃಕ್ಷ ಇವತ್ತು ನಿತ್ಯ ಫಲ ಕೊಡ್ತಾ ಇದೆ. ಭೂಮಿಗೆ ನಾವು ಕೊಟ್ಟಂತಹ ಒಂದು ಬೀಜ
ಅದು ಹೇಗೆ ವರ್ಷ ವರ್ಷ ಬೇಕಾದಷ್ಟು ಫಲವನ್ನು ಕೊಡ್ತದೋ ಅದೇ ಪ್ರಕಾರ ನಮ್ಮ ಹಿರಿಯರು ದೇವಾಲಯ ಎಂಬಂತಹ ಒಂದು ಬೀಜವನ್ನು ಬಿತ್ತಿದ್ದಾರೆ. ಅದು ಇವತ್ತು ನಮಗೆಲ್ಲರಿಗೂ ಕೂಡ ಬೇಕಾದ ಸಮಗ್ರವಾದಂತಹ ಫಲವನ್ನು ಕೊಡ್ತಾ ಇದೆ. ಒಂದು ಒಳ್ಳೆಯ ದಿವಸವನ್ನು ಮುಹೂರ್ತವನ್ನು ಸಾಧಿಸಿಕೊಂಡು ಎಲ್ಲ ಗ್ರಾಮದವರು ಪರೋಕ್ಷ ಪ್ರಿಯಾಹಿ ದೇವಾಹ, ದೇವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದಂಥ ಆರಾಧನೆ ಮಾಡಿದಂತಹ ಸೇವೆ ಕೊಟ್ಟಂಥ ಎಲ್ಲ ವರ್ಗದವರಿಗೂ ಕೂಡ ಒಳ್ಳೆಯ ಶ್ರೇಯಸ್ಸನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಸಾರ್ಥಕತೆಗೆ ಬರ್ತಾ ಇನ್ನೂ ಕೂಡ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಇನ್ನೂ ಕೂಡ ಆಗಲಿಕ್ಕಿದೆ. ಅದು ಕೂಡ ವಿಶಿಷ್ಟವಾದಂಥ ರೀತಿಯಲ್ಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನೀವೆಲ್ಲ ಊಟಕ್ಕೆ ಕಾಯ್ತಾ ಇದ್ದೀರಿ. ನನ್ನ ಮಾತನ್ನು ಕಷ್ಟಪಟ್ಟು ಕೇಳಿದ್ದೀರಾ, ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಶಂಕರಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣ ಅರ್ಪಣಮಸ್ತು. ಊರಿಗೆ ದೇವಸ್ಥಾನ ಯಾಕೆ ಪ್ರಾಮುಖ್ಯತೆಯನ್ನು ಹೊಂದಿದೆ, ಹಾಗೆ ಭಗವದ್ಭಕ್ತರು ದೇವಸ್ಥಾನಕ್ಕೆ ಯಾಕೆ ಆಗಮಿಸಬೇಕು, ದೇವಸ್ಥಾನದಲ್ಲಿ ಭಗವದ್ಭಕ್ತರ ಕರ್ತವ್ಯಗಳೇನೆನ್ನುವಂಥದ್ದರ ಕುರಿತಾಗಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂತಹ ವಿದ್ವಾನ್ KP ಕುಮಾರಗುರು ತಂತ್ರಿ ಇವರಿಗೆ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೆರವೇರ್ತಿದೆ ಬಂಧುಗಳೇ. ಬರುವಾಗ ಬಹಳ ಖುಷಿ ಆಯ್ತು ನನಗೆ, ಯಾಕಂದ್ರೆ ಸಣ್ಣ ದೇವಸ್ಥಾನ ಇರಬಹುದೇನೋ ಅನ್ನೋ ಕಲ್ಪನೆ ಇದ್ದಿತ್ತು ನನಗೆ. ಇಲ್ಲಿ ಬಂದಾಗ ಇತಿಹಾಸ ಹೊಂದಿದೆ ಅಂತ ದೇವಸ್ಥಾನ. ನನ್ನ ಮನೆ ಕುಂದಾಪುರದ ಕುಂದೇಶ್ ನಗಬೇಕು ಮರ್ರೆ ಟಿವಿ ಕಾರ್ಯಕ್ರಮ ಕುಂದಾಪುರ ಭಾಷೆಯಲ್ಲಿ ಹೊಯ್ಕು ವರ್ಕು ಭಾಷೆಯಲ್ಲಿ ಮಾತಾಡ್ತಾ ಇದ್ದೇನೆ. ಬಟ್ ಹೆಬ್ರಿ ಶಿವಕಪುರದಲ್ಲಿ 3 ಭಾಷೆ ಇದೆ. ಇಲ್ಲಿ ತುಳು ಇದೆ, ಕನ್ನಡ ಇದೆ, ಹಾಯ್ ಉಂಡಾಯ್ತೆ ಇದೆ ಅಲ್ವಾ ಭಾಷೆ. ಹಾಗೆ 3 ಭಾಷೆ ಮಿಕ್ಸ್ ಆಗಿದೆ ಅಂತ ಊರಿದಲ್ಲ.
ಹೆಬ್ರಿ ಕಡೆ ಕಾರ್ಯಕ್ರಮ ಬರ್ತಾ ಇರ್ತೇನೆ ನಾನು ಯಾವತ್ತು. ಹಾಗೆ ಬಂಧುಗಳೇ, ಸಂಭ್ರಮದ ಕಾರ್ಯಕ್ರಮ ಇದು. ಇವತ್ತು ಅದು ಶಿವನ ದಿನ, ಇವತ್ತು ಪ್ರತಿಷ್ಠಾಪನೆ ಸೋಮವಾರ ಅಂತ ಹೇಳ್ತಾ ಸ್ವಲ್ಪ ಕೂತ್ಕೊಳ್ಳಿ. ನಗೆ ಹಬ್ಬ ಕಾರ್ಯಕ್ರಮ, ನಗುಗೆ ಬಹಳ ಮಹತ್ವ ಇದೆ ಅನ್ನುವಂಥದ್ದು. ಯಾಕಂದ್ರೆ ತಂತ್ರಿಗಳು ಆವಾಗಲೇ ದೇವಸ್ಥಾನ ಧಾರ್ಮಿಕ ಪ್ರವಚನ ಮಾಡಿದ್ರು. ದೇವರು, ದೇವಸ್ಥಾನ, ಗರ್ಭಗುಡಿ, ಶಿಖರ ಕಳಸ ಅಂತ ಹೇಳಿದ್ರೆ ಏನಂತೇಳಿ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಅಷ್ಟು ಜನ ಇದ್ದದ್ದು ತಂತ್ರಿಗಳು ಪುಣ್ಯ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಪ್ರವಚನ ಕೇಳುವ ಸಂಖ್ಯೆ ಬಹಳ ಕಡಿಮೆ ಇವತ್ತು. ನಮ್ಮಂತ ಹಾಸ್ಯ ಕಾರ್ಯಕ್ರಮ, ಒಂದಿಷ್ಟು ನಾಟಕ, ಆರ್ಕೆಸ್ಟ್ರಾ, ಡ್ಯಾನ್ಸ್ ಇದಕ್ಕೆ ಮಾತ್ರ ಜಾಸ್ತಿ ಒತ್ತು ಕೊಡ್ತಾರೆ. ಮೊನ್ನೆ ಕುಂಜಾಲಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು, ಪೇತ್ರಿ ಕುಂಜಾಲು. ಪಾಪ ಮಕ್ಕಳ ಭರತನಾಟ್ಯ ಕಾರ್ಯಕ್ರಮ ಆಗ್ತಾ ಇತ್ತು ಅವಾಗ. ಸಣ್ಣ ಮಕ್ಕಳು ಒಂದು 100 ಜನ ಕೂತಿದ್ರು ಪಾಪ. ನಾನು ನನ್ನ ಕಾರ್ಯಕ್ರಮ ಅರ್ಧ ಗಂಟೆ ನಂತರ ಸಣ್ಣ ಮಕ್ಕಳು ಮೇಲ್ಗಡೆ ಭರತನಾಟ್ಯ ಅವರದು. ನಿತ ಪಮಗರೆ ಸಾನಿತ ಪಮಗರೆ ಸಾನಿತ ಪಮಗ ತತ್ತ ತಕಡ ತಾಂದ್ರು 40 ಜನ ಖಾಲಿ. ಕುರ್ಚಿ ದುಡಿ ಹೋಗಿ ಆಯ್ತು ಅವ್ರು, ಭರತನಾಟ್ಯ ಬೇಡ ಅಂದೇಳಿ. ಕಡೆಗೆ ಯಕ್ಷಗಾನದವ್ರು ಬಂದ್ರು. ಒಂದು ತಾಳ್ಮದ್ಲೆ ಒಂದು ಪದ್ಯ ಹಾಡ್ತೇವೆ ಅಂತ ಹೇಳಿದ್ರು. ಪಾಪ ಅವ್ರ ಮೊಬೈಲಲ್ಲಿ ಸಿಗಿಸ್ಕೊಂಡು ಹಾಡ್ತಾರೆ. ಗಜಮುಖನೆ ನಿನ್ನ ಪಾದಾರವಿಂದದಿ ಮತ್ತೊಂದು 30 ಜನ ಖಾಲಿ. ಯಾರು 100 ಜನರಲ್ಲಿ 70 ಜನ ಖಾಲಿ. 30 ಜನ ಇತ್ತು. ನಮ್ಮ ತಲೆ ಬಿಸಿ ಆಯ್ತು. ಕಡೆ ಮಿಮಿಕ್ರಿ ಮಾಡುತ್ತೆ, 30 ಜನ ಎಂತ ಮಾಡುದು ಅಂತೇಳಿ ಲಾಸ್ಟಿಗೆ ಯಾವುದೋ ಒಬ್ಬ ಪುಣ್ಯಾತ್ಮ ಬಂದ. ಯಾವುದೋ ಒಂದು ಪಿಕ್ಚರಿನ ಪದ್ಯ ಹಾಡು ಶುರು ಮಾಡ್ದ. 1 2 3 4 ಕಾಣದಂತೆ ಮಾಯವಾದನು ಏಯ್ ನಮ್ಮ ಶಿವ. ಹೋದವರೆಲ್ಲ ವಾಪಸ್ ಬಂದ್ರಲ್ಲಿ. ಯಾಕಂದ್ರೆ ಬಂಧುಗಳೇ, ಇವತ್ತು ಪ್ರವಚನ, ಭರತನಾಟ್ಯ, ಭಕ್ತಿಗೀತೆ ಯಾರಿಗೂ ಬೇಡ ಇವತ್ತು. ಯಾಕಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ನಾವು. ಕಾರಣ ಮೊಬೈಲ್ ಅಲ್ವಾ? ಒಂದು ಚಪ್ಪಾಳೆ ನೀವು ತಂತ್ರಿಗಳಿಗೆ ಹೊಡಿಬೇಕಿತ್ತು. ಅವಾಗ ಚಪ್ಪಾಳೆ ಹೊಡೆದಿದ್ರಿ ನೀವು ಯಾರಾದರೂ? ಒಂದು ಜೋರಾಗಿ ಚಪ್ಪಾಳೆ ಹೊಡಿರಿ. ನನಗಲ್ಲ, ತಂತ್ರಿಗಳಿಗೆ ಬಹಳ ಉತ್ತಮ ಪ್ರವಚನ ನೀಡಿದ್ರು ಅವರು. ಚಪ್ಪಾಳೆ ಹೊಡೋದು ಕಷ್ಟ ಇವತ್ತು. ಯಾಕಂದ್ರೆ ಭಟ್ರೆ ಎಲ್ಲರ ಕೈಯಲ್ಲಿ 3 ಮೊಬೈಲ್ ಇದೆ ಇವತ್ತು. 2-3 ಮೊಬೈಲ್, 1-2 ಅಲ್ಲ. ಒಂದು ಕಿಸಿ ಒಳಗೆ ಹಾಕೊಳ್ತಾರೆ, ಒಂದು ಪ್ಯಾಂಟ್ ಹಿಂದೆ, ಮತ್ತೊಂದು ಹೆಂಡತಿ ಹತ್ರ ಕೊಟ್ಟಿರ್ತಾರೆ, ಇದೊಂದು ಮೊಬೈಲ್ ಹಿಡ್ಕೊಂಡೇನು ಅಂತೇಳಿ. ಅದ್ರ ಮಧ್ಯೆ ಚಪ್ಪಾಳೆ ಹೊಡೋದು ಬಹಳ ಕಷ್ಟ ಅಂತೇಳಿ. ಮೊನ್ನೆ ಬಾರ್ಕೂರ್ನಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಮದುವೆ ಮೆಹಂದಿ ರಾತ್ರಿ ಕಾರ್ಯಕ್ರಮ ಅದು. ಲೈಟ್ ಎಲ್ಲ ಆಫ್ ಮಾಡಿದ್ರು. ನಾನು ಎದುರುಗಡೆ ವಯಸ್ಸಾದಂಥ ಒಂದು ಹೆಂಗ್ಸ್ ಕೂತಿದ್ರು. ಅಮ್ಮ ಇದ್ರಲ್ಲಿ, ನಿಮ್ಮ ವಯಸ್ಸಿನವರು ಒಬ್ರು ಕೂತಿದ್ರಲ್ಲಿ. ನಾನು ಮಿಮಿಕ್ರಿ ಮಾಡಿದೆ. ಎಲ್ಲರ ಸ್ವರ ಎಲ್ಲ ಪಿಕ್ಚರ್ ಆಕ್ಟರ್ ಅವ್ರು ಇರೋದೆಲ್ಲ ವಾಯ್ಸ್ ಎಲ್ಲ ಮಾಡಿದೆ. ಬಹಳ ಖುಷಿ ಆಯ್ತು. ಜೋರಾಗಿ ಚಪ್ಪಾಳೆ ಹೊಡೆದ್ರು. ಆ ಹೆಂಗ್ಸ್ ಪಾಪ ಎಲ್ಲರೂ ಚಪ್ಪಾಳೆ ಹೊಡಿತ್ರಲ್ಲ, ಇವ್ರಿಗೊಂದು ನಾವೊಂದು ಚಪ್ಪಾಳೆ ಹೊಡಿಕೆಲ್ಲ ಹೇಳ್ಕೊಂಡು ಆ ಹೆಂಗ್ಸ್ ಪಕ್ಕದಾಗ ಒಂದು ಗಣಸು ಕೂತಿತ್ತು. ವಾಯ್ ಚೂರು ಮೊಬೈಲ್ ಹಿಡ್ಕಂತ್ರಿ ಮಾರ್ರಿ ನೀವು, ಅವ್ರಿಗೊಂದು ಚಪ್ಪಾಳೆ ಹೊಡಿತಿ ಅಂತ ಹೇಳ್ರಿ. ಆ ಗಣಸು ಯಾರಂತ ತೋರುದಿಲ್ಲ. ಯಾಕಂದ್ರೆ ಲೈಟ್ ಆಫ್ ಮಾಡಿರಿ, ಗೋರ್ ಕತ್ಲಿ, ಒಬ್ರು ಮುಖ ಒಬ್ರು ತೋರುದಿಲ್ಲ. ಅಮ್ಮ ಅಡಿಲ್ಲ ಕೊಡಿನೇ ಅಂದ್ರು ಅವ್ರು. ಮೊಬೈಲ್ ಸಣ್ಣ ಮೊಬೈಲ್ ಕೈಯಲ್ಲಿ ಕೊಡ್ತಿ. ಹೆಂಗ್ಸ್ ನಿಂತ್ಕೊಂಡ, ಮಗ ಒಳ್ಳೇದಾಯ್ತು, ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ಕಾಮಿಡಿ ಮಗ ಅನ್ಕ ನೆಟ್ಕಿ ಮುರಿದು ಬಿಡ್ತಿದ್. ದೃಷ್ಟಿ ತೆಗದ. ಆ ಗಣಸು ಇಲ್ಲ, ಮೊಬೈಲು ಇಲ್ಲ. ಇದು ಮೊನ್ನೆ ಅಲ್ಲಿ ಕುಂಜಲ್ಲ ಬಾರ್ಕೋರ್ಲ ಅದು ಪರಿಸ್ಥಿತಿ. ಅಯ್ಯೋ ಯಾವ ಗಣಸು ಏನೋ ಮಾರ್ರೆ, ನನ್ನ ಮೊಬೈಲ್ ತಕ ಹೋಯ್ತಲ್ಲೇ, ಮುಖ ತೋರುದಿಲ್ಲ, ಲೈಟ್ ಎಲ್ಲ ಆಫ್ ಮಾಡಿರಿ, ನಾ ರಾಗು ಬೆಂಗಳೂರಿಂದ ಕಳಿಸಿ ಕೊಟ್ಟದ್ದು ರಗಳಿ ಆಯ್ತಾಕಂತ ಈಗ ಅಂತ ಹೇಳಿದ್ರು. ಯಾಕಂದ್ರೆ ಪರಿಸ್ಥಿತಿ ಹಾಗಾಗಿದೆ ಇವತ್ತು ಮೊಬೈಲ್ ಬಂದ್ರಿಂದ. ಬೆಳಿಗ್ಗೆ ಎದ್ದು ಕೂಡಲೇ ಇವತ್ತು ದೇವ್ರ ಫೋಟೋ ನೋಡೋರ ಸಂಖ್ಯೆ ಬಹಳ ಕಡಿಮೆ. ಏನಿದ್ರು ಮೊಬೈಲ್ ಎಷ್ಟು ಕಡ್ಡಿ ಉಂಟಂತ ಅಲ್ವಾ? ಮೊಬೈಲ್ ಎಷ್ಟು ಕಡ್ಡಿ ಉಂಟಂತ ಫಸ್ಟ್ ಕಣ್ಕಂತ್ರು. 2-3 ಕಡ್ಡಿ ಇತ್ತಾನೆ ಹೇಳ್ರೆ ಫಸ್ಟ್ ಮೊಬೈಲ್ ಚಾರ್ಜ್ ಹಾಕಂತ್ರೆ ಕಡೆ ಪಂಚಾಯತ್ಗೆ ಸ್ಟಾರ್ಟ್ ಆಗತ್ತೆ. ಯಾಕಂದ್ರೆ ಇವತ್ತು ಮೊಬೈಲ್ನ ಪರಿಸ್ಥಿತಿ ಅಂತೇಳಿ. ಆ ಕಾಲದಲ್ಲಿ ನಾವೆಲ್ಲ ಸಣ್ಣಕ್ಕಿರುವಾಗ ನಮ್ಗೆ ಅಮ್ಮ ಊಟ ಮಾಡಿಸುತ್ತಿ ಚಂದ್ರನ್ ತೋರಿಸ್ತಾ ಇದ್ರು. ಮಗ ಈಗ ಅಲ್ಲೊಂದು ಚಂದ್ರ, ಇಲ್ಲೊಂದು ಚಂದ್ರ, ಅಗಣ್ 3 ಚಂದ್ರ. ಚಂದ್ರ ಇರೋದು ಒಂದೇ, ಅನ್ನ ಒಳಗೆ ಹೋಯ್ಕಲೆ. ಊಟ ಮಾಡೋಕ್ಕೋಸ್ಕರ ಸುಳ್ಳು ಹೇಳೋದು. ಇವತ್ತು ಹಂಗಲ್ಲ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಕೊಂಡು ಮಕ್ಳಿಗೆ ಒಂದು ಕಾರ್ಟೂನ್ ಹಾಕೊಟ್ರೆ ಸಾಕತ್ತದ. ಎಂತ ಇಲ್ಲ, ಇದು ಮಿಸ್ಟರ್ ಭಿನ್ನ ಎಂತ ಅದು ಅವು ಇಷ್ಟೇ. ಆ ಮಿಸ್ಟರ್ ಬಿನ್ ಅಮ್ಮ ನಗಾಡ್ತಾರೆ ಕಾಣಿ, ಮಕ್ಳಿಗೆ ಹಾಕ್ಬಿಟ್ರೇಕಂತ ಊಟಕ್ಕೆಲ್ಲ. ಊಟ ಆದ್ಮೇಲೆ ಇತ್ತಿಲ್ಲ ಮಕ್ಳಿಗೆ ಒಂದು ಪೆಟ್ಟೆ ಬಡಿಗೆ, ಒಂದಿಷ್ಟು ಅನ್ನ ತಿನ್ಕಿದ್ರೆ ಒಂದು ಗಂಟಿ ಮಾಡಿದೆ ನೀನು ಅಂದೇಳಿ ಸಮಾ ಬಡಿಗೆ. ಬಟ್ಲು ಒಂದು ಬದಿ, ಮಗು ಒಂದು ಬದಿಗೆ. ಯಾಕಂದ್ರೆ ಮೊಬೈಲ್ ಬೇಕೇ ಇವತ್ತು ಪರಿಸ್ಥಿತಿ ಅಂತೇಳಿ. ಯಾಕಂದ್ರೆ ಮೊಬೈಲ್ ಪರಿಸ್ಥಿತಿ. ಮೊನ್ನೆ ನಮ್ಮ ಕೋಟ ಅಮೃತೇಶ್ವರ ದೇವಸ್ಥಾನದಲ್ಲಿ ಒಬ್ರು ಕುಂದಾಪುರದ ನರಸಿಂಹಣ್ಣ ದೇವಸ್ಥಾನಕ್ಕೆ ಹೋಗಿದ್ರು ಪಾಪ ಜಾತ್ರೆಗೆ.
ವಾರ್ಷಿಕ ಗಂಡ ಸೇವೆ ಆಗ್ತದೆ ದೇವಸ್ಥಾನದಲ್ಲಿ. ಅಲ್ಲಿ ಊಟಕ್ಕೆ ಕೈ ತೊಳಕ್ ಹೋಗೋತಿ ಒಂದು 500 ರೂಪಾಯಿ ನೋಟ್ ಬಿದ್ದಿತ್ತು. ಆಚೀಚೆ ಕಂಡ್ರು, ಯಾರೋ ಕಾಣಲಿಲ್ಲ ಅಂತ ಅಲ್ಲಿ ವಿಷಯ ಆಯ್ತು. ಹಗೂರ ಖರ್ಚು ಕೆಳಗೆ ಹಾಕಿದ್ರು, ಹೀಗೆ ಬಗ್ಗಿದ್ರು ಹಗೂರ 500 ರೂಪಾಯಿ ತೆಗೆದು ಹಿಂಗೆ ಸಿಸ್ಕೊಂಡ್ರು. ಆಚೆ ಎಲ್ಲ ಕಂಡ್ರು, ಯಾರೋ ಕಾಣಲಿಲ್ಲ ಅಂತ ಅವ್ರ ಮನಸ್ಸಿಗೆ. 10 ನಿಮಿಷದಲ್ಲಿ ಒಂದು ಕಾಲ್ ಬಂತು ಅವ್ರ ಭಾವನೆ ಅಂಟಂದು, ನರಸಿಂಹ ಬಾವ 500 ರೂಪಾಯಿ ಸಿಕ್ತ ನಿಮಗೆ, ಸುಮ್ಮನೀರ ದೇವಸ್ಥಾನ ಊಟಕ್ಕೆ ಹೋದ್ ನಾನು 500 ರೂಪಾಯಿ ಸಿಗ್ತೇನ್ರಿ, ನಿಂಗೆ ಮಂಡಿ ಹಾಳಕೇನ್ರಿ ಅವ್ರು. ಇಲ್ಲ ಮರ್ರೆ, ಯಾರೋ ವಾಟ್ಸಪ್ಪಿಗೆ ಹಾಕಿರೋ ಸಿಟ್ಟು ಮಾಡ್ಕೊಂಬೇಡಿ, ವಾಟ್ಸಪ್ಪಲ್ಲಿ ಕಂಡೆ ಅಂತೇಳಿ. ಯಾಕಂದ್ರೆ ಯಾರೋ ಪುಣ್ಯಾತ್ಮ ಈಗಣೆ ತೆಗೆದು ಕಳಿಸಿಬಿಡ್ತಾವ, ಆಮೇಲೆ ಹೊರಗೆ ಹೊತ್ತದು ಅಂತ ಪರಿಸ್ಥಿತಿ. ನುಷಿ ಹೋದ್ರು ಕಷ್ಟ. ನನ್ನ ಫ್ರೆಂಡ್ ಒಬ್ರು ಶೇಖರ್ ಅಂತ ಇದ್ರು ಪಾಪ, ಅವರೆಲ್ಲ ಮದುವೆ ಹೇಳಕ್ಕೆ ಹೋಯ್ದ್ರಂತೆ ಬೈಂದೂರಿಗೆ. ಅಲ್ಲಿ ಹೋಗುತ್ತೆ, ಗಾಡಿಯಲ್ಲಿ ಹೋಗುತ್ತೆ, ಮೂಗೋಳು ಸ್ವಲ್ಪ ನುಷಿ ಹೋಯ್ತು. ಮೂಗೋಳು ನುಷಿ ಹೋಗ್ರು ಮೂಗಂತೂ ಹೀಗಂತ್ರಿ ಯಾರಾದ್ರು. ಅದು ಯಾರೋ ಒಂದು ವಾಟ್ಸಪ್ ತೆಗೆದು ಹಾಕಿರು ಪುಣ್ಯಾತ್ಮ, ಮೊಬೈಲಿಗೆ ಹಾಕಿದ. ಅದು ಊರು ತುಂಬ ಹೋಗಿತ್ತು. ಅವ್ರು ಹೇಳ್ತಾರೆ, ಕುಂದೇಶ್ವರ ಮೂಗು ಗಿಂಡ್ಕೊಂಬುದು ಕಷ್ಟ ಮಾರ್ರೆ, ಯಾಕಂದ್ರೆ ಹೇಳ್ರಿ ಇವತ್ತು ವಾಟ್ಸಪ್ಪಿಗೆಲ್ಲ ಹಾಕ್ತಾರೆ ಅಂತೇಳಿ. ಮೊಬೈಲು. ಒಂದು ಫೇಸ್ಬುಕ್ಕಲ್ಲಿ 3000 ಜನ ಸ್ನೇಹಿತರು ಇವತ್ತು, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 200 ಜನ ಸ್ನೇಹಿತರು, ಒಂದು 150 ಜನ ವಾಟ್ಸಪ್ಪಲ್ಲಿ ಇದ್ರು. ಗುಡ್ ಮಾರ್ನಿಂಗ್ ಗುಡ್ ನೈಟ್. ಯಾಕಂದ್ರೆ ಯಾರದಾರು ಮನೆಗೆ ಆರೋಗ್ಯ ಸರಿ ಇಲ್ಲ ಹೇಳ್ರಿ, ಅವ್ರನ್ನ ಕಣ್ಕೊಂಬ ಅಪ್ಪ ಅಮ್ಮ ಬಿಟ್ರೆ ಮತ್ತೆ ಯಾರು ಗೊತ್ತಿಲ್ಲ. ಆ 3000 ಜನ ಸ್ನೇಹಿತರು ಇಲ್ಲ, ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಹಾಕೋರು ಇಲ್ಲ. ಯಾಕಂದ್ರೆ ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ಹಾಗಿದೆ ಅಂತೇಳಿ. ಮೊಬೈಲ್ ಬಂದ ತಕ್ಷಣ ಏನೂ ಬೇಡ ಆಗಿತ್ತು ಅವಾಗ. ನಾವೆಲ್ಲ ಸಣ್ಣದಿರುವಾಗ ಮನೆಯಲ್ಲಿ ಒಬ್ಬರೇ ಇದ್ರಕ್ಕೆ ಹೆದರಿಕೆ ಆಗ್ತಿತ್ತು ನಮಗೆ. ಅಮ್ಮ ಎಲ್ಲಿ ಆದ್ರೂ ಹೋಗೋದಿದ್ರೆ ನಾನು ಬರ್ತೆ ಮನೇಲಿ ನಂಗೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ, ಕಳ್ಳರ ಪತ್ರ ಭೂತ ಬರುತ್ತೆ ಅಂತೇಳಿ. ಇವತ್ತು ನೋಡಿ, ನೀವು ಮಕ್ಳಿಗೆ ತಗೊಂಡು ಹೋಗಿ ಹಾಕಿಬಿಡಿ, ಒಂದೇ ಮಕ್ಳನ್ನ ಬಿಡಿ, 4ನೇ ಕ್ಲಾಸ್ ಮಕ್ಳು ಒಳಗೆ ಹಾಕಿರುತ್ತೆ ಇಲ್ಲ, ಒಬ್ಬರೇ ಕೂತ್ಕೊಂಡ್ರೆ. ಯಾಕಂದ್ರೆ ಮೊಬೈಲ್ ಕೊಡ್ಬೇಕು ನೀವು. ಅಮ್ಮ ನೀವು ಹೋಗಿ ಬನ್ನಿ, ಯಾಕ ತಡ ಆದ್ರೂ ಪರವಾಗಿಲ್ಲ, ನೀವು ಹೋಗಿ, ನಾ ತಿಂಡಿ ತಿಂತೆ ಬಾಯ್ ಅಂತ ಮಕ್ಕಳು. ಯಾಕಂದ್ರೆ ಮೊಬೈಲ್ ಅದೊಂದು ಕೊಟ್ಟರೆ ಸರಿ ನಿಮಗೆ. ಯಾಕಂದ್ರೆ ಪರಿಸ್ಥಿತಿ ಹಾಗೆ ಆಗಿದೆ ಬಂಧುಗಳೇ. ಇನ್ನು ಈ ಬೈಕಲ್ಲಿ ಮೊನ್ನೆ ಸುರತ್ಕಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬರ್ತಾ ಇದ್ದೆ ನಾನು. ಒಬ್ಬ ಬೈಕಲ್ಲಿ ಬೊಂಡ ಕುಡಿಬೇಕಂತ ನಿಲ್ಲಿಸಿದೆ ನಾನು, ಎಳ್ನೀರು. ಒಬ್ಬ ಹುಡುಗ ಒಬ್ಬ ಬೈಕಲ್ಲಿ ಹೀಗೆ ಕಿವಿಯಲ್ಲಿ ಮೊಬೈಲ್ ಸಿಸ್ಕೊಂಡಿದ್ದ, ಅವ್ನು ಬಂದು ನಿಲ್ಲಿಸ್ದ. ನಮ್ಮ ಕುಂದಾಪುರ ಭಾಷೆಯಲ್ಲಿ ಮಾತಾಡುವಂತ ಒಂದು ಅಜ್ಜಿ ಇತ್ತಲ್ಲಿ, ಬೊಂಡ ಕುಡಿತೇ ಥಿಂಗ್ಸ್. ಅಯ್ಯೋ ಯಾವ ಹಬ್ಬಿ ಹೆತ್ತದ್ದೇನ ಪಾಪ, ಸಣ್ಣ ಹುಡುಗ ಕುತ್ತಿಗೆ ಎಲ್ಲ ಬೆಂಡಾಗಿ ಹೋಯ್ತು, ಹುಟ್ಟುತ್ತಿಗೆ ಹಾಂಗೆ ಅಂತ ಹೆಂಗ್ಸ್. ನಾನು ಹೇಳ್ದೆ, ಗಡ್ಬೇಡಿ ಮಾಡ್ಕೊಂಬೇಡಿ ಮರ್ರ, ಅವನ ಕಿಮಿ ಹತ್ರ ಎಂತ ಎತ್ತ ಒಂಚೂರು ಹೋಗಿ ಕಾಣಿ ಅಂದೆ ನಾನು. ಕಿಮಿ ಹತ್ರ ಹೌದೇ, ಒಂಚೂರು ನೋಡ್ಕೊಳ್ಳಿ ಮರ್ರೆ, ಮತ್ತೆ ನೋಡಿ ಕಿವಿಯಲ್ಲಿ ಹೋಗಿ ನೋಡಿ ಅಂತ ಹೇಳಿದೆ. ಹಗೂರ ಹೋಗಿ ನೋಡ್ರಿ ಅವ್ರು. ಅವ ಕಿವಿ ಹತ್ರ ಹಿಂಗೆ ಮೊಬೈಲ್ ಅಡಿಗೆ ಇಟ್ಕೊಂಡು ಬೆಂಡಾಯ್ತು ಕುತ್ತಿಗೆ. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ? 11:15. 11:15 ಬೇಗ ಆತಿಲ್ದ, 12:30 ಹಪ್ಪಲ್ಲ ಅಂತ. ಸತ್ಯ ಹೋಯ್ಲಿ ಅಂತ ಹೆಂಗ್ಸ್. ಯಾಕಂದ್ರೆ ಹಂಗಬೇಕಲ್ರಿ, ಯಾರು ಸರಿ ಇದ್ರೆ ಯಾರ ಗೊತ್ತಾಗೋದಿಲ್ಲ. ಇನ್ನು ಮತ್ತೊಂದು ಅದು ಯಾವುದು ಬ್ಲೂಟೂತ್, ಸಮ ಇದ್ದವ್ರು ಯಾರು ಹುಚ್ಚು ಯಾರಂಗೆ ಗೊತ್ತಾಗ್ತಿಲ್ಲ ಅಂತ ಪರಿಸ್ಥಿತಿ ಐತಿ ಈಗ. ನಮ್ಮ ರಸ್ತೆ ಮೇಲೆ ಒಬ್ಬರೇ ಮಾತಾಡ್ತಾ ಹೋಗ್ರಿ, ಕಿಮಿ ಗ್ಯಾಂಡಿ ಸಿಸ್ಕಮ್ದಲ್ಲ. ಈಗ ಮುಂಚೆ ಕೆಪ್ರ ಅಂತಿದ್ರಿ ಅಲ್ವಾ, ಕಿಮಿಗೆ ಅಂತ ಇಟ್ಕೊಂಡ್ರೆ ಪಾಪ ಕಿಮಿಗೆ ಇಂತಿಲ್ಲಕ ಅಂತ ಟ್ಯೂಟರ್ ಹಾಕೊಂಡ್ರಲ್ಲ ಮರ್ರೆ ಪಾಪ ಅಂತಿದ್ರು, ಶ್ರವಣ ದೋಷ ಉಂಟು ಅಂತೇಳಿ. ಇವತ್ತು ಎಲ್ಲರೂ ರಸ್ತೆ ಮೇಲೆ ವಾಪಸ್ ಸಿಸ್ಕಮ್ದು ಒಬ್ಬರ ಈಗಣೆ ಇಷ್ಟೇ ಮಾತಾಡ್ತೇ ಹೋಗು. ಪಾಪ ಕೆಲವ್ರಿಗೆ ಗೊತ್ತಾಗ್ತಿಲ್ಲ, ಪಾಪ ಸಣ್ಣ ಹುಡುಗ ಅಷ್ಟೇ ಅಲ್ಲ ಮರ್ರಿ ಅಂತ ಮರಳಿ ಹಿಡಿತಕ್ಕಂತ ಮರ ಅಂತಾರೆ. ಯಾಕಂದ್ರೆ ಮೊಬೈಲು. ಹಾಗೆ ನಮ್ಮ ಪಟ್ಟಣಗಳು ಹೇಳಿದಾಗ ಧಾರ್ಮಿಕ ಪ್ರವಚನದಲ್ಲಿ ಭಜನೆ ಮಾಡೋರು ಇವತ್ತು ಪಾಪ, ನಾವು ಆವಾಗ 20 ವರ್ಷದ ಹಿಂದೆ ಕಾರ್ಯಕ್ರಮಕ್ಕೆ ಹುಡುಗುವಾಗ ಎಲ್ಲ ಸಂಜೆ 6 ಗಂಟೆಗೆ ಎಲ್ಲರ ಮನೆಯಲ್ಲೂ ಭಜನೆ ಕಾರ್ಯಕ್ರಮ ಆಗ್ತಾ ಇತ್ತು. 5:30, 6 ಗಂಟೆಗೆ ಹೋಗುವಾಗ ಎಲ್ಲರ ಮನೆ ರಂಗೋಲಿ ಹಾಕಿ ಭಜನೆ. ಇವತ್ತು ಎಲ್ಲರ ಮನೆಯಲ್ಲೂ ಧಾರಾವಾಹಿ ಶುರು ಆಯ್ತು ಈಗ ಅಲ್ವ ಅಮ್ಮ. ಬಹಳ ಆಶ್ಚರ್ಯ ಅಂತ ಹೇಳ್ರೆ, ಇವತ್ತು ಸೋಮವಾರ ಹಗಲು ಧಾರಾವಾಹಿ ಪೂರ ಬಿಟ್ಟು ಬಂದಿರಿ ನೀವು ಅಲ್ವಾ. ಒಂದಿಷ್ಟು ಜನ ಊಟಕ್ಕೆ ಹೋದ್ರಿ ಈಗ. ಆಗ ಹೆಂಗಸರ ಸಂಖ್ಯೆ ಜಾಸ್ತಿ, ಗಂಡಸರು ಬಹಳ ಕಡಿಮೆ ಇಲ್ಲಿ. ಸೋಮವಾರ ಧಾರಾವಾಹಿ ಮಾಂಗಲ್ಯ, ಕಾದಂಬರಿ, ಗೃಹಲಕ್ಷ್ಮಿ, ಕನಕ, ನಂಗೆ ಗೊತ್ತಿಲ್ಲ ಮಾರ್ರೆ, ಒಂದು 15-20 ಇತ್ತೇನೋ ಅಲ್ವಾ. ನಾನು ಧಾರಾವಾಹಿ ನೋಡುದಿಲ್ಲ. ಏನು ಧಾರಾವಾಹಿ ಯುಗ. ಧಾರಾವಾಹಿ ಕಾಣಿ, ಆ ಕಣ್ಣೀರು ಹಾಕೋ ಧಾರಾವಾಹಿ ಬೇಡ, ಮನೆ ತೆಗೋ ಧಾರಾವಾಹಿ ಜಾಸ್ತಿ ಬಯಂತಿಗೆ ಅದರಲ್ಲಿ ಅಲ್ವಾ. 4 ಧಾರಾವಾಹಿಯಲ್ಲಿ 2 ಧಾರಾವಾಹಿ ಕಟ್ ಮಾಡಿ 2 ಧಾರಾವಾಹಿ ನೋಡೋ ಬದಲು ಭಜನೆ ಮಾಡಿ ನೀವು ಮನೆಯಲ್ಲಿ. ಭಜನೆ ಮಾಡಿ, ಭಜನೆಯಿಂದ ಒಂದು ಸಂಸ್ಕೃತಿ ಇದೆ, ಭಜನೆ ಒಂದು ಸಮಾಧಾನ ಇದೆ. ಧಾರಾವಾಹಿಯಲ್ಲಿ ಎಂತ ಇಲ್ಲ ನೋಡಿ, ಇಷ್ಟೇ ಇರೋದು ಅದರಲ್ಲಿ. ನಾವೇನಾದ್ರು ತಂಗಿ ಮನೆಗೆ ಹೋಗಿ ನಮ್ಮ ಸಂಸಾರದ ವಿಷಯಗಳನ್ನ ಅವ್ರಿಗೆ ಹೇಳಿದ್ರೆ ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ನೀನು ಹೇಳು ಸರಿ ಉಷಾ, ಪದೇ ನಮ್ಮ ಸಂಸಾರದ ವಿಷಯಗಳನ್ನ ಅವ್ರು ಮುಂದೆ ತಂದಿಟ್ರೆ ಅವ್ರಿಗೆ ಬೇಸರ ಆಗಲ್ವಾ? ಈ ಕಾರ್ಯಕ್ರಮದ ಪ್ರೇಕ್ಷಕರು ಡಿಸ್ಕೋ ಪ್ಲಾಟ್ಸ್
ಒಳಗಲ್ಲಿ ಮೀನು ಮಂಡಿ ಹುರಿದೋಯ್ತು, ಹಾಲು ಕೊಂಚೋಯ್ತು, ಮನೆ ಒಳಗೆ ಹಾವು ಬಂದ್ರು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೊಬೈಲಿಂದ ಇವತ್ತು ಧಾರಾವಾಹಿ ಪರಿಸ್ಥಿತಿ ಹಾಗಾಗಿದೆ. ಧಾರಾವಾಹಿ, ಮೇನ್ ಧಾರಾವಾಹಿ, ಸ್ವಲ್ಪ ಹಾಸ್ಯ ಧಾರಾವಾಹಿ ನೋಡಿ. ಮೊನ್ನೆ ಅಲ್ಲೂ ನಮ್ಮ ಕುಂದಾಪುರದಲ್ಲಿ ಒಂದು ಅಜ್ಜಿ ಟಿವಿ ಕಾಣ್ತ ಇತ್ತು. ಒಂದು ಹುಡುಗ ಟ್ಯೂಷನ್ ಮುಗಿಸಿ ಹೋಗ್ತಾ ಇದ್ದ, ಭಾಸ್ಕರ್ ಅಂತೇಳಿ. ಅಜ್ಜಿ, ಅಡ್ಗೆ ಮನೆ ಒಳಗೆ ಹಾವು ಹೋಯ್ತು, ಹಾವು ಹಾವು ಅಡ್ಗೆ ಮನೆ ಒಳಗೆ. ಅದು ಹೊತ್ತಗಡೆ ಯಾವತ್ತು ಬದುಕ್ತೈ, ಧಾರಾವಾಹಿ ಕಾಂತ ನೀವು ಹೋಗಂದ್ರು. ಧಾರಾವಾಹಿ ಬಿಡುದಿಲ್ಲ, ಹಾವು ಬಂದ್ರು ಅಡ್ಡಿಲ್ಲ ಅಂತೇಳಿ. ಯಾಕಂದ್ರೆ ಸ್ವಲ್ಪ ಹಾಸ್ಯ ನೋಡಿ ಅಂತೇಳಿ. ಮೆಸ್ಕಾಂನಲ್ಲಿ ಕರೆಂಟ್ ತೆಗುವಲ್ಲೂ ಒಬ್ರು ನಮ್ಮ ಜಾಬಲ್ಲಿ ಇದ್ದಾರೆ ನಮ್ಮ ಕುಂದಾಪುರದಲ್ಲಿ. ಅವ್ರು ನನ್ನ ಹತ್ರ ಹೇಳೋದು, ಕುಂದೇಶ್ವರ್ರೆ 36,000 ರೂಪಾಯಿ ಸಂಬಳ ತಿನ್ನೋದು ಮಾರ್ರೆ, ಹೆಂಗಸ್ರ ಹತ್ರ ಬೈಸ್ಕೊಂಡು ಸಾಕಾಯ್ತು ಮಾರ್ರೆ ಅಂತ ಹೇಳಿದ್ರು. ನಂಗೆ ಅರ್ಥ ಇಲ್ಲ ಮಾರ್ರೆ, ಹೆಂಗಸರು ನಿಮಗೆ ಬೈಲಿಕ್ಕೂ ನೀವು ಧಾರಾವಾಹಿ ಕಂಬಕ್ಕೆ ಎಂತ ಹಾಕೊಂಡೆ, ನಿಮ್ಗೆ ಗೊತ್ತಿಲ್ಲ 9 ಗಂಟೆಗೆ 5 ನಿಮಿಷ ಇರುತ್ತಿಗೆ ಎಲ್ಲರೂ ಕರೆಂಟ್ ಹೋಯ್ತು ಅಂತ ಹೇಳ್ಯಾರೆ. KPM ಸತ್ಯ ಹೋಯ್ಲಿ ಬೈತ್ರ ಅಂತ ಹೇಳಿ. ಚೂರು ಅವಳಿಗೆ ಗಂಡು ಮನೆ ಹೋಗ್ತಿದ್ಲು ಮಾರತ್ತೆ, 5 ನಿಮಿಷ ಇತ್ತು ಅವನಿಗೆ ಜೀವ ಹೋಯ್ತಕ್ಕಂತ ಕರೆಂಟ್ ತೆಗೆದ ಅಂತೇಳಿ. ಯಾಕಂದ್ರೆ ಹಾಸ್ಯ ನೋಡಿ, ಹಾಸ್ಯಕ್ಕೆ ಬಹಳ ಮಹತ್ವ. ಒಂದು 20 ನಿಮಿಷ ನಕ್ಕು ಬಿಟ್ರೆ ನೀವು BP ಶುಗರ್ ಮಾತ್ರ ಲೆಸ್ ಮಾಡ್ಬೋದು, 2 ಇದ್ರೆ ಒಂದೇ ಅಲ್ವಾ. ಯಾಕಂದ್ರೆ ನಗುಬೇಕು ಅಂತ ಒಂದು 20 ನಿಮಿಷ. ಇವತ್ತು ಸ್ವಲ್ಪ ಟೆನ್ಷನ್ ಲೈಫ್, ಇವತ್ತು ಸ್ಟ್ರೆಸ್ ಆಗ್ತದೆ ಇವತ್ತು. ಬಹುಶಃ ಎಲ್ಲೋ ಒಂದ್ ಕಡೆ ಹೋಗ್ಬೇಕಂದ್ರೆ ಆಲೋಚನೆಗಳು ಜಾಸ್ತಿ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಸರಿ ಇರುವುದಿಲ್ಲ. ಈ ಆರ್ಕೆಸ್ಟ್ರಾ, ಈ ನಗೆ ಹಬ್ಬ, ಈ ಪ್ರವಚನ ಬೇಕಾ ಅನ್ನೋ ಮಟ್ಟಿಗೆ ಬಂದಿದೆ ನಾವು ಇವತ್ತು. ಮೈಂಡ್ ಸೆಟ್ಟಿಂಗ್ಸ್ ಇರುವುದಿಲ್ಲ ಇವತ್ತು ಎಲ್ಲೋ ಒಂದ್ ಕಡೆಗೆ. ಇಂಥ ಸಮಯ ಸಿಕ್ಕಿದ್ರೆ ಒಂದಿಷ್ಟು ಎಂಜಾಯ್ ಮಾಡ್ಬೇಕಂತ ಹೇಳೋದು ನಾವು ನಿಮಗೆ ಅಲ್ವಾ. ಈ ಸಮಯ ನಾಳೆ ಸಾಯಂಕಾಲ ಹೋದಾಗ ನಿಮಗೆ ಮನೆಗೆ ಹೋದ್ರೆ ಕೆಲಸ ಇರುವುದೇ, ಬಟ್ಟೆ ಹೋಗೋದು, ಪಾತ್ರ ತೊಳೋದು, ಅನ್ನಕ್ಕೆ ಅಕ್ಕಿ ಹಾಕೋದು, ಗುಡಿಸೋದು ಎಲ್ಲ ಇದ್ದದ್ದೇ ಅದು ಮನೆಗೆ ಹೋದ್ರೆ. ಆದರೆ ಇಂಥ ಸಂದರ್ಭ ಬಂದಾಗ ನೀವು ಖುಷಿಯಾಗಿರ್ಬೇಕು, ಖುಷಿ ಪಡಬೇಕು ಅಂತೇಳಿ. ಹಾಗೆ ಬಂಧುಗಳೇ, ಇಲ್ಲಿ ಆ ಗಾಜಿನ ಬಳೆ ಹಾಕಿದ್ರೆ ಇದ್ರೆ ಇಲ್ಲ ಯಾರಾದ್ರೂ ಜಾಸ್ತಿ? ಮಣ್ಣಿನ ಬಳೆ, ಗಾಜಿನ ಬಳೆ, ಪ್ಲಾಸ್ಟಿಕ್ ಇಂದಲ್ಲ, ಎಲ್ಲ ಫ್ಯಾನ್ಸಿ ಅಂಗಡಿದಲ್ಲ. ಯಾರು ಜಾಸ್ತಿ ಗಾಜಿನ ಬಳೆ ಹಾಕಿರಿ ಅವ್ರು ಬನ್ನಿ, ಅವ್ರಿಗೊಂದು ಒಳ್ಳೆ ಗಿಫ್ಟ್ ಕೊಡ್ತೇನೆ ನಾನು. ಯಾರಿದ್ರಮ್ಮ? ಎಸ್ ನೋಡಿ, ಅಲ್ಲೇ ಕೈ ಅಲ್ಲಾಡಿಸ್ತಿದ್ರು ಮೇಲ್ಗಡೆಯಿಂದ. ಬನ್ನಿ, ಜಾಸ್ತಿ ನೋಡೋ ಕಾಂಪಿಟೇಷನ್ ಮಾಡ್ತೇನೆ ನಾನು. ಅದಕ್ಕಿಂತ ಜಾಸ್ತಿ ಇದ್ರೆ ನಂಗೆ ತೊಂದರೆ ಇಲ್ಲ. ಇವ್ರ ಕೈಯಲ್ಲಿ ಸುಮಾರು ಇದೆ, ಒಂದು 20-40 ಇರ್ತಕ್ಕಂತ ಕಂಡ್ರೆ. ಬನ್ನಿ, ಗಾಜಿನ ಬಳೆ ಜಾಸ್ತಿ ಹಾಕೊಂಡ್ರೆ ಒಂದು ಬಹುಮಾನ ಕೊಡ್ತೇವೆ, ದಯವಿಟ್ಟು ಬನ್ನಿ. ಗಾಜಿನ ಬಳೆ ಜಾಸ್ತಿ ಇದ್ದವ್ರಿಗೆ ಒಳ್ಳೆ ಗಿಫ್ಟ್ ಇದೆ, ಬಂದು ಪಡ್ಕೊಳ್ಬಹುದು. ಕೈಯಲ್ಲಿ ಗಾಜಿನ ಬಳೆ ಜಾಸ್ತಿ ಹಾಕೊಂಡವ್ರು ಆ ಕಡೆ ಆದ್ರೆ ಪರವಾಗಿಲ್ಲ. ಬನ್ನಿ ಅಮ್ಮ, ನಿಮಗೆ ಒಂದು ಚಾನ್ಸ್ ಉಂಟು. ಅದು ಯಾಕಂತ ಹೇಳಿದ್ರೆ ಇಲ್ಲಿ ಯಾರಿಲ್ಲ. ಬನ್ನಿ, ಒಂದು ಒಳ್ಳೆ ಗಿಫ್ಟ್ ಕೊಡ್ತೇನೆ. ದಯವಿಟ್ಟು ಜಾಸ್ತಿ ಗಾಜಿನ ಬಳೆ ನೀವು ಬನ್ನಿ ಅಮ್ಮ, ಒಂದು ಕೌಂಟ್ ಮಾಡ್ತೇನೆ ಲೆಕ್ಕಾಚಾರ. ಬನ್ನಿ ಬನ್ನಿ, ಜೋರಾಗಿ ಚಪ್ಪಾಳೆ. ಹೃತ್ಪೂರ್ವಕವಾದಂತ ಆತ್ಮೀಯ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇನೆ. ಬಹುಶಃ ಟ್ಯಾಲೆಂಟ್ ಇದ್ದಾರೆ ಅವರು. ನಮ್ಮ ಕಡೆ ಏನಂತ ಹೇಳಿದ್ರೆ, ಉಡುಪಿ ಮಂಗಳೂರಿನಲ್ಲಿ ಯಾರು ಕರೆದ್ರು ಗೇಮ್ಸಿಗೆ ಬರ್ತಾರೆ. ಬಟ್ ನಮ್ಮ ಸ್ವಲ್ಪ ದಾಕ್ಷಿಣ್ಯ. ಯಾಕಂದ್ರೆ ನೀ ಹೋಗೋ ನಾ ಹೋಗೋ, ನಾ ಹೋಗೋ ನೀ ಹೋಗೋ, ಬರುದೇ ಇಲ್ಲ ಸ್ಟೇಜಿಗೆ. ಮೇಡಮ್ ಹೆಸರು ಸುಮಂಗಲ ಭಟ್, ಜೊತೆಗಿದ್ದಾರೆ ಇಲ್ಲಿ ಹೆಬ್ರಿಯವರ ಶಿವಪುರಮ್ಮ, ಶಿವಪುರದವರು. ಮೇಡಮ್ ಹೇಗಂತ ಹೇಳಿದ್ರೆ, ಇವತ್ತಿನ ಫ್ಯಾನ್ಸಿ ಬಳೆಗಳ ತುಂಬಾ ಇದೆ, ಅದು ಬೇರೆ ವಿಚಾರ. ಈ ಗಾಜಿನ ಬಳೆ ಹಳೆಯ ಸಂಪ್ರದಾಯದಲ್ಲಿ ಹಾಕುವಂಥದ್ದು ಅದು ಇವತ್ತು ಎಷ್ಟು ಮಟ್ಟಿಗೆ ಇದೆ ಅಂತೇಳಿ. ಬಟ್ ನಿಮ್ ಕೈ ನೋಡೋದು ಖುಷಿ ಆಯ್ತು. ಎಷ್ಟು ಬಳೆ ಇದೆ ಗಾಜಿನ ಬಳೆ? ಇದರಲ್ಲಿ 13 ಬಳೆ ಇದೆ. 14-15 ಇದ್ರ ಯಾರಾದ್ರೂ ಇವ್ರಿಗೆ ಕಾಂಪಿಟೇಷನ್ ಮಾಡೋದಿದ್ರ? ಯಾರು? ಬನ್ನಿ ನೋಡುವ. ಓ, ಅಲ್ಲಿ ಹಿಂದೆ ಅಮ್ಮ ಗಾಜಿನ ಬಳೆ ಉಂಟ ನಿಮ್ಮ ಹತ್ರ? ಬಹಳ ಕಷ್ಟಪ್ಪ, ಇವ್ರನ್ನ ಕರ್ಕೊಂಡು ಬರೋದೇ ಕಷ್ಟ ಈಗ. ಎಸ್, ಬನ್ನಿ ನೋಡುವ, ಬನ್ನಿ ನೋಡುವ. ಒಂದು 13. ಈ ಕಡೆ ಬನ್ನಿ ಅಮ್ಮ, ಬನ್ನಿ. ತಮ್ಮ ಹೆಸರಮ್ಮ? 14. ನೀವು ಮುಂಚೆ ಮಾತಾಡ್ಕೊಂಡು ಒಂದು ಬಾಳಿ ಕಾಲ್ ತೀರ್ಕೊಳ್ಳಿಕ್ಕಿತ್ತು ನೀವು. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ. ಎಲ್ಲೂ ಹಿಂದೆ ಹೋಗ್ಬಿಡಿ, ನಾವು ಗಣಸರು ಹಿಂದೆ, ಮಹಿಳೆಯರು ಮುಂದೆ. ಈಗ ಬನ್ನಿ ಈ ಕಡೆ. ಗಣಸರದ್ದು ಎಂತ ಇಲ್ಲ ಇವತ್ತಿನ ಕಾಲದಲ್ಲಿ, ಎಲ್ಲ ಮಹಿಳೆಯರು ಇವತ್ತು ಮುಂದೆ ಬಂದಿದ್ದಾರೆ. ಬನ್ನಿ ಅಮ್ಮ. 13, 14. ನಿಮ್ಮ ಹೆಸರು ಅಂತ ಹೇಳಲ್ಲಮ್ಮ? ಅವ್ರ ಹೆಸರು? ಆಚೆ ಅವ್ರ ಹೆಸರು ಉಷಾ. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರು ಉಷಿನಾ? ಈ 2 ಉಷಾ ಅದ್ದ? ಒಳ್ಳೆ ಕತೆ ನಮ್ಮರ. ಒಂದು ಜೋರಾಗಿ ಚಪ್ಪಾಳೆ. ಒಂದೇ ವೇದಿಕೆಯಲ್ಲಿ 2 ಉಷಾ ಇದ್ರಿ ಅಲ್ಲಿ. ಎಷ್ಟು ಬಳೆ ಅಮ್ಮ? ವಾ, ಇದು ಗಮ್ಮತ್ ಆಯ್ತಿದ್ದು. 19, 12 ಬಳೆ ಅಂಗಡಿ ಆಯ್ತದೆ ಈಗ ಅಲ್ವಾ? ಬಹಳ ಖುಷಿ, ಬಹಳ ಖುಷಿ. ಓಕೆ, ನಿಮಗೆ 3 ಜನರಿಗೂ ನಾನು ಪುಸ್ತಕ ಕೊಡ್ತೇನೆ, ಭೇದ ಭಾವ ಮಾಡೋದಿಲ್ಲ. ಬಹುಮಾನ ಅಂತ ಹೇಳಿದ್ರೆ ಚಿನ್ನದ ಉಂಗುರು ಅಲ್ಲ, ಬೆಳ್ಳಿ ನಾಣ್ಯನೂ ಅಲ್ಲ, ಪ್ಲಾಸ್ಟಿಕ್ ವಾಟು ಅಲ್ಲ, ಪ್ಲಾಸ್ಟಿಕ್ ಇಂದ ಯಾವ್ದು ನಿಮ್ಮ ಪ್ಲೇಟು ಅಲ್ಲ. ಪ್ಲಾಸ್ಟಿಕ್ ಪ್ಲೇಟ್ ಕೊಟ್ಟು ಬಿಸಾಡಿ ಬಿಟ್ರಿ ನೀವು. ಏನಾದ್ರು 2 ಪ್ಯಾಕೆಟ್ ಬಿಸ್ಕೆಟ್ ಕೊಟ್ಟರೆ ಅರ್ಧ ಬಿಸ್ಕೆಟ್ ತಿಂದು ಅರ್ಧ ಬಿಸ್ಕೆಟ್ ಬಿಸಾಡ್ತಾರೆ. ನಾನು ಅದು ಯಾವ ಗಿಫ್ಟು ಕಾರ್ಯಕ್ರಮದಲ್ಲಿ ಕೊಡುದಿಲ್ಲ. ನಾನು ಕೊಡುವಂಥದ್ದು ನಿಮಗೆ ಪುಸ್ತಕ, ಒಂದು ಒಳ್ಳೆಯ ಶಿಕ್ಷಣ,
ಪುಸ್ತಕ ಕೊಡ್ತೀನಿ ನಾನು. ಪುಸ್ತಕವನ್ನು ಓದಬೇಕು. ಮನೆಯಲ್ಲಿ ಒಂದು ಲೈಬ್ರರಿ ಇರಬೇಕಂತ ಹೇಳ್ತೇನೆ ನಾನು. ಮನೆಯಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಪುಸ್ತಕ, ಬೆಸ್ಟ್ ಫ್ರೆಂಡ್. ಆಮೇಲೆ ಎಲ್ಲ ಬೇರೆ ಪುಸ್ತಕವನ್ನು ಕೊಡ್ತೇನೆ. ಪುಸ್ತಕ ಓದಿ ನೀವು. ನಿಮ್ಗೆ ಮನೇಲಿ ನೆಂಟರು ಬಂದಾಗ ಪುಸ್ತಕ ಚಾಗಿ ಮಾಡುತ್ತೀವಿ, ತಿಂಡಿ ಮಾಡುತ್ತೀವಿ, ಅವ್ರು ಪುಸ್ತಕ ಓದ್ತಾರೆ. ತಿಂಗಳು ಬಿಟ್ಟು ತೆಗೆದು 25 ವರ್ಷ ಹೋದ್ರೆ ಪುಸ್ತಕ ಹಾಳೆ. ನಾನು ಇಂಥ ಗೇಮ್ಸ್ ಕಾರ್ಯಕ್ರಮದಲ್ಲಿ ಜಾಸ್ತಿ ನೀವು ಹಾಕಿದ್ರಿ. ಬಟ್ ಇವತ್ತು ಕೂಡ ಇಂಥ ಒಂದು 2024 ಆಧುನಿಕ ಜೀವನದ ಒಳಗಡೆ ಗಾಜಿನ ಬಳೆ ಹಾಕ್ತಿದ್ರಲ್ಲ ಹೇಳಿದ್ರೆ ನಮ್ಮ ಶ್ಲಾಘನೀಯ. ಚಪ್ಪಾಳೆ ಅವರಿಗೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ತಿದೆ. ಇವತ್ತು ಸ್ಟಿಕ್ಕರ್ ಇಲ್ಲ, ಇವತ್ತು ಹೆಚ್ಚಿನ ಹಣೆಯಲ್ಲಿ ಬಟ್ಟಿಲ್ಲ, ಇವತ್ತು ತೋರುದಿಲ್ಲ ಬಟ್ಟು ಇಲ್ಲ. ಕಾರ್ಯಕ್ರಮಕ್ಕೆ ಧಾರ್ಮಿಕವಾಗಿ ಬಂದಿದ್ರೆ ಅಂತ ಹೇಳ್ತಾ 3 ಪುಸ್ತಕ ಕೊಡ್ತೇನೆ ನಾನು. ನಮಗೆ ಶಿವ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹೆಸರಂತಮ್ಮ ನಿಮ್ದು ಉಷಾ ಅಲ್ಲ? ಬನ್ನಿ ಮುಂದ್ಗಡೆ, ಮುಂದೆ ಬನ್ನಿ. ಬನ್ನಿ. ನಮ್ಮ ಕಮಲ್ ಹಾಸನ್ ನಾಯಕರೇ ಅಲ್ವಾ? ಯಾವ್ದೋ ಪಿಕ್ಚರ್ ಹಾಡಿದ್ರು. ಇವತ್ತು ಹಿಂದೆ ಹುಡುಗರು ಜಾಸ್ತಿ ಬಿಟ್ರೆ ಮುಂದೆ ಬರ್ಬೇಕು ನೀವು ಮಹಿಳೆಯರಲ್ಲ. ಇಂಥ ಕಾರ್ಯಕ್ರಮ ಎಲ್ಲಾದ್ರೂ ಬೇರೆ ಕರೆದ್ರೆ ಧೈರ್ಯ ಮಾಡಿ ಹೋಗಿ ಮೇಡಮ್. ಓಕೆ, ಬೆಟ್ಟದ ಪುರ ಅಂತ ಒಂದು ಪುಸ್ತಕ ಕೊಡ್ತೇನೆ. ಶಿವಪುರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬೆಟ್ಟದ ಪುರ. ಆ ಪುಸ್ತಕ ಇವತ್ತು ಹೇಗೆ ಬಂತು ಗೊತ್ತಿಲ್ಲ, ದೇವರ ಇತಿಹಾಸ ಇರ್ಬೋದು, ನನಗೆ ಗೊತ್ತಿಲ್ಲ. ತುಂಬ ಪುಸ್ತಕ ಉಂಟು ನನ್ನ ಹತ್ರ, ಆದರೂ ಕೂಡ ಬೆಟ್ಟದ ಪುರ ಬಂದಿದೆ ಇಲ್ಲಿ. ಏನೋ ಒಂದು ಲಿಂಕ್ ಇದೆ ಅದಕ್ಕೆ. ಹಾಗಾಗಿ ಇದು ನಮ್ಮ ಭಾಸ್ಕರಾಚಾರ್ಯ ಅವರು ಬರೆದಿದ್ದಾರೆ ಇದನ್ನೆಲ್ಲ. ಹಾಗಾಗಿ ಜೋರಾಗಿ ಚಪ್ಪಾಳೆ. ಹಾಗೆ ಗಾಜನ ಬಳೆ ಇನ್ನಷ್ಟು ಹಾಕಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆ, ಅಭಿವಂದನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಬನ್ನಿ ಅಮ್ಮ ಮೇಡಮ್. ಸುಮಂಗಲ ಅಲ್ಲ, ಸುಮಂಗಲ ಭಟ್. ಆ ಕಾಲದಲ್ಲಿ ಒಳ್ಳೊಳ್ಳೆ ಹೆಸರಿಟ್ಟಿದ್ದಾರೆ. ಉಷಾ, ಶಾರದಾ, ಸರೋಜಿನಿ, ಕಲ್ಯಾಣಿ, ಮಂಗಳ. ಇವತ್ತು ಮಕ್ಕಳು ಹೆಸರು ಕಾಣಬೇಕು ನೀವು. ಮಕ್ಕಳ ಹೆಸರು ಅಂತ ಟಿಪ್ಲಿ, 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 ಇಪ್ಲಿಯ ಮಕ್ಕಳ ಪರಿಸ್ಥಿತಿ ಹೆಸರು ಇವತ್ತು. ಗಂಡು ಮಕ್ಕಳ ಹೆಸರು ಕೇಳಿ. ಬಾಪು ಹೆಸರು ಅಂತ ಟ್ರೈಸರ್, ಟ್ರೈಮರ್, ಟ್ರೈಸರ್ ಗೊತ್ತಿಲ್ಲ ನಂಗೆ. 50 ನಮ್ಮ ಹೆಸರು. ಗೋವಿಂದ, ನರಸಿಂಹಣ್ಣ, ಬಸವಣ್ಣ, ರಾಜವಣ್ಣ ಎಲ್ಲ ಕೈದೈತಿ ಈಗ. ಮಕ್ಕಳಿಗೆಲ್ಲ ಯೂಟ್ಯೂಬಿಗೆ ಹೋದ್ರೆ ಅಲ್ಲೇನೋ ಹೆಸರು ಕಾಂಬುದು. ಫಸ್ಟ್ ಹೆಸರಿನ ಸುರ ಆಗೋದು. ನನ್ನ ಮಗನ ಹೆಸರು, ಅವನ ಹೆಸರ ರೈಟ್ ಹೌಸ್. ರೈಟ್ ಹೌಸ್. ನಾವು ಕೆಲವು ಕಡೆ ಬರ್ತ್ಡೇ ಪ್ರೋಗ್ರಾಮಿಗೆ ಸಿಕ್ಕಾಕೊಂಡ್ಬಿಡುತ್ತೆ ನಾವು. ಯಾಕಂದ್ರೆ ನಮ್ಗೆ ಅಷ್ಟೇ ಎಜುಕೇಶನ್ ಇಲ್ಲ ನಮಗೆ. ಮಕ್ಳ ಹೆಸರು ಇಂಗ್ಲೀಷ್ ಬರ್ತಿರ್ತಾರೆ, ನಾವು ಒಂದೊಂದು ಅಕ್ಷರ ಓದುದು. ASRKPRH ಅಂತೇಳಿ. ಅದು ಹಂಗಲ್ಲ, ಶಾರದಾ ಅಂತ ಬರೆದ್ರೆ ನಮ್ಗೆ ಗಟ್ಟಿ ಕೇಳುತ್ತೆ ನಮಗೆ. ಹಾಗೆ ಈ ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ಸ್ಥಿತಿಗತಿ ಅಂತ ಕೋಟೇಶ್ವರದ ನನ್ನ ಮಿತ್ರ ಡಾಕ್ಟರ್ NR ಆಚಾರ್ಯ ಅವರ ಕೃತಿ ಇದು. ಓದಿ ನಿಮ್ಮ ಮನೆಗೆ ಯಾರು ನೆಂಟರು ಬಂದ್ರೆ ಅವ್ರಿಗೆ ಕೊಡಿ, ಅವ್ರು ಮತ್ತೊಬ್ರಿಗೆ ಓದ್ಲಿ. ಹಾಗಾಗಿ ಒಳ್ಳೆಯ ಬುಕ್ಕು, ಒಳ್ಳೆ ಜ್ಞಾಪಕ ಶಕ್ತಿ ಕೊಡ್ತಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮತ್ತೊಂದು ವಿಷಯ. ಅವರು ನಿಮಗೂ ಕೂಡ ಒಂದು ಒಳ್ಳೆಯ ಸಾಹಿತ್ಯ ಸಂಸ್ಕೃತಿ ತ್ರೈಮಾಸಿಕ ಪತ್ರಿಕೆ ಇದು ಬರೆದವರು ಡಾಕ್ಟರ್ NR ಭಾಸ್ಕರಾಚಾರ್ಯ ಅವರು. ಈ ಪುಸ್ತಕ ಕೊಡ್ತಾ ಇದ್ದಾರೆ ನಾನು ಅವರಿಗೆ. ಒಂದು ಚಪ್ಪಾಳೆ. ಎಸ್, ಚಪ್ಪಾಳೆ ಹೊಡೀರಿ. ಒಂದು 2 ಬೆಂಟಾಗಿ ಅನ್ನ ಜಾಸ್ತಿ ಹೋಗ್ತದೆ. ಪಾಯಸ ಗೀಸ ಹುಳಿ ಅನ್ನ ಹಾಯ್ಕೊಳ್ಳಕ್ ನೀವು. ಹಾಗೆ ಅಮ್ಮ ಓದುವ ಅಭ್ಯಾಸ ಮಾಡ್ಕೊಳ್ಳಿ. ಟಿವಿ ನೋಡಿ, ಧಾರಾವಾಹಿ ನೋಡಿ ಗಮ್ಮತ್ ಮಾಡಿ, ಆದ್ರೆ ಪುಸ್ತಕ ಓದುವ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ಅನುಗ್ರಹ ನಿಮ್ಗೆ ಎಲ್ರಿಗಿರ್ಲಿ. ಏನಿಲ್ಲಮ್ಮ, ಏನಿಲ್ಲ. ಭಗವಂತ ಒಳಗಡೆ ನಾವೆಲ್ಲ ದಪ ಇದೆಲ್ಲ ಒಟ್ರೆ. ಹಾಗೆ ಥ್ಯಾಂಕ್ ಯು. ಅತಿ ದೊಡ್ಡ ಬಟ್ಟ ಹಾಕ್ದರಿದ್ರೆ ಯಾರಾದ್ರು? ನಮ್ಮ ರಾಜ್ಕುಮಾರ್ ಅವರ ಪತ್ನಿ, ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಕದಾಗೆ ದೊಡ್ಡ ಒಂದು ಕುಂಕುಮ ಇಟ್ಟೋರಿದ್ದಾರೆ ಯಾರಾದ್ರು? ಸ್ಟಿಕ್ಕರ್ ಅಲ್ಲ, ಕುಂಕುಮ ಇಟ್ಟೋರು, ದೊಡ್ಡ ಕುಂಕುಮ. ಹಣೆಯಲ್ಲಿ ದೊಡ್ಡ ಕುಂಕುಮ ಇಟ್ಟೋರು ಇದ್ರೆ ಬನ್ನಿ, ಅವ್ರಿಗೆ ಒಂದು ಗಿಫ್ಟ್ ಕೊಡ್ತೇನೆ ನಾನು. ಯಾರಿದ್ದಾರ ಇಲ್ಲಿ? ದೊಡ್ಡ ಒಂದು ಹಣೆಯಲ್ಲಿ ಬೊಟ್ಟಿಟ್ಟೋರು ಇದ್ರೆ ಬರ್ಬೋದು ನಮಗೆ.
ಬೇಡ ಬಿಡು, ನಮ್ಮ ಗಂಡಸರಿದ್ದಾರೆ ಅಲ್ಲಿ, ಹೆಂಡತಿಯ ಫೋಟೋ ಇಟ್ಕೊಂಡಿದ್ರೆ ನೀವು ಪರ್ಸಲ್ಲಿ. ಹಾ, ಹೆಂಡತಿಯ ಫೋಟೋವನ್ನ ಪರ್ಸಲ್ಲಿ ಯಾರಾಗಿ ಇಟ್ಕೊಂಡಿದ್ರೆ ಬರ್ಬೋದು ಇಲ್ಲಿ. ಅವ್ರಿಗೊಂದು ಗಿಫ್ಟ್ ಇದೆ. ಸ್ವಲ್ಪ ATM ಕಾರ್ಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಿಸೆಯಲ್ಲಿ ಇದೆಯಾ? ಜಾಸ್ತಿ ಯಾರ ಹತ್ರ ಇದೆ? ಹಾ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಒಂದು 8-10 ಕಾರ್ಡ್ ಜಾಸ್ತಿ ಯಾರ ಹತ್ರ ಉಂಟು? ಅವ್ರಿಗೊಂದು ಗಿಫ್ಟ್ ಕೊಡ್ತೇನೆ ನಾನು. ಬರ್ಬೋದು ಯಾರಾದ್ರು? ಇದೆಯಾ? ಹಿಂದಿ ಇತರ ಇದೆಯಾ? ಬನ್ನಿ ಸರ್, ಯಾರ ಹತ್ರ ಇದೆ ಪಾನ್ ಕಾರ್ಡ್, ಆಧಾರ್ ಕಾರ್ಡ್? ಬನ್ನಿ ಬನ್ನಿ. ಹಾ, ಎಸ್, ಜೋರಾಗಿ ಚಪ್ಪಾಳೆ. ಸರ್ದಾರರು ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕಾರ್ಡ್ ಇತ್ತು ಗೊತ್ತಿಲ್ಲ ನನಗೆ. ಬನ್ನಿ, ಒಂದೇ ನಿಮಿಷ ಬಟ್ಟಿಗೆ. ಎಸ್, ಓಕೆ, ಥ್ಯಾಂಕ್ ಯು. ನಿಮ್ಮ ಪರ್ಸಲ್ಲಿ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ, ಈಗ ದುಡ್ಡು ಕಡಿಮೆ ಆಗಿದೆ. ಈಗ ಬನ್ನಿ ಸರ್, ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಕಡೆ ನಮಗೊಂದು ಕಂಪ್ಲೇಂಟ್ ಕೊಡಕಿದ್ರು, 2 ಕಾರ್ಡ್ ಇತ್ತು ಮರ, 2 ಕಾರ್ಡ್ ಶಾರ್ಟ್ ಆಯ್ತು ಹೇಳಿ. ಇಲ್ಲಿ ಬನ್ನಿ, ಬನ್ನಿ, ಈ ಕಡೆ ಬನ್ನಿ ಸರ್. ತಮ್ಮ ಹೆಸರು? ಭಾಸ್ಕರ್, ಶಿವಪುರ. ಎಸ್, ಶಿವಪುರ ಭಾಸ್ಕರ್ ಅವರು ಬಂದಿದ್ದಾರೆ. ಬಹುಶಃ ಎಷ್ಟು ಕಾರ್ಡ್ ಇತ್ತು ತೋರಿಸಿ ಸರ್, ನಂಗೆ ಎಲ್ಲ ತೋರಿಸಿ. ಕೆಳ ಹಾಕೊಂಬೇಡಿ, ಕಡೆ ಸಿಕ್ಕುದಿಲ್ಲ, ಯಾಕಂದ್ರೆ ದೇವಸ್ಥಾನ ಇದು. ತಕೊಂಡೋದ್ರೂ ಉಪಯೋಗ ಇಲ್ಲ ಯಾರಿಗೆ. 1 2 3 4 5 ವಿಸಿಟಿಂಗ್ ಕಾರ್ಡ್ ಅಲ್ಲ ಅದು. 5, ಎಸ್, 5 6 7. ಇವರು ರಾತ್ರಿ ಮೇಲೆ ತಿರುಗು ಬಹಳ ಕಡಿಮೆ ಮಾಡೋದು ಒಳ್ಳೇದು. 6 ಗಂಟೆ ಮನೆ ಸೇರ್ಕೊಂಬಂದು ಒಳ್ಳೇದು. ಯಾಕಂದ್ರೆ ಹೇಳಿ ಬಹಳ ಕಷ್ಟ ಇರುತ್ತೆ. ಎಷ್ಟು 6 ಇದೆಯಲ್ಲ, 7. 7ಕ್ಕಿಂತ ಜಾಸ್ತಿ ಇದ್ರೆ ಯಾರು ಕಾಂಪಿಟೇಷನ್ ಮಾಡೋ ಇದ್ರೆ ಇವರಿಗೆ ತಮ್ಮ ಪರ್ಸಲ್ಲಿ 7 ಕಾರ್ಡ್ 7 ಇದೆ. 1 ನಿಮಿಷಮ್ಮ. 8 9 10 15 ಯಾರು ಇದ್ರೆ ಬನ್ನಿ. ಇವರಿಗೆ ಕಾಂಪಿಟೇಷನ್, ಭಾಸ್ಕರ್ ಕಾಂಪಿಟೇಷನ್ ಮಾಡೋ ಇದ್ರೆ ಯಾರಾದ್ರೂ ಇಲ್ಲಿ ಕಿಸೆಯಲ್ಲಿ ಕಾರ್ಡ್, ATM ಕಾರ್ಡ್, ಪಾನ್ ಕಾರ್ಡ್ ಜಾಸ್ತಿ 10 15 ಇದ್ರೆ ಬನ್ನಿ. ಎಷ್ಟಮ್ಮ? 4 5 5 ಎಷ್ಟಿತ್ತು ಲೆಕ್ಕ ಮಾಡಿ. ಅಡ್ಡಿಲ್ಲ. 5 ಇತ್ತ? ನಿಮ್ಗೆ ನೆನಪಿತ್ತಾ? ಎಷ್ಟು? 5? ಎಸ್. ನೋಡಿ, ಇವ್ರ ಹತ್ರ 5, ಅವ್ರ ಹತ್ರ 7. ಇದಕ್ಕಿಂತ ಜಾಸ್ತಿ ಇತ್ತ ಯಾರ ಹತ್ರ ಆದ್ರು? ನಿಮ್ಮ ಹತ್ರ ಕಾರ್ಯಕರ್ತರ ಇದೆಯಾ? ಯಾರ ಕಿಸೆಯಲ್ಲಿ ಇದೆಯಾ? ಕೊಡ್ಲಾ? ಬುಕ್ ಕೊಡ್ತೇನೆ ಅವ್ರಿಗೆ ನಾನು. ಓಕೆ, ಥ್ಯಾಂಕ್ ಯು. ಹಾಗೆ ಭಾಸ್ಕರ್ ಚಾನ್ಸ್ ಹೊಡೆದ್ರಿ ನೀವು. ಹಾಗಲ್ಲ, ನಿಮಗೆ ನಾನು 4 ಗ್ರಾಮದ ಉಂಗ್ರ ಇಂಗ್ರ ಹಾಕುದಿಲ್ಲ, ಚಿನ್ನ ಸರ್ವ ಕೊಡುದಿಲ್ಲ. ನಾನು ಕೊಡೋದು ಪುಸ್ತಕ. ನೀವು ಮನೆ ತಗೊಂಡೋಗಿ ಬಿಸಾಡಬೇಡಿ, ಅದನ್ನ ಓದಬೇಕು ನೀವು. ಅಮ್ಮ ಕೂಡ ಇದ್ದಾರೆ, ಕೊಡ್ತೀರ ನೀವು. ಬನ್ನಿ ಸರ್, ಶಿವಪ್ರಸಾದ್ರು ಅಡಿಗರು, ಪ್ಲೀಸ್ ದಯವಿಟ್ಟು 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 ವೇದಿಕೆ ಬನ್ನಿ ಸರ್. ನಾನು ಅವಾಗ ಕರೆದೆ, ಒಳಗಡೆ ಇದ್ದಿದ್ರಿ. ಹಾಗೆ ಬಂಧುಗಳೇ, ಭಾಸ್ಕರ್ ಮತ್ತು ಅಮ್ಮ, ನಿಮ್ಮ ಹೆಸರು? ಸುಲೋಚನಾ ನಾಯಕ್. ಎಸ್, ಬನ್ನಿ ಭಟ್ರು, ಒಳಗಡೆ ಬನ್ನಿ. ಭಾಸ್ಕರ್ ಅವರಿಗೆ ನಮ್ಮ ಶಿವಪ್ರಸಾದ್ ಅಡಿಗರು ಒಂದು ಬುಕ್ಕನ್ನು ಕೊಡ್ತಾರೆ. ನನಗೆ ಅಡಿಗರ ಬಗ್ಗೆ ಹೆಚ್ಚು ಹೇಳೋದು ಬೇಡ, ನಿಮ್ಗೆ ಗೊತ್ತಿದೆ ಈ ಭಾಗದಲ್ಲಿ. ಒಂದು ಸಮಯ ಪ್ರಜ್ಞೆ ಅವರಿಗೆ. ದೂರವಾಣಿ ಮೂಲಕ ನನ್ನ ಜೊತೆ ಮಾತಾಡಿದಾಗ ನಂಗೆ ಬಹಳ ಆಶ್ಚರ್ಯ ಆಯ್ತು ಅಂತ ಹೇಳಿದ್ರೆ, ಒಬ್ಬ ಕಲಾವಿದರ ಹತ್ರ ಮಾತಾಡುವಂತ ಶೈಲಿ, ಒಂದು ಸಮಾಧಾನ, ಒಂದು ಶಿಸ್ತು ಅವರಲ್ಲಿ ಶಿವ ಅವ್ರಿಗೆ ಕೊಟ್ಟಿದ್ದಾನೆ. ಬಹುಶಃ ಧಾರ್ಮಿಕ ಮುಖಂಡರಾಗಿ ಬೆಳಿತಾರೆ ಅವರು. ಯಾಕಂದ್ರೆ ಭಗವಂತ ಒಂದಿಷ್ಟು ಜನರನ್ನ ರೆಡಿ ಮಾಡ್ತಾನೆ, ಎಲ್ರಿಗೂ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಅಡಿಗರು ಇದ್ದಾರೆ ಇಲ್ಲಿ, ಬಹಳ ಹೆಮ್ಮೆ ಆಗ್ತಾ ಉಂಟು ನನಗೆ. ಭಾಸ್ಕರ್ ಅವರಿಗೆ ದಾರಿ ಕಾಣದಾಗಿದೆ ಅನ್ನುವಂಥ ಒಂದು ಬುಕ್, ಅದು ಒಳ್ಳೆ ಇದೆ. ಇತಿಹಾಸದಲ್ಲಿ ಹೇಗೆ ಬೆಳಿಬೇಕು ಅನ್ನುವಂಥದ್ದು ಅಡಿಗರ ಮೂಲಕ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಭಾಸ್ಕರ್ ಅವರೇ. ಸುಲೋಚನಮ್ಮ ಬನ್ನಿ. ನೋ 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 ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸುಲೋಚನಮ್ಮ, ಬಹಳ ಖುಷಿ ಆಯ್ತು ನನಗೆ. ಈ ವಯಸ್ಸಿನಲ್ಲಿ ಏನೋ ಕಾರ್ಯಕ್ರಮ ಇದ್ದಾಗ ಮೇಲ್ಗಡೆ ಬರುವಂತ ಧೈರ್ಯ ಬಹುಶಃ ನನಗೆ ಕಾಣ್ತಾ ಉಂಟು. ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಟ್ಯಾಲೆಂಟ್ ಆಗಿ ಇದ್ರಿ ನೀವು ಅಂತ, ಒಂದಿಷ್ಟು ಓಡಾಟ ಮಾಡೋದು, ಹೋಗುದು ಬರುದು, ಅದು ಇರೋದ್ರಿಂದ ಒಂದು ಧೈರ್ಯ ಬಂತು ನಿಮಗೆ ಸ್ಟೇಜಿಗೆ ಬರಲಿಕ್ಕೆ. ತುಂಬಾ ಖುಷಿ ಆಗ್ತಾ ಉಂಟು. ಏನೋ ಒಂದು ಸಣ್ಣ ಒಂದು ಗೇಮ್ಸ್ ಅಲ್ಲಿ ಬಂದಿದ್ರಿ. ನಿಮಗೆ ಸ್ಥಿತಿಗತಿ ಅಂತ ಹೇಳಿ ನಮ್ಮ ಡಾಕ್ಟರ್, ನನ್ನ ಮಿತ್ರರಾದಂಥ NR ಆಚಾರ್ಯ ಬರೆದಂಥ ಪುಸ್ತಕ ಇದು. ಒಳ್ಳೆ ಇದೆ, ಮನಸ್ಸಿಗೆ ಖುಷಿ ಕೊಡ್ತದೆ. ಒಂದಿಷ್ಟು ಅದನ್ನ ಬೇರೆಯವ್ರಿಗೆ ಓದಿ ಕೊಡ್ಬೋದು ಅಡಿಗರ ಮೂಲಕ ನಿಮಗೆ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಆ ದೊಡ್ಡ ಬಟ್ಟೆ ಎಲ್ಲ ಹೋದ್ರು, ದೊಡ್ಡ ಬಟ್ಟೆ ಇದ್ರಲ್ಲ.
ಬನ್ನಿ, ಬೊಟ್ಟಿನ ಕಾಂಪಿಟೇಷನ್ ಇದೆ ಈಗ, ದೊಡ್ಡ ಬೊಟ್ಟು. ಯಾರದು? ಬನ್ನಿ ಅಮ್ಮ, ಮಗಿನ ಕರ್ಕೊಂಡು ಬನ್ನಿ, ಅಡ್ಡಿಲ್ಲ, ಮಗಿನ ಕರ್ಕೊಂಡು ಬನ್ನಿ, ಕೂಗುರು ಕಾಮ ಅಂತ ಅಂದೇಳಿ ದೊಡ್ಡ ಬೊಟ್ಟು ಹಾಕೊಂಡು ಬಂದಿದ್ದಾರೆ. ಇದಕ್ಕಿಂತ ದೊಡ್ಡ ಬೊಟ್ಟು ಇದೆಯಾ? ನಮ್ಮ ರಾಜ್ಕುಮಾರ್ ಅವರ ಹೆಂಡತಿ ಹಾಕ್ತಾರೆ, ಪಾರ್ವತಮ್ಮ ರಾಜ್ಕುಮಾರ್, ದೊಡ್ಡದು ಸೂರ್ಯನ್ ತರ. ಎಸ್ ನೋಡಿ, ಇಲ್ಲಿ ಕಾಂಪಿಟೇಷನ್ ಕೊಡೋರೇ ಇಲ್ಲಲ್ಲ ಅಮ್ಮ, ಸುಲೋಚನಾ ಅಮ್ಮ, ಕಾಂಪಿಟೇಷನ್ ಇಲ್ಲ, ಚಾನ್ಸ್ ಹೊಡೆದ್ರಿ ನೀವು. ನಿಮಗಿಂತ ದೊಡ್ಡ ಬೊಟ್ಟು ಯಾರು ಹಾಕ್ಲಿಲ್ಲ, ಇಲ್ಲಿ ಹಾಕಿದ್ರ? ಯಾರು ಇದ್ದಾಗ ಇಲ್ಲೋ ಅಂತೇಳಿ. ಇದಕ್ಕಿಂತ ದೊಡ್ಡ ಬೊಟ್ಟು ಉಂಟಾ ಹಿಂದೆ? ಓಲಮ್ಮ ಇಲ್ಲ ಅಲ್ಲ, ಕೊಡ್ಲಾ ಪುಸ್ತಕ ಕೊಡ್ಲಾ ಅವರಿಗೆ? ಎಸ್, ಎಂತ ಹೆಸರಮ್ಮ? ಹ, ಲಲಿತಾ, ನಮ್ಮ ಅಮ್ಮನ ಹೆಸರು ಅದು, ಲಲಿತಾ ಅಂತೇಳಿ. ಒಂದು ಜೋರಾಗಿ ಚಪ್ಪಾಳೆ ಅವರಿಗೆ, ಗೌರವಿಸ್ತೇನೆ. ಲಲಿತಾ ಅವರು ಬಹಳ ಪ್ರೀತಿಯಿಂದ ಬಂದಿದ್ರು. ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಪುರಾತನವಾದಂಥ ಸಂಪ್ರದಾಯ ಇದ್ದಂಥ ಕುಂಕುಮವನ್ನ ಇಟ್ಕೊಂಡಿದ್ದಾರೆ. ನಿಮ್ಗೆ ಈ ಸಂಪ್ರದಾಯಕ್ಕೆ ನೀವು ಉಳಿಸ್ಕೊಂಡು ಬಂದದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ಅಭಿನಂದನೆ ಅಮ್ಮ ಅಂತ ಹೇಳ್ತಾ, ಇವತ್ತಿನ ಕಾಲದಲ್ಲೂ ಇದ್ದಾರೆ ಇಂಥ ಒಂದು ದೊಡ್ಡ ಬೊಟ್ಟನ್ನ ಇಡೋರು ಇದ್ರಲ್ಲ ಅನ್ನುವಂಥದ್ದು ಖುಷಿ ಪಡಬೇಕು ನಾವು. ನೀವು ಎಲ್ಲರಿಗೂ ಕೂಡ ಮಾದರಿ ಆಗಬೇಕು, ಯಾವುದೇ ದಾಕ್ಷಿಣ್ಯ ಮಾಡ್ಕೊಳ್ಳದೆ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಬೊಟ್ಟನ್ನು ದೊಡ್ಡದ ಹಾಕಿ. ಹಾಗಾಗಿ ಲಲಿತಮ್ಮನವರಿಗೆ ಆತ್ಮೀಯ ಸ್ವಾಗತ, ಅಭಿನಂದಿಸುತ್ತಾ ಒಂದು ವ್ಯವಸ್ಥೆ ಅನ್ನುವಂಥ ಒಂದು ಪುಸ್ತಕ ಕೊಡ್ತೇನೆ, ಓದಿ ಆರಾಮ್ಸೆ ಆಗಿ ಬೇರೆಯವ್ರಿಗೆ ಓದು ಕೊಡಿ. ಥ್ಯಾಂಕ್ ಯು, ಬಾಯ್ ಪುಟ್ಟು, ಬಾಯ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಬಂಧುಗಳೇ, ಈಗ ಉಪ್ಪಿಟ್ಟು ಮಾಡೋದು ಹ್ಯಾಂಗ ಹೇಳಕತ್ತೆ ಯಾರಿಗಾದ್ರು? ಹಾ, ಉಪ್ಪಿಟ್ಟು ಮಾಡೋದು ಹ್ಯಾಂಗ ಅಂತ ಹೇಳ್ಬೇಕು ನಂಗೆ. ಬಹಳ ಸುಲಭ ಅಲ್ಲ ಮರ್ರೆ, ಗಣಸರು ಅಡ್ಡಿಲ್ಲ, ಏನು ಗಡಿಬಿಡಿ ಇಲ್ಲ, ಗಣಸರು ಹೇಳ್ರು ಅಡ್ಡಿಲ್ಲ. ಉಪ್ಪಿಟ್ಟು ಮಾಡೋದು ಹ್ಯಾಂಗ ಅಂತ, ಸ್ಟವ್ ಹಚ್ಚುವುದು, ಕಾವಲಿ ಇಡುವುದು, ಎಣ್ಣೆ ಹಾಕುವುದು, ಬೇವಿನ ಸೊಪ್ಪು ಹಾಕುವುದು, ಒಗ್ಗರಣೆ ಹಾಕುವುದು, ರವೆ ಹಾಕುವುದು, ಮುಗಿತಲೆ ಅಷ್ಟೇ ಅಲ್ಲ ಅಮ್ಮ. ಅದು ಯಾರು ಹೇಳೋರು ಇದ್ರೆ ಬನ್ನಿ, ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ನಾನು, ದಯವಿಟ್ಟು ಬನ್ನಿ. ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಬಹಳ ಸುಲಭದಲ್ಲಿ. ಯಾರು ಹೇಳ್ತೀರಾ? ಯಾರದು? ಬನ್ನಿ ಸರ್. ಅಮ್ಮ, ನಿಮ್ಗೆ ಉಪ್ಪಿಟ್ಟು ಮಾಡೋದು ಗೊತ್ತಿಲ್ಲ ಮನೆಗೆ? ಹಾ, ಯಾರು ನೋಡಿ ಅಲ್ಲಿ ಗುಣು ಅಂತ ಬನ್ನಿ. ಯಾರದ? ಬನ್ನಿ. ಉಪ್ಪಿಟ್ಟು ಮಾಡೋದು ಹೇಗಂತ ಇಲ್ಲಿ ವೇದಿಕೆಯಲ್ಲಿ ಹೇಳಬೇಕು, ಒಂದು ಒಳ್ಳೆ ಗಿಫ್ಟ್. ಬನ್ನಿ ಅಮ್ಮ. ನೋಡಿ, ಅವ್ರನ್ನ ಯಾರು ದೂಡುವುದೂ ಇಲ್ಲ ಮರ್ರ, ಒಂಚೂರು ಹೋಗಿ ಅಂತ ಹೇಳುವುದೂ ಇಲ್ಲ, ನೀವು ಹೇಳತಕ್ಕಂತಲ್ಲ ಅಮ್ಮಲ್ಲ. ಎಸ್, ಬನ್ನಿ. ಹಾ, ಇನ್ನೊಬ್ರು ಯಾರಿದ್ರೆ ಇಲ್ಲಿ ಅವ್ರಿಗೆ ಕಾಂಪಿಟೇಷನ್ ಕೊಡೋರು, ಬನ್ನಿ ಅಮ್ಮ ಈ ಕಡೆ. ನಿಮ್ಮ ಹೆಸರಮ್ಮ? ಹಾ, ವಾಣಿ, ಕಾಲಿ ವಾಣಿಯ ವಾಣಿ ಶಿವಪುರ, ವಾಣಿ ಶಿವಪುರ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಉಪ್ಪಿಟ್ಟು ಮಾಡುವುದು ಹೇಗೆ ಅಂತ ಹೇಳುವಂಥದ್ದು. ನಿಮ್ಮ ಮತ್ತೆ ಯಾರು ಬರೋಕ್ಕಿಲ್ಲ, ಹೆದರ್ಕಂತಿರಲ್ಲ. ನೋಡಿ, ಇಷ್ಟೇ ವಿಚಾರ. ನಾನು ಬೇಡ ಮೈಕ್ ಕೊಡ್ತೇನೆ. ಉಪ್ಪಿಟ್ಟು ಬಹಳ ನಾನು ಇಲ್ಲಿ ಬಂದ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೆ. ಆಮೇಲೆ ಕಡೆಗೆ ಮತ್ತೆ 3 ಅಕ್ಷರ ನೀವು ಯೂಸ್ ಮಾಡೋಕ್ಕಿಲ್ಲ. ಕಡೆಗೆ ಎಣ್ಣೆ ಹಾಕುದು, ಕಡೆ ಅದು ಹಾಕುದು, ಮತ್ತೆ ಇದು ಹಾಕುದು, ನಂತರ ಅದು ಹಾಕುದು, 3 ಪದ ಯೂಸ್ ಮಾಡಬೇಡಿ. ಮತ್ತೆ ನಂತರ ಕಡೆಗೆ ಡೈರೆಕ್ಟ್ ಹೇಳುದು, ಸ್ಟವ್ ಹಚ್ಚುವುದು, ಎಣ್ಣೆ ಇಡುದು, ಹಾಕುವುದು, ರವೆ ಹಾಕುದು, ಬಿಡು ಪಟ ಪಟ. ಮತ್ತೆ ನಂತರಕ್ಕಿಂತ ಬಂದ್ರೆ ಮೈನಸ್ ಆಗುತ್ತೆ. ಮತ್ತೆ ನಿಮ್ಗೆ ಯಾರು ಕಾಂಪಿಟೇಷನ್ ಮಾಡಿರಲ್ಲ, ನಿಮ್ಗೆ ಈಗ ಯಾರು ಬಂದ್ರೆ ಬನ್ನಿ ಕಾಂಪಿಟೇಷನ್ ಮಾಡ್ಲಿಕ್ಕೆ, ನನಗೇನು ತೊಂದರೆ ಇದ್ರೆ ಅವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ನೋಡು, ಉಪ್ಪಿಟ್ಟು ಮಾಡೋದು ಹೇಗಂದೇಳಿ ಹೇಳ್ತಾರಮ್ಮ. ಒಲೆ ಹತ್ರ ಒಲೆ ಮೇಲೆ ಬಾಣಲಿ ಇಟ್ಟು, ಹಚ್ಚಿದ ಒಲೆಗೆ ಬಾಣಲಿ ಇಟ್ಟು ಫಸ್ಟಿಗೆ ರವೆ ಹುರ್ಕೋಬೇಕು. ಪ್ಲೇನ್ ರವೆ ಹುರ್ಕೋಬೇಕು. ಹುರಿದಾದ್ಮೇಲೆ ಮೈನಸ್ ಆಯ್ತಾ? ಆಮೇಲೆ ಹೇಳಲಿಕ್ಕಿಲ್ಲ. ಆಮೇಲೆ ಬಿಸಿನೀರು ಒಲೆ ಮೇಲೆ ಕುದಿಲಿಕ್ಕಿಟ್ಟು ಒಗ್ಗರಣೆ ಮೊದಲೇ ಬೇರೆ ಒಲೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಉಪ್ಪಿಟ್ಟಿನ ನೀರಿಗೆ ರವೆ, ಹುರಿದಿದ್ದ ರವೆ ಮತ್ತು ಇದು ಒಗ್ಗರಣೆ ಹಾಕಿದ್ದು ಇದನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಉಪ್ಪು ಹಾಕಬೇಕು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ತುರಿ ಎಲ್ಲ ಹಾಕಿ ಮುಚ್ಚಿಡಬೇಕು. ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ 1-2 ಚಮಚ ತುಪ್ಪ ಹಾಕ್ಕೊಳ್ಬೋದು. ಇದು ಉಪ್ಪಿಟ್ಟು ರೆಡಿಯಾಗಿರುತ್ತೆ. 1-2 ಸಲ ಆಮೇಲೆ ಅಂದ್ರು ಅಲ್ಲ, ಯಾಕಂದ್ರೆ ಮಿಸ್ ಆಗ್ತದೆ, ತಲೆ ಓಡಿಸ್ತಾ ಇರ್ತಾರಲ್ಲ. ಸ್ಟವ್ ಹಚ್ಚಿದ ಮೇಲೆ ಆಮೇಲೆ ಕಡೆಗೆಲ್ಲ ಬರುತ್ತದು.
ನೋಡಿ ಇಲ್ಲ, ಈಗ ಏನು ಹೇಳದೆ ಯಾರ ಹೇಳು ಧೈರ್ಯ ಉಂಟಾ? ಬತ್ರಿ ಇಲ್ಲಿ ಗಂಡಸರಾದ್ರೂ ಒಟ್ಟಿಲ್ಲ ಉಪ್ಪಿಟ್ಟು ಮಾಡೋದು ಹೇಗಂತ ಏನು ಮಧ್ಯ ಆಮೇಲೆ ಕಡೆಗೆ ನಂತರ ಹೇಳೋಕ್ಕಾಗ, ಸೀದಾ ಹೇಳ್ಬೇಕು. ಯಾರ ಇದ್ರೆ ಇಲ್ಲಿ ಕೈ ಮೇಲೆ ಎತ್ತಿ ದಯವಿಟ್ಟು. ಬತ್ರಿಯಾ ಕಾಂಪಿಟೇಷನ್ ಯಾರು ಇಲ್ಲೋ ಇಲ್ಲಿ? ಎಸ್, ನಿಮಗೆ ಪುಸ್ತಕ ಅಮ್ಮ ಅಂದ್ರೆ ಗಡ್ಬಿಡಿ ಆಗಿಬಿಡುತ್ತೆ ಒಂದ್ಸಲ. ನಾವಿಲ್ಲಿ ಮೈಕ್ ನಿಮ್ಮಂತ ಕೊಡುತ್ತಲ್ಲ, ಎಂತ ಹೇಳೋದಂಗೆ ಗೊತ್ತಾಗ್ತಿಲ್ಲ ನಿಮಗೆ. ಅದ ಮನೇಲಿ ಹೋಗುತ್ತೆ ಮಾಡ್ತೀರಿ ನೀವು. ಇಲ್ಲಿ ಬಂದ ಕೂಡಲೇ ಕಡೆಗೆ ಒಂಚೂರು ಒಗ್ಗರಣೆ ಹಾಕೋದು, ಕಡೆಗೆ ಒಂಚೂರು ರವಿ ಹಾಕೋದು, ಹಿಂಗೆಲ್ಲ ಹೋಗುತ್ತೆ. ಓಕೆ, ಒಂದು ಪುಸ್ತಕ, ವಾ ಪುಸ್ತಕ ತೆಗೋಷ್ಟು ಬಂದಾಯ್ತು. ಎಲ್ಲಿದ್ದೀರಿ ನೀವು? ಅವ್ರು ಕೂತೀರಿಯಾ? ದೇವಸ್ಥಾನ ಊಟಕ್ಕೆ ಹೋಗ್ರಿ ಕಂಡೆ ನಾನು. ಎಸ್, ಓಕೆ. ಎಲ್ಲೂ ನಾಚಿಕೆ ಮಾಡ್ಕೊಳ್ಬಾರ್ದು. ನಿಮ್ಮ ಕಾರ್ಯಕ್ರಮ ನಾವು ಬಂದಿದ್ದೇವೆ, ನಾವು ನೆಂಟ್ರಿ ಇಲ್ಲಿ ಶಿವಪುರಕ್ಕೆ. ನಿಮ್ಮ ಕಾರ್ಯಕ್ರಮ ನಿಮ್ಮನ್ನು ಖುಷಿ ಪಡಿಸ್ಬೇಕಂತೇಳಿ ನಮ್ಗೆ ಅಡಿಗರು ಕರೆಸಿದ್ದಾರೆ. ತಮ್ಮ ಹೆಸರಮ್ಮ? ಅನುರಾಧ. ಒಳ್ಳೆ ಹೆಸರು ಅನುರಾಧ. ಇವರಿಗೆ ಉಪ್ಪಿಟ್ಟು ಮಾಡೋದು ಹೇಗಂತ 3 ಸಬ್ಜೆಕ್ಟ್ ಮಾತಾಡ್ಲಿಕ್ಕಿಲ್ಲ. ಆಮೇಲೆ ಕಡೆಗೆ ನಂತರ ಕಡೆ ರವೆ ಹಾಕುದು, ನಂತರ ಅದ ಹಾಕುದು, ಅದೆಲ್ಲ ಹೇಳೋಕ್ಕಿಲ್ಲ. ಸ್ಟವ್ ಹಚ್ಚಿದ್ರಿಂದ ಸೀದಾ ಹೇಳ್ತೇ ಹೋಗುದು. ಸ್ಟವ್ ಹಚ್ಚುವುದು, ಕಾವಲಿ ಇಡುವುದು, ಎಣ್ಣೆ ಕಾಯಿಸುವುದು, ಅದು ಉದ್ದಿನ ಹಾಕುದು, ಬೇವಿನ ಸೊಪ್ಪು ಹಾಕುದು. ಹಾ ಅಲ್ಲ, ಅಲ್ಲಿಂದ ಸ್ಟಾರ್ಟ್. ಕಾವಲಿಯಿಂದ ಶುರು ಮಾಡಿ ನೀವು. ಕಾವಲಿ ಹಚ್ಚುದು, ಸ್ಟವ್ ಹಚ್ಚೋದು, ಕಾವಲಿ ಎರಡು ಕಾವಲಿ ಹಚ್ಚೋದು ಶುರು ಮಾಡಿ. ಮಧ್ಯೆ ಮಾತ್ರ ಆಮೇಲೆ ಕಡೆಗೆ ನಂತರ, ಅದು 3 ಬರುಕಿಲ್ಲ. ಆ ಪದ ಉಪಯೋಗಿಸಕ್ಕಿಲ್ಲ. ಬಂದ್ರೆ ಮಾರ್ಕ್ ಕಡಿಮೆ. ಅವ್ರು 2 ಸಲ ಹೇಳಿರಿ, ನಿಮ್ದು ಅಂತ ಅತ್ತಕಂತೆ ನಾನು. ಅಕ್ಕ ಮೈಕ್ ಮಾತ್ರ ಬಾಯಿ ಹತ್ರ ಅವ್ರಿಗೆ ಕೇಳಕ್. ಬಾಣಲೆ ಇಡೋದು, ಒಗ್ಗರಣೆ ಹಾಕೋದು, ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ಫ್ರೈ ಮಾಡೋದು, ಎಣ್ಣೆ ಹಾಕಿ ಎಲ್ಲ. ಆಮೇಲೆ ನೀರು ಈ ಕಡೆ ನೀರು ಕುದಿಲಿಕ್ಕೆ ಇಡೋದು, ಮತ್ತೆ ಫ್ರೈ ಮಾಡೋದು, ರವೆ ಹಾಕಿಯೂ ಫ್ರೈ ಮಾಡ್ಬೋದು. ಆಮೇಲೆ ಈ ಬಿಸಿನೀರು ಹಾಕೋದು, ಉಪ್ಪು, ಲಿಂಬೆ ಹಣ್ಣು, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡೋದು. ಇಷ್ಟಿಗೆ ಇರ್ಬೋದು. ಒಟ್ಟು 3 ಸಲ ಆಯ್ತು. ಆಮೇಲೆ ಇದು ಕಡೆಗೆ ಆಯ್ತು, ಮತ್ತೆ ಇದು 3 ಸಲ ಹೇಳ್ರಿ. ಹೌದು, ನೀವು ಹೇಳಿ ಆಯ್ತು. ಅವ್ರು 2 ಸಲ, ನೀವು 3 ಸಲ. ನೀವು ವಾಪಸ್ ಹೋಗೋದು ಬೇಡ, ನಿಮ್ಗೆ ನಾನು ಬುಕ್ ಕೊಡ್ತೇನೆ. ಯಾಕಂದ್ರೆ ಈ ಗಡಿಬಿಡಿ ಆಗತ್ತ. ಮನೇಲಿ ಉಪ್ಪಿಟ್ಟು ಮಾಡ್ರೆ ನಿಮ್ಗೆ ಅಷ್ಟು ಟೆನ್ಷನ್ ಆದಂಗಿಲ್ಲ. ಇಲ್ಲಿ ಬಂದ್ಕೊಂಡು ಸ್ವಲ್ಪ ಗಡಿಬಿಡಿ ಆಗತ್ತೆ. ಅಯ್ಯೋ ರವಿ ಉಪ್ಪಿಟ್ಟು ಅದು ಇದು ಎಂತ ಹೇಳೋದು. ಈಗ ನಾಳೆ ಕಾಡಿಗೆ ಹೋದು, ಕಾಡಿಗೆ ಇದು, ನಾಳೆಗೆ ಹೋದು, ಮತ್ತೆ ಅದು ಅಂತಾರಲ್ಲ. ಓಕೆ, ಜಸ್ಟ್ ಟೈಮ್ ಪಾಸ್. ಒಂದಿಷ್ಟು ಗೇಮ್ಸ್ ಇದು ಖುಷಿಗೋಸ್ಕರ. ಎಲ್ಲರಿಗೂ ಖುಷಿ ಪಡಿಸ್ಬೇಕು, ನೀವು ಖುಷಿ ಪಡ್ಬೇಕಂತ. ಊಟ ಮಾಡೋದೆಲ್ಲ ಇದ್ದದ್ದೇ ಮಾಮೂಲಿ ಎಲ್ಲ. ಬಟ್ ಇದೇ ಸ್ವಲ್ಪ ಎಂಟರ್ಟೈನ್ಮೆಂಟ್, ನಗೆ ಹಬ್ಬ ಅಂತ ಕಾರ್ಯಕ್ರಮ ನಂದು. ಹಾಗಾಗಿ 2 ಬುಕ್ ಕೊಡ್ತೇನೆ. ನೀವೆಲ್ಲ ಹೋದ್ರಿ ಮನೇಲಿ ಕಾರ್ಯಕ್ರಮ ಇದ್ರೆ ನೀವು ಮಾಡಿ. ನಿಮ್ಮ ಮನೆ ಫ್ಯಾಮಿಲಿಯಲ್ಲಿ ಕಾರ್ಯಕ್ರಮ ಇದ್ರೆ ಈ ಥರದೆಲ್ಲ ಮಾಡಿಸಿ ಎಲ್ರಿಗೆ, ಏನು ತೊಂದರೆ ಇಲ್ಲ, ಖುಷಿ ಪಡ್ತಾರಲ್ಲ. ಕೊಡ್ತೇವೆ, 1 ನಿಮಿಷ. ಹಾಗೆ ಇವರಿಬ್ಬರಿಗೂ ಕೂಡ ನಾನು ಬುಕ್ಕನ್ನು ಕೊಡ್ತೇನೆ. ಸ್ಥಿತಿಗತಿ ಪುಸ್ತಕ ಮೇಡಮ್ ನಿಮಗೆ. ಜೋರಾಗಿ ಚಪ್ಪಾಳೆ. ಎಸ್, ಇನ್ನೊಂದು ಬುಕ್ ನಿಮಗೆ, ಓದಿ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕಾರ್ಯಕ್ರಮ ಭಾಗವಹಿಸಿಕೆ. ಹಾಗೆ ಬಂಧುಗಳೇ, ಎಂಜಾಯ್ ಮಾಡಬೇಕು. ನಗೆ ಹಬ್ಬ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಶಂಕರ ಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಶಿವಪುರ ಸಡಗರ ಸಂಭ್ರಮದ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಸತತ 25ನೇ ತಾರೀಕು ರಥೋತ್ಸವದ ದಿನದವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಡೆಗೆ ಸಾಂಸ್ಕೃತಿಕ ಸಂಜೆ, ಇನ್ನೊಂದು ಕಡೆಗೆ ಬೆಳಗಿನ ಧಾರ್ಮಿಕ ವಿಧಿವಿಧಾನಗಳು ಈ ಭಾಗದಲ್ಲಿ ನಡೀತಾ ಇದೆ ಬಂಧುಗಳೇ. ಮಧ್ಯಾಹ್ನದ ಭೋಜನ ರೂಪದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಎಲ್ಲ ಭಕ್ತರನ್ನ ಕೈಬೀಸಿ ಕರೆಯುವಂತ ಈ ಈಶ್ವರ ಸನ್ನಿಧಿಯಲ್ಲಿ ನೀವೆಲ್ಲರೂ ಕೂಡ ದರ್ಶನ ಮಾಡಿ ಈ ವೇದಿಕೆ ಮುಂಭಾಗದಲ್ಲಿ ಇದ್ರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಬಂಧುಗಳೇ, ಚಿತ್ರನಟ ಟೆನ್ನಿಸ್ ಕೃಷ್ಣ ಬಂದಿದ್ದಾರೆ. ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದ ಟೆನ್ನಿಸ್ ಕೃಷ್ಣ ಅವರು ಬಂದಿದ್ದಾರೆ. ಎಲ್ಲ ಓಯ್ ಓಯ್ ಇಲ್ಲಿ ಇಲ್ಲಿ ಎಲ್ಲ ಹತ್ಲ ಕಾಮ ಶುರು ಮಾಡಿ ಆಯ್ತು ನೋಡು. ಆ ಗುಂಡ ಬಾಬು ಅಲ್ಲೆಲ್ಲ ಕಂಡಾಯ್ತು 3 ಸಲ. ಅಮ್ಮ ಎಲ್ಲ ಟೆನ್ನಿಸ್ ಕೃಷ್ಣ. ಅಕಸ್ಮಾತ್ ಇವತ್ತು ಶಿವಪುರಕ್ಕೆ ಹಾಸ್ಯ ಕಲಾವಿದ ನನ್ನ ಮಿತ್ರ ಟೆನ್ನಿಸ್ ಕೃಷ್ಣ ಬಂದ್ರೆ, ನಾನು ಒಂದು ಸಿನಿಮಾ ಮಾಡಿದ್ದೇನೆ ಪಲ್ಲಕ್ಕಿ ಅಂತ 2006ರಲ್ಲಿ. ನಾನು ನೆನಪಿರಲಿ ಪ್ರೇಮ್, ಬುಲೆಟ್ ಪ್ರಕಾಶ್, ಶರಣ್ ಜೊತೆಗಿದ್ದೆ ನಾನು. ಆಗ ಸ್ವಲ್ಪ ಕಡ್ಡಿ, ಈಗ ಸ್ವಲ್ಪ ಡೊಳು ಬಂದಿದೆ, ಸ್ವಲ್ಪ ತೋರಾಗಿದೆ. ನಾನು ಫ್ರೆಂಚ್ ಗಡ್ಡ ಇಟ್ಟಿದ್ರು, ಮಂಗಳೂರು ಭಾಷೆಯಲ್ಲಿ ಓಯ್ ಅಂತ ಮಾತಾಡ್ತಿದ್ದೆ ನಾನು. ಚಿತ್ರ ಪಲ್ಲಕ್ಕಿ ಉದಯ ಟಿವಿಯಲ್ಲಿ ಯಾವತ್ತು ಬರ್ತದೆ ನೋಡಿ ನೀವು. ಈ 3 ಸಾಂಗ್ ಅಲ್ಲಿ ಇದ್ದೆ ನಾನು. ನಮ್ಮ ಅವ್ವ ಕಾಣೋ ಕನ್ನಡ, ನಮ್ಮ ದೈವ ಕಾಣೋ ಕನ್ನಡ ಸಾಂಗ್ಸ್, ಇನ್ನು 2 ಸಾಂಗ್ಸ್ ಅಲ್ಲಿ ಇದ್ದೇನೆ. ಹೀರೋ ಫ್ರೆಂಡ್ ಕ್ಯಾರೆಕ್ಟರ್. ನಾನು ಶರಣ್, ಬುಲೆಟ್ ಪ್ರಕಾಶ್ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತೇವೆ. ಅದೆಲ್ಲ ನಿಮ್ಮೆಲ್ಲರ ಈ ಭಾಗದ ಶಿವಪುರದ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕುಂದಾಪುರದಿಂದ ನಾನು ಒಬ್ಬನೇ ಆಯ್ಕೆ ಆದ್ದು ಸಿನಿಮಾದಲ್ಲಿ. ಹಾಗೆ ಟೆನ್ನಿಸ್ ಅವರು ಬೆಂಗಳೂರಲ್ಲಿ ಮಲ್ಲೇಶ್ವರ ಸಿಕ್ಕಿದ್ರು ನನ್ನ ಕಾರ್ಯಕ್ರಮದಲ್ಲಿ.
ಮಾತಾಡಿದ್ರು, ಪರಿಚಯ ಆಯಿತು, ಒಳ್ಳೆಯ ಕಲಾವಿದ, ಟೆನ್ನಿಸ್. ಅಕಸ್ಮಾತ್ ಇವತ್ತಿನ ಈ ಬ್ರಹ್ಮಕಲಶ ವೇದಿಕೆ ಬಂದ್ರೆ ಚಿತ್ರನಟ ಟೆನ್ನಿಸ್ ಹೇಗೆ ಮಾತಾಡ್ತಾರೆ ಅವರ ಧ್ವನಿ ನಿಮಗಾಗಿ. ಎಲ್ರಿಗೂ ನಮಸ್ಕಾರ ಅಣ್ಣ. ನಂಜಪ್ಪ ಮಗ ಗುಂಜಪ್ಪ ಮಾತಾಡೋದಣ್ಣ. ಏನು ಮಾಡಲಿ, ಕನ್ನಡ ಚಿತ್ರರಂಗ ಬಣ್ಣದ ಬದುಕು. ಇವತ್ತು ಹೆಬ್ರಿಯಲ್ಲಿ ಶೂಟಿಂಗು, ಅನಂತರ ಶಿವಪುರ ಸಂತೆಕಟ್ಟೆಯಲ್ಲಿ ಇವತ್ತು ನೈಟ್ ಎಫೆಕ್ಟ್ ಶೂಟಿಂಗ್ ಇದೆ. ಭಾಳ ಪ್ರೀತಿಯಿಂದ ಬಂದಿದ್ದೇನಣ್ಣ. ನಮ್ಮ ಹುಡುಗರು ಕಾಲ್ ಮಾಡಿ ಬಾ ಕಣೋ ಟೆನ್ನಿಸು, ದೇವಸ್ಥಾನಕ್ಕೆ ಊಟ ಮಾಡ್ಕೊಂಡು ಹೋಗೋ ಅಂತ ಹೇಳಿದ್ರು. ಶಿವನ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಣ್ಣ ಸೋಮವಾರ. ಹೆಚ್ಚು ಮಾತಾಡಲ್ಲ, ಶೂಟಿಂಗ್ ಇದೆ, ಸಿನಿಮಾ ನೋಡಿ ಬರ್ತೀನಿ ಅಣ್ಣ. ನಂಜಪ್ಪ ಮಗ ಗುಂಜಪ್ಪ, ನಮಸ್ಕಾರ. ಟೆನ್ನಿಸ್ ಕೃಷ್ಣ ಶುಭಾರೈಸಿ ಹೋದ್ರೆ ಕನ್ನಡದ ಇನ್ನೊಬ್ಬ ಭಾಷೆ ಕಲಾವಿದ ಮುಖ್ಯಮಂತ್ರಿ ಚಂದ್ರು. ಬಹುಶಃ 642 ಚಿತ್ರದಲ್ಲಿ ಅಭಿನಯಿಸ್ತಕ್ಕಂಥ ಕಲಾವಿದರವರು. 642 ಚಿತ್ರದಲ್ಲಿ. ಅವಾಗ ಉಮಾಶ್ರೀ ಮತ್ತೆ ಚಂದ್ರು ಬಹಳ ಜೋಡಿಯಾಗಿದ್ದರು ಆ ಕಾಲದಲ್ಲಿ. ನಮ್ಮ ಹಿರಿಯ ಸ್ನೇಹಿತರು ಇದ್ದಾರೆ ಇಲ್ಲಿ. ಯಾವುದೇ ಸಿನಿಮಾ ಬಂದ್ರು ಮುಖ್ಯಮಂತ್ರಿ ಚಂದ್ರು ಉಮಾಶ್ರೀ, ಮುಖ್ಯಮಂತ್ರಿ ಚಂದ್ರು ಉಮಾಶ್ರೀ, ಒಳ್ಳೆಯ ಕಲಾವಿದ ಅವರು. ಅಕಸ್ಮಾತ್ ಇವತ್ತಿನ ಸಂಭ್ರಮದ ಈ ಕಲಶೋತ್ಸವದ ವೇದಿಕೆ ಬಂದ್ರೆ ಚಂದ್ರು ಹೇಗೆ ಮಾತಾಡ್ತಾರೆ, ಮುಖ್ಯಮಂತ್ರಿ ಹಾಸ್ಯ ಚಂದ್ರು. ಫಿಲ್ಮ ಏನ್ ಮಾಡುದಮ್ಮ, ರಾಜಕೀಯ, ಪ್ರಾಧಿಕಾರ, ಸಿನಿಮಾ ರಂಗ, ಧಾರಾವಾಹಿ, ಒಂದಕ್ಕೊಂದು ಲಿಂಕು. ಇವತ್ತು ಮಲ್ಪೆಯಲ್ಲಿ ಶೂಟಿಂಗು, ಅದ್ರ ಮಧ್ಯೆ ಶಿವಪುರ ಬಂದಿನಮ್ಮ, ಶೂಟಿಂಗ್ ಇದೆಯಮ್ಮ, ಟೆನ್ನಿಸ್ ಬರೆದ ಒಟ್ಟಿಗೆ ಬಂತು. ಧಾರಾವಾಹಿ ನೋಡಿ ಅಮ್ಮ, ನೋಡಲ್ವಾ? ಬರ್ತೀನಮ್ಮ, ನಮಸ್ಕಾರಪ್ಪ ಬರ್ರಮ್ಮ. ಚಂದ್ರು ಶುಭಾರೈಸಿ ಹೋದ್ರೆ ಕನ್ನಡದ ಇನ್ನೊಬ್ಬ ಹೆಸರಂತ ನಟ ಶಿವರಾಜ್ ಕುಮಾರ್ ಅವರು ದಿಢೀರಾಗಿ ಇವತ್ತು ಪ್ರವಾಸ ಸಂದರ್ಭದಲ್ಲಿ ಬಂದ್ರೆ ಅವರು ನಿಮಗೆ ಹೇಗೆ ಶುಭಾರೈಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬ್ರಹ್ಮಕಲಶೋತ್ಸವದ ವೇದಿಕೆ ಬಂದ್ರೆ ಅವ್ರು ಹೇಗೆ ಮಾತಾಡ್ತಾರೆ. ಹೆಸರಂತ ನಟ ಶಿವರಾಜ್ ಕುಮಾರ್. ನಿಮ್ ನೋಡ್ತಕ್ಕಂಥ ಭಾಗ್ಯ ಇವತ್ತು ಈ ಶಿಬಿಗೆ ಚೆನ್ನಾಗಿದೆಯಲ್ಲ. ಸಿನಿಮಾ ನೋಡಿದ್ರ? ಐ ಥಿಂಕ್ ಈ ಬಂದ ಸೆಕೆ ಜಾಸ್ತಿ ಇಲ್ಲಿ ಅಲ್ಲಮ್ಮ. ಶೂಟಿಂಗ್ ಎಲ್ಲ ಗೊತ್ತಾಗಲ್ಲ, ಇಲ್ಲಿ ಬಂದೆ ತುಂಬಾ ಹಿಟ್ಟು. ಆದ್ರೂ ಕೂಡ ಒಳಗಡೆ ಶಿವ, ನಾನು ಶಿವನೇ. ಚೆನ್ನಾಗಿದೆಲ್ಲ, ಹೆಚ್ಚು ಮಾತಾಡಲ್ಲ. ದೇವ್ರು ಒಳ್ಳೇದು ಮಾಡಲಿ. ಸಿನಿಮಾ ನೋಡಿ ಬರ್ತೇನೆ, ನಮಸ್ಕಾರ, ಬರ್ತೇನೆ, ನಮಸ್ಕಾರ. ಶಿವರಾಜ್ ಕುಮಾರ್ ಶುಭಾರೈಸಿ ಹೋದ್ರೆ ಕನ್ನಡದ ಹೆಸರಂತ ಕಲಾವಿದ ಕಳಕೊಂಡಿದೆ ಚಿತ್ರರಂಗ ಅವರೇ ಕರಾಟೆ ಕಿಂಗ್ ಶಂಕರ್ ನಾಗ್. ಶಂಕರ್ ನಾಗರು ಇದ್ರೆ ಬಹುಶಃ ಇವತ್ತು ಯಾವ ಮಟ್ಟಕ್ಕೆ ಬೆಳೀತಾರೆ ಗೊತ್ತಿಲ್ಲ. ರಂಗಭೂಮಿಯ ಕಲಾವಿದರವರು. ಹೆಗ್ಗೌಡು ನಿನಾಸಂ ಬಂದು ಗುಬ್ಬಿ ವೀರಣ್ಣ ನಾಟಕ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಸಿನಿಮಾ ರಂಗಕ್ಕೆ ಬಂದು ಪಾದಾರ್ಪಣೆ ಮಾಡಿದಂಥ ನಟ ಗೀತಾ, CBI ಶಂಕರ್, ಆಟೋ ರಾಜ, ಬಹುಶಃ SP ಸಾಂಗ್ಲಿಯಾನ, ಎಂತೆಂಥ ಸಿನಿಮಾ ಕೊಟ್ಟರು ಶಂಕರ್ನಾಗ್, ಮರೀಲಿಕ್ಕಿಲ್ಲ. ನಮ್ಮ ಕರ್ನಾಟಕದ ಆಟೋ ಡ್ರೈವರ್ ಇವತ್ತು ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ನಾವು. ಯಾವುದೇ ರಿಕ್ಷಾ ಡ್ರೈವರ್ ಹಿಂದ್ಗಡೆ ಒಂದು ಶಂಕರ್ನಾಗನ್ ಫೋಟೋ ಹಾಕಿರ್ತಾರೆ, ಹೀಗೆ ತಾವು ನೋಡಿರ್ಬೋದು ನೀವು. ಯಾಕಂದ್ರೆ ದೊಡ್ಡ ಅಭಿಮಾನಿ ಆಟೋ ಚಾಲಕರು. ಅವರಿಗೊಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶಂಕರ್ನಾಗ್ ಜೀವಂತ ಇದ್ರೆ ಇವತ್ತು ಈ ವೇದಿಕೆ ಬಂದ್ರೆ ಹೇಗೆ ಮಾತಾಡ್ತಾರೆ ಅವರ ಧ್ವನಿ ನಿಮಗಾಗಿ. ಕರಾಟೆ ಕಿಂಗ್ ಶಂಕರ್ನಾಗ್. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಾಳೆ ಶಂಕರ್ನಾಗ್ ಅವರಿಗೆ. ಥ್ಯಾಂಕ್ ಯು. ಅದೇನ್ ಮಾಡ್ಲಿ, ಆ ಭಗವಂತನ ಇಚ್ಛೆ ಶಂಕರ್ನಾಗರನ್ನ ಮೇಲ್ಗಡೆ ತಗೊಂಡೋಗಿದ್ದಾನೆ ಭಗವಂತ. ಅದಿನ್ನೊಂದು ಜನ್ಮ ಇದ್ರೆ ನಾನು ಮತ್ತೆ ಸಿನಿಮಾ ಮಾಡ್ತೇನೆ, ಮತ್ತೆ SP ಸಾಂಗ್ಲಿಯನ ಸಿನಿಮಾದಲ್ಲಿ ಪಾತ್ರ ಮಾಡ್ತೇನೆ. ಆದರೆ ಶಂಕರ್ನಾಗನ್ ಮಾತ್ರ ಯಾರು ಮರಿಬೇಡಿ. ಆ ಕೊನೆಯವರೆಗೂ ಕೂಡ ನನ್ನ ಜೊತೆ ಪ್ರೀತಿ ಇರಲಿ, ಸ್ನೇಹ ಇರಲಿ. ಲಾ 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 ಲಾ. ಬರ್ತೇನೆ, ನಮಸ್ಕಾರ, ಬರ್ತೇನೆ, ನಮಸ್ಕಾರ. ಶಂಕರ್ನಾಗ್ ಶುಭಾರೈಸಿ ಹೋದ್ರೆ ಕಳಕೊಂಡಿದೆ ಚಿತ್ರರಂಗ ಅವರೇ ರೆಬಲ್ ಸ್ಟಾರ್ ಅಂಬರೀಷ್. ಮಂಡ್ಯದ ಗಂಡು ಅನ್ನುವಂಥ ಹೆಸರನ್ನ ಗಿಟ್ಟಿಸಿಕೊಂಡು ನಾಗರಹಾವು ಚಿತ್ರದ ಮೂಲಕ ವಿಲನ್ ಪಾತ್ರದಲ್ಲಿ ಅಭಿನಯಿಸಿ ಅನಂತರದ ಚಿತ್ರಗಳಲ್ಲಿ ಹೃದಯ ಹಾಡಿತ್ತು. ಹಾಗೆ ಅಂತ ಸಿನಿಮಾದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಂತ ನಟ ಅಂಬರೀಷ್ ಅಕಸ್ಮಾತ್ ಈ ವೇದಿಕೆ ಬಂದ್ರೆ ಅವರು ಹೇಗೆ ಶುಭಾರೈಸಿದ ಅವರ ಧ್ವನಿ ನಿಮಗಾಗಿ. ರೆಬಲ್ ಸ್ಟಾರ್ ಅಂಬರೀಷ್. ಕನ್ನಡದ ನನ್ನೆಲ್ಲ ಅಭಿಮಾನಿ ದೇವರುಗಳಿಗೆ ನಿಮ್ಮ ಅಂಬರೀಷ್ ಮಂಡ್ಯದ ಗಂಡು ಮಾಡುವ ನಮಸ್ಕಾರಗಳು. ಕನ್ನಡ ಚಿತ್ರರಂಗದಲ್ಲಿ ನನ್ನನ್ನು ಉಳಿಸಿ ಬೆಳೆಸಿ ರೆಬಲ್ ಸ್ಟಾರ್ ಅನ್ನುವ ಪಟ್ಟ ಕೊಟ್ಟು ನೀವೆಲ್ಲ ಬೆಳೆಸಿದ್ರ. ಇನ್ನೊಂದು ಜನ್ಮ ಇದ್ರೆ ಮತ್ತೆ ಅಂತ ಸಿನಿಮಾ ತೆಗಿತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ.
ದೇವ್ರು ಒಳ್ಳೇದು ಮಾಡಲಿ. ಬರ್ತೀನಿ. ಅಂಬರೀಷ್ ನಮಸ್ಕಾರ. ಬರ್ತೀನಿ. ನಮಸ್ಕಾರ. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಶುಭ ಹಾರೈಸಿ ಹೋದರೆ ಕನ್ನಡದ ಇನ್ನೊಬ್ಬ ಹೆಸರಂತ ಕಲಾವಿದ ಸಾಯಿ ಕುಮಾರ್, ಬಹುಶಃ ನಲಗುಂಡ, ಆಂಧ್ರದ ನಲಗುಂಡದಲ್ಲಿ ಹುಟ್ಟಿ ಬೆಳೆದವರು, ಆಂಧ್ರ ಪ್ರದೇಶದವರು ಸಾಯಿ ಕುಮಾರ್ ಅವರು. ಕರ್ನಾಟಕ ಚಿತ್ರರಂಗದಲ್ಲಿ ಪೊಲೀಸ್ ಸ್ಟೋರಿ ಅನ್ನುವಂಥ ಒಂದು ಸಿನಿಮಾ ಕೊಟ್ಟು ಇಡೀ ಕನ್ನಡ ಚಿತ್ರರಂಗದಲ್ಲಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಡೈಲಾಗ್ ಸ್ಟಾರ್ ಅಂತ ಹೆಸರು ಪಡ್ಕೊಂಡಂತ ಸಾಯಿ ಕುಮಾರ್ ಅವರು ಅಕಸ್ಮಾತ್ ಇವತ್ತಿನ ಈ ಶಿವಪುರದ ಬ್ರಹ್ಮ ಕಲಶೋತ್ಸವದ ಕಾರ್ಯಕ್ರಮ ಬಂದ್ರೆ ಸಾಯಿ ಕುಮಾರ್ ಅವರು ಹೇಗೆ ಮಾತಾಡ್ತಾರೆ ಅವರ ಧ್ವನಿ ನಿಮಗಾಗಿ. ಚಿತ್ರನಟ ಸಾಯಿ ಕುಮಾರ್. ಅಮ್ಮ, ನಿಮ್ಮ ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿತು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ನಾನು ಬರುವಾಗ ದಾರಿ ತಪ್ಪಿ ಹೋಯ್ತು, ಹೆಬ್ರಿಯಿಂದ ಇವತ್ತು ಶಿವಪುರಕ್ಕೆ ಬಂದಿದ್ದೇನೆ. ಮಾಧ್ಯಮ ಮಿತ್ರರು ಕೇಳಿದ್ರು ಸಾಯಿ ಕುಮಾರ್ ಅವರು ಹೇಗೆ ಬಂದ್ರಿ ಅಂತೇಳಿ. ಆ ಶಿವನ ಅನುಗ್ರಹಕ್ಕಾಗಿ ನಾನು ಇವತ್ತು ಬಂದಿದ್ದೇನೆ ಅಂತ. ನಾನು ಹೆಚ್ಚು ಮಾತಾಡಲ್ಲ. ನಿಮ್ಮ ಸಿನಿಮಾದಲ್ಲಿ ನನ್ನ ಪಾತ್ರಗಳನ್ನು ನೋಡಿದ ನನ್ನ ಇಷ್ಟಪಟ್ಟಿದ್ರ. ಬರ್ತೇನೆ. ನಮಸ್ಕಾರ. ಹಾಗೆ ಬಂಧುಗಳೇ, ಕಾರ್ಯಕ್ರಮ ಮುಗಿಸಿ ಹೋದ್ರೆ ಕರ್ನಾಟಕದ ಇನ್ನೊಬ್ಬ ಹೆಸರಂತ ನಟ ಟೈಗರ್ ಪ್ರಭಾಕರ್ ಮರಿಲಿಕ್ಕಿಲ್ಲ. ಬಹುಶಃ ಒಂದು ಬಾಡಿ ಲ್ಯಾಂಗ್ವೇಜ್ ಹಾಗೆ ಅವರು ಸರ್ ಪ್ರಭಾಕರ್. ಬಾಡಿ ಲ್ಯಾಂಗ್ವೇಜ್ ಒಂದು ಇನ್ಸ್ಪೆಕ್ಟರ್ ಪಾತ್ರ ಹಾಕಿ ಬಂದ್ರೆ ಅಂತ ಹೇಳಿದ್ರೆ ಗತ್ತೆ ಬೇರೆ. ಅದು ಯಾರಿಗೂ ಆ ಕಾಸ್ಟ್ಯೂಮ್ ಇವತ್ತಿನ ಕಾಲದಲ್ಲಿ ಯಾವ ನಾಯಕ ಮಾಡ್ರು ಆ ಗತ್ತು ಬರುವುದಿಲ್ಲ. ಎಲ್ಲರೂ ಕಾಸ್ಟ್ಯೂಮ್ ಹಾಕ್ತಾರೆ, ಇನ್ಸ್ಪೆಕ್ಟರ್ ರೋಲ್ ಕೊಡ್ತಾರೆ, ಆ ಗೆಟಪ್ ಇಲ್ಲ. ಆ ಪ್ರಭಾಕರ್ ಆ ಥರ ಬಂದ್ರೆ ಹೇಗೆ ಮಾತಾಡ್ತಾರೆ. ವಜ್ರಮುನಿ ಮತ್ತೆ ಪ್ರಭಾಕರ್ ಅವರ ಕಾಂಬಿನೇಷನ್ ಒಂದು ಸಿನಿಮಾದ ಕೆರಳಿದ ಸಿನಿಮಾ ಚಿತ್ರದ ಒಂದು ನಿಮ್ಗೆ ದೃಶ್ಯವನ್ನು ಮಾಡ್ತಾರೆ. ಪ್ರಭಾಕರ್ ಮತ್ತೆ ವಜ್ರಮುನಿ ಅವರು ಒಟ್ಟೆ ಮಾತಾಡುವಂಥದ್ದು. ಬೊಮ್ಮ, ಇವತ್ತು ನೀನ್ ಮಾಡೋ ತಪ್ಪಿಗೆ ನಾವೆಲ್ಲ ಶಿಕ್ಷೆ ಅನುಭವಿಸ್ಬೇಕಿತ್ತು. ಅದೇ ನಿನಗೆ ಹೊರಗಿತ್ತು ಕೊಡ್ತಾ ಆ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ಆ ಮಕ್ಕಳ ಮೇಲೆ ಹಲ್ಲೆ ಮಾಡೋದು ಸರಿ ಎಲ್ಲ ಕೇಳ್ಕೊಂಡಿದ್ರೆ ಅದೇ ನಿಮಗೆ ತಾಕತ್ತಿದ್ರೆ ಒಂದ್ಸಲ ನನ್ನ ಹತ್ರ ಬರ್ತೀಯ. ನಿನ್ನ ಬೆಂಡೆ ಎತ್ತು ಕೆಲಸ ನಂದು. ಏ ಇನ್ಸ್ಪೆಕ್ಟರ್, ನನ್ನ ಏರಿಯಾಕ್ಕೆ ಬಂದು ನನಗೆ ದವಾಯಿಯಷ್ಟು ಮಟ್ಟಕ್ಕೆ ನಿನಗೆ ನಾನು ಒಬ್ಬ ಅಂತೇಳಿ ಅಲ್ಲ, ನನ್ನ ಇಡೀ ಇಲಾಖೆ ಎಲ್ಲರ ಒಳಗೆ ಹಾಕ್ಸ್ತದೆ. ಓಕೆ. ಹಾಗೆ ಒಳ್ಳೆಯ ಕಲಾವಿದ ಪ್ರಭಾಕರ್ ಅವರು ಬಹುಶಃ ಎಲ್ಲರೂ ಹೋಗಿದ್ದಾರೆ, ಈಗ ಯಾರೂ ಇಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಬಂದ್ರೆ ಅವರ ಒಂದು ಧ್ವನಿಯಲ್ಲಿ ಮಾಡಬೇಕಾಗ್ತದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಒಂದು ಅಣುಕು ಕಳಕೊಂಡಿದೆ ಚಿತ್ರರಂಗ. 202 ಚಿತ್ರದಲ್ಲಿ ಅಭಿನಯಿಸ್ತಕ್ಕಂಥ ವಿಷ್ಣುವರ್ಧನ್ ಮರಲಿಕ್ಕಿಲ್ಲ ಸರ್. ಯಾಕಂದ್ರೆ ಆ ಬಂಧನ ಪಿಕ್ಚರ್ ಇವತ್ತು 30 ವರ್ಷ ಮೇಲಾಗಿದೆ. ಇವತ್ತು ಬಂಧನ 30 ವರ್ಷ ಮೇಲಾಗಿದೆ. ಆ ಪಿಕ್ಚರ್ ಮರಲಿಕ್ಕಿಲ್ಲ, ವಿಷ್ಣುವರ್ಧನ್ ಮರಲಿಕ್ಕಿಲ್ಲ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಅಣುಕು, ಕೋಟಿಗೊಬ್ಬದ ಅಣುಕು ನಿಮಗಾಗಿ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳು ಕರ್ನಾಟಕದ ಶಕ್ತಿ. ಏನಂದ್ರೆ ನೀನು ಈ ಹಳ್ಳಿ ನಿಂಗೆ ಬೇಕಾ? ಒಂದು ಸಲ ನಿನಗೆ ತಾಕತ್ತಿದ್ರೆ ಈ ಕೋಟಿಗೊಬ್ಬನ ಎದುರು ಬಂದು ನಿಂತು ನೋಡು. ನೀಗೇನಾದ್ರೂ ಈ ಹಳ್ಳಿನ ವಶಪಡಿಸ್ಕೊಳಕ್ಕಿದ್ರೆ ಒಂದು ಹೆಜ್ಜೆ ಮುಂದಿಟ್ಟು ನೋಡು. ಏನಂದ್ರೆ ನೀನು ನನ್ನ ಅಜ್ಜ ಮುತ್ತಜ್ಜ ಬೆಳೆದಂತ ಹಳ್ಳಿ ಇದು. ಈ ಹಳ್ಳಿ ನಿನಗೆ ಬೇಕಾ? ಥ್ಯಾಂಕ್ ಯು. ಹಾಗೆ ಬಂಧುಗಳೇ, ಶಂಕರಲಿಂಗೇಶ್ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಂದರ್ಭ ಇದು. ಮಧ್ಯಾಹ್ನದ ಪ್ರಸಾದ ರೂಪದಲ್ಲಿ ಆ ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೂಕು ನುಗ್ಗುಲನ್ನು ಮಾಡದೆ ನೀವು ದೇವರ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಬಹುಶಃ ಇಲ್ಲಿವರೆಗೆ ನನ್ನ ಹಾಸ್ಯ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಂತ ಈ ಭಾಗದ ಎಲ್ಲ ಭಕ್ತಾಭಿಮಾನಿಗಳಿಗೂ ಕಲಾಭಿಮಾನಿಗಳಿಗೂ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಮುರಳಿ ಸೌಂಡ್ಸ್ ಇದರ ಮಾಲೀಕರು ಉಪೇಂದ್ರ ನಾಯ್ಕ್ ಮತ್ತು ಅವರ ಪುತ್ರ ಇದ್ದಾರೆ. ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಶಿವಪುರದಲ್ಲಿ ಧ್ವನಿ ಮತ್ತು ಬೆಳಕು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಬಂದು ಜವಾಬ್ದಾರಿ ತಗೊಳ್ತಾರೆ. ಇದರ ಮುರಳಿ ಸೌಂಡ್ಸಿನ ಮಾಲೀಕರಾದಂಥ ಉಪೇಂದ್ರ ನಾಯ್ಕರವರ ಸಹಕಾರಕ್ಕಾಗಿ, ಅವರ ಪುತ್ರರ ಸಹಕಾರಕ್ಕಾಗಿ ಅಭಿನಯಿಸುತ್ತಾ, ನಮ್ಮ ಮಿತ್ರರಾದಂಥ ದೇವಸ್ಥಾನದ ನಮ್ಮ ಶಿವಪ್ರಸಾದ್ ಅಡಿಗರು ಅವರ ಸಹಕಾರ ಕೂಡ ಈ ಸಂದರ್ಭ ವೇದಿಕೆಯಲ್ಲಿ ನಾನು ನೆನಪಿಸ್ಕೊಳ್ತಾ, ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಾನು ಹೇಳ್ತೇನೆ, ನೀವು ಹಾಗೆ ಹೇಳಬೇಕು. ಒಂದು ಶ್ಲೋಕ ಹೇಳ್ತೇನೆ, ಹೇಳಬೇಕು ನೀವು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದುವರೆಗೆ ನಮ್ಮನ್ನೆಲ್ಲ ರಂಜಿಸಿದಂತಹ ನಮ್ಮ ಟಿವಿಯ
ಕುಂದಾಪುರ ಕನ್ನಡ ಹಾಸ್ಯ ಕಲಾವಿದ ಮಂಜುನಾಥ್ ಕುಂದೇಶ್ವರ ಇವರಿಗೆ ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಲಾವಿದರು ಬಹಳ ದೂರದಿಂದ ಆಗಮಿಸಿದ್ದಾರೆ. ನಮ್ಮ ಈ ಕಿಂಚಿತ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಯಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದನ್ನ ಅರ್ಚಕರಾದಂತಹ ಶ್ರೀಯುತ ವೆಂಕಟೇಶ್ ವೈಲಾಯ್ ಅವರು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಲಶೋತ್ಸವ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ಮಾಮಲೇಶ್ವರ ಅಡಿಗರವರು ನಮ್ಮ ಜೊತೆ ಇದ್ದಾರೆ. ಮಾಮಲೇಶ್ವರ ಅಡಿಗರು ನಮಸ್ಕಾರ. ನೋಡಿ, ಈಗ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದೆ. ಈ ದೇವಸ್ಥಾನ ಎಷ್ಟು ವರ್ಷಗಳ ಹಿಂದಿನದ್ದು ಮತ್ತು ಇಲ್ಲಿ ಧಾರ್ಮಿಕ ಕಾರ್ಯಗಳು ಈಗ ನಿರಂತರ ನಿತ್ಯ ಆಗ್ತವೆ, ಏನೆಲ್ಲ ಕಾರ್ಯಕ್ರಮಗಳು ಆಗ್ತವೆ? ಹರಯೇ ನಮಃ. ಶಿವಪುರ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಹೇಳಲಿಕ್ಕೆ ಹೋದರೆ ಸುಮಾರು 1200 ವರ್ಷಗಳ ಹಿಂದೆ ಪ್ರತಿಷ್ಠೆ ಆಗಿದೆ ಎನ್ನುವ ಒಂದು ಇತಿಹಾಸ ಉಂಟು. ಹಾಗೆಯೇ 614 ವರ್ಷಗಳ ಕೆಳಗೆ ಜೀರ್ಣೋದ್ಧಾರ ಆದ ಬಗ್ಗೆ ಇಲ್ಲಿ ಶಿಲಾಶಾಸನ ಉಂಟು. ಬಾರ್ಕೂರಿನಲ್ಲಿ ಶಂಕರದೇವ ಒಡೆಯ ಎನ್ನುವ ಅರಸ ಆಳುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಆಗಿದೆ. ಈಗ 42 ವರ್ಷಗಳ ಕೆಳಗೆ ಬ್ರಹ್ಮಕಲಶೋತ್ಸವ ಆಗಿತ್ತು. ಆಮೇಲೆ ಒಂದು 2-3 ಸಲ ಆಗಿತ್ತು. ಈಗ ಊರಿನವರೆಲ್ಲ ಒಟ್ಟಾಗಿ ಗರ್ಭಗುಡಿಯ ಜೀರ್ಣೋದ್ಧಾರ ಮಾಡಬೇಕನ್ನುವ ದೃಷ್ಟಿಯಿಂದ ಮುಂದೆ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಗರ್ಭಗುಡಿ ಮತ್ತು ತೀರ್ಥಮಂಟಪ ಲೋಕಾರ್ಪಣೆಯಾಗಿ ಶ್ರೀ ಶಂಕರಲಿಂಗೇಶ್ವರ ದೇವರ ಪ್ರತಿಷ್ಠೆ ಆಗಿದೆ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವರ ಸಂದರ್ಶನಕ್ಕೆ. ಆಮೇಲೆ ನಾಡಿದ್ದು 18ನೇ ತಾರೀಕು ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅಭೂತಪೂರ್ವವಾಗಿ ಊರಿನವರು ಎಲ್ಲರೂ ಒಮ್ಮತದಿಂದ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳಬೇಕಂತಿದ್ದರೆ ಎಲ್ಲ ನಮ್ಮ ಊರಿನವರ ಶ್ರಮದಾನದಿಂದಲೇ ಎಲ್ಲ ಕೆಲಸಗಳು ಆಗಿವೆ. ಬಹಳ ಸಂತೋಷದಿಂದ ಎಲ್ಲರೂ ಭಾಗಿಯಾಗಿ ದೇವರ ಸೇವೆಯನ್ನು ಮಾಡಿದ್ದಾರೆ ಎನ್ನುತ್ತಾ ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಶಿವಪುರ ಶಂಕರಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಈಗಾಗಲೇ ಆರಂಭವಾಗಿದೆ. ನೀವು ಈ ಧಾರ್ಮಿಕ ಕಾರ್ಯವನ್ನು ಸ್ವಯಂ ಟೈಮ್ಸ್ ಹಾಗೂ ತುಳುನಾಡು ವಾರ್ತೆ ಈ ಎರಡೂ ಚಾನೆಲ್ಗಳಲ್ಲಿ ಬೆಳಗ್ಗೆಯಿಂದ ವೀಕ್ಷಿಸುತ್ತಾ ಬಂದಿದ್ದೀರಿ. ನಾವಿವತ್ತು ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಇಲ್ಲಿಯ ವ್ಯವಸ್ಥೆಗಳು ಏನೇನಿವೆ ಅದರ ಬಗ್ಗೆ ಒಂದಷ್ಟು ಚಿತ್ರಣವನ್ನು ತಮಗೆ ನೀಡಲಿಕ್ಕಿದ್ದೇವೆ. ನೋಡಿ, ನಾವೀಗ ಶಂಕರಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ದ್ವಾರದ ಹತ್ತಿರ ಇದ್ದೇವೆ. ಇದು ಭಾಳಷ್ಟು ಸುಂದರವಾದ ದ್ವಾರವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಅದರ ನಂತರ ಈ ಪ್ರದೇಶಕ್ಕೆ ಬರಬೇಕು ಅಂತಾದರೆ ನೋಡಿ, ಈ ಭಾಗದಿಂದ ತಾವು ಶಿವಪುರದಿಂದ ಬರ್ಬೋದು. ಉಡುಪಿ ಕಡೆಯಿಂದ ಬರುವುದು ಅಂತಾದರೆ ಉಡುಪಿ ಅಥವಾ ಹೆಬ್ರಿ ಕಡೆಯಿಂದ ಬರುವುದು ಅಂತಾದರೆ ಈ ಭಾಗದಿಂದ ಬರಲಿಕ್ಕಾಗತ್ತೆ. ನೋಡಿ, ವಾಹನಗಳು ಈ ಭಾಗದಿಂದ ಬರ್ತಾ ಇವೆ, ಉಡುಪಿ ಹಾಗೂ ಹೆಬ್ರಿ ಭಾಗದಿಂದ. ಅದೇ ರೀತಿ ಕಾರ್ಕಳದಿಂದ ಬರುವುದು ಅಂತಾದರೆ ಇನ್ನೊಂದು ಭಾಗ, ಈ ಭಾಗ ನೀವು ಮುನಿಯಾಲ್ನವರೆಗೆ ಬಂದು ಚಟ್ಕಲ್ ಪಾತೆಯಿಂದ ಒಳಭಾಗದಿಂದ ಸಾಗಿ ಇಲ್ಲಿಗೆ ಬಂದರೆ ಬಹಳ ಹತ್ತಿರ, 7 ಕಿಲೋಮೀಟ್ರ್. ಮುನಿಯಾಲ್ನ ಚಟ್ಕಲ್ ಪಾತೆಯಿಂದ ಕೇವಲ 7 ಕಿಲೋಮೀಟ್ರ್ ಅಂತರದಲ್ಲಿ ಇಲ್ಲಿಗೆ ತಲುಪಲಿಕ್ಕಾಗುತ್ತೆ. ಅದೇ ರೀತಿ ಹೆಬ್ರಿ ಶಿವಪುರದಿಂದ 4 ಕಿಲೋಮೀಟ್ರ್ ಆ ಕಡೆ 4 ಕಿಲೋಮೀಟರ್ 400 ಮೀಟ್ರ್ 400 ಮೀಟ್ರ್ ಅಂತರದಲ್ಲಿ ಬಹಳಷ್ಟು ಹತ್ತಿರದಲ್ಲಿ ಈ ದೇವಸ್ಥಾನ ಇದೆ. ಈಶ್ವರ ತಮಗೆ ಗೊತ್ತಿರ್ಬೋದು ಭಕ್ತಾದಿಗಳೇ, ಈಶ್ವರ ಹೇಳುವ ಒಂದು ಧಾರ್ಮಿಕ ಆರಾಧನೆ, ಧಾರ್ಮಿಕ ಕಲ್ಪನೆಗಳು ಬಹಳಷ್ಟು ಪುರಾತನ. ನಮ್ಮ ಈ
ಏನು ಭೂಮಿ ಇದೆ ಇದರಲ್ಲಿ ಬಹಳಷ್ಟು ಹಿಂದಿನ ಕಾಲಘಟ್ಟದಲ್ಲಿ ಅಂದರೆ ಅಸುರರ ಕಾಲಘಟ್ಟದಲ್ಲೇ ಕೂಡ ಈ ಈಶ್ವರನ ಆರಾಧನೆ ಆಗುತ್ತಿತ್ತು. ಸುರಾಸುರರ ಕಾಲಘಟ್ಟದಲ್ಲಿ ಈಶ್ವರನ ಆರಾಧನೆ ಆಗುತ್ತಿತ್ತು. ಹಾಗಾಗಿ ಈಶ್ವರನ ದೇವಸ್ಥಾನ ಅತಿ ಪುರಾತನ ಅಂತ ಹೇಳಿಕೊಂಡು ನಾವೆಲ್ಲ ನಂಬಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇಲ್ಲಿ ಧಾರ್ಮಿಕ ಆರಾಧನೆಗಳು ಇವತ್ತು ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಬಹಳಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನಷ್ಟು ಭಕ್ತಾದಿಗಳು ಈಗ ರಾತ್ರಿವರೆಗೂ ಕೂಡ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾ ಅನ್ನ ಸಂತರ್ಪಣೆ ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸಾವಿರಾರು ಮಂದಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅಂತಾದರೆ ಅಲ್ಲಿ ಏನು ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ ಅದು ಜನರಿಗೆ ಮಾಹಿತಿ ತಿಳಿಬೇಕು. ಈ ಮಾಹಿತಿಯನ್ನು ತಿಳಿಸೋದು ಹೇಗೆ? ಅದಕ್ಕೆ ಒಂದಷ್ಟು ಪ್ರಚಾರ ಆಗಲೇಬೇಕಾಗತ್ತೆ. ಅದು ನೀವು ಭಿತ್ತಿಪತ್ರಗಳಿರ್ಬೋದು, ಅನಂತರ ಮಾಧ್ಯಮಗಳಿರ್ಬೋದು, ಅನಂತರ ಈಗ ಆಧುನಿಕ ಡಿಜಿಟಲ್ ಮಾಧ್ಯಮಗಳಿರ್ಬೋದು, ಹಾಗೆ ಎಲ್ಲ ರೀತಿಗಳಲ್ಲಿ ಕೂಡ ಜನರನ್ನು ಮುಟ್ಟಿಸುವ ವ್ಯವಸ್ಥೆ, ಜನರಿಗೆ ಇಲ್ಲಿಯ ಮಾಹಿತಿಯನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಲಾಗ್ತದೆ. ಅದಕ್ಕೊಬ್ಬ ಯಾರಾದರೂ ಒಬ್ಬರು ಉಸ್ತುವಾರಿ ಬೇಕು. ನೋಡಿ, ಈ ಕ್ಷೇತ್ರದಲ್ಲಿ ಪ್ರಚಾರ ಸಮಿತಿಗೆ ಯಾರು ಉಸ್ತುವಾರಿ ಕೇಳಿದರೆ ನಮ್ಮ ರಮೇಶ್ ರವರು ತಾಲೂಕು ಪಂಚಾಯತ್ನ ಕಳೆದ ಬಾರಿ ಅಧ್ಯಕ್ಷರಾಗಿದ್ದರು. ಅವರು ಹೆಬ್ರಿಯಲ್ಲಿ ಅಧ್ಯಕ್ಷರಾಗಿದ್ದರು, ಕಾರ್ಕಳದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದರು. ಅವರು ಇಲ್ಲಿಯ ಪ್ರಚಾರ ಸಮಿತಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ರಮೇಶ್, ನಮಸ್ಕಾರ. ನೋಡಿ, ಈಗ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗಿದೆ. ತಾವು ಯಾವ ರೀತಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀರಿ ಮತ್ತು ಇಲ್ಲಿ ಯಾವ ಧಾರ್ಮಿಕ ಕಾರ್ಯಕ್ರಮಗಳು ಆಗುತ್ತೆ? ನಾವು ಒಂದು ತಂಡವಾಗಿ, ಅಂದರೆ ಒಂದು 5-6 ಜನ ತಂಡವಾಗಿ ನಮ್ಮ ಶಿವಪುರ ಗ್ರಾಮ ಅಲ್ಲದೆ ಇತರ ಗ್ರಾಮಗಳಿಗೂ ಈ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಪತ್ರಿಕೆಯನ್ನು ಎಲ್ಲ ಗ್ರಾಮಗಳಿಗೂ ಪೇಟೆಗಳಿಗೂ ಹಂಚಿದ್ದೇವೆ. ಎಲ್ಲ ಅಂದರೆ ನಾಡಿದ್ದು ಇವತ್ತು ಇಲ್ಲಿ ಪ್ರತಿಷ್ಠೆ ಆಗಿದೆ. 18ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ, ಅಂದರೆ ದೇವರ ಒಂದು ಬ್ರಹ್ಮಕಲಶ, ಆ ಕಾರ್ಯಕ್ರಮಕ್ಕೆ ನಮ್ಮ ಅಂದಾಜು ಒಂದು 7,000 to 8,000 ಜನ ಸೇರುವ ಒಂದು ನಿರೀಕ್ಷೆ ಇದೆ. ನೋಡಿ, ಅದೇ ಇಲ್ಲಿಗೆ ಬರ್ತಾರೆ. ಈಗ ನಾವು ಇನ್ನಷ್ಟು ಇಲ್ಲಿ ವ್ಯವಸ್ಥೆಗಳು ಏನೆಲ್ಲ ಕಲ್ಪಿಸಲಾಗಿದೆ ಅಂದರೆ ಸಾಯಂಕಾಲದ ಹೊತ್ತಿಗೆ ಒಂದಷ್ಟು ಜನ ಬರ್ತಾರೆ. ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಯಾಕಂದರೆ ಇಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕಾಗಿ ಬೇರೆ ಬೇರೆ ಕಡೆಗಳಿಂದ ಜನ ಬರ್ತಾರೆ. ಇಲ್ಲಿ ಏನೆಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ ಹೇಳುವ ಒಂದು ಮಾಹಿತಿಯನ್ನು ತಮಗೆ ನೀಡ್ತೇವೆ. ನಮ್ಮ ಜೊತೆ ಈಗ ಪಾರ್ಕಿಂಗ್ ಸಮಿತಿ, ಅಂದರೆ ಇದು ಪ್ರತಿ ಕಾರ್ಯಕ್ರಮಗಳು ಕೂಡ ಪ್ರಧಾನವಾಗಿ ಪಾತ್ರವಹಿಸುತ್ತೆ. ಯಾಕಂದರೆ ಬರುವ ವಾಹನಗಳನ್ನು ಸುಸೂತ್ರವಾಗಿ ನಿಲ್ಲಿಸಬೇಕು ಅಂತಾದರೆ ಒಂದಷ್ಟು ಸಮಿತಿಗಳು ಬೇಕು. ಅದರಲ್ಲಿ ಪಾರ್ಕಿಂಗ್ ಸಮಿತಿಯೇ ಪ್ರಧಾನವಾದುದು. ಈ ಪಾರ್ಕಿಂಗ್ ಸಮಿತಿಯ ರಾಧಾಕೃಷ್ಣ ಮತ್ತು ತಂಡದ ಭಾಳಷ್ಟು ಮಂದಿ ನಮ್ಮ ಜೊತೆ ಇದ್ದಾರೆ. ರಾಧಾಕೃಷ್ಣ, ನಮಸ್ಕಾರ. ನೋಡಿ, ಈಗ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಈಗ ಏನು ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಮತ್ತು ಯಾರು ನಿಮ್ಮ ಸಮಿತಿ ಅಧ್ಯಕ್ಷರು, ಯಾರು ಸಮಿತಿಯ ಪದಾಧಿಕಾರಿಗಳು ಯಾರು? ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಹಾಗೂ ಗಣೇಶ್ ಅವರು. ಹಾಗೆ ನಮ್ಮ ತಂಡದಲ್ಲಿ ಒಟ್ಟು 18 ಜನರಿದ್ದೇವೆ. ಅಂದರೆ ಈ ಕೆಳಗಡೆ ನಮ್ಮದು ಇಲ್ಲಿ ಸ್ವಲ್ಪ ಜಾಗ ಇರುವಲ್ಲಿ ಬೈಕಿಗೆಲ್ಲ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಮೇಲೆ ಗ್ರೌಂಡಿನಲ್ಲಿ ಕಾರಿಗೆ, ದೊಡ್ಡ ಗಾಡಿ ವೆಹಿಕಲ್ಗೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ವಾಹನಗಳೊಂದು 5,000-6,000 ನಿಲ್ಲುವಷ್ಟು ಜಾಗ ವ್ಯವಸ್ಥೆಯನ್ನು ಮಾಡಿದೆ. ಹಾಗೆ ಹೋಗಲಿಕ್ಕೆ ಸಹ ಅಲ್ಲಿ ಶಿವಪುರದ ಪೇಟೆಯಲ್ಲಿ ಬಂದು ಹೋಗಲಿಕ್ಕೆ ಸಹ ಒಂದು ಎಕ್ಸ್ಟ್ರಾ ರೋಡನ್ನು ಕೊಟ್ಟಿದ್ದೇವೆ, ಅಂದರೆ ಬೇರೆ ಆಪೋಸಿಟ್ ರೋಡಲ್ಲಿ. ಹಾಗೆ ಈಗ ನಿಮಗೆ ಎಷ್ಟು ದಿನ ತಾವು ಈ ಕಾರ್ಯಕ್ರಮ ಆಗಬೇಕು ಅಂತಂದರೆ, ಈ ವ್ಯವಸ್ಥೆ ಆಗಬೇಕು ಅಂತಂದರೆ ಒಂದಷ್ಟು ದಿನಗಳ ಮೊದಲೇ ಪೂರ್ವ ತಯಾರಿ ಆಗಬೇಕಾಗುತ್ತೆ. ಎಷ್ಟು ದಿನಗಳ ಮೊದಲು ತಾವು ಪೂರ್ವ ತಯಾರಿ ಮಾಡಿದರೆ ಎಲ್ಲಿಯವರೆಗೆ ತಮ್ಮ ಸಮಿತಿಗಳು ಕಾರ್ಯನಿರ್ವಹಿಸ್ತವೆ? ನಾವು ಸಾಧಾರಣ 1 ತಿಂಗಳಿಂದ ನಾವು ಕೆಲಸ ಇಲ್ಲಿ ಆರಂಭಿಸಿದ್ದೇವೆ. ಪತಾಕೆ ಕಟ್ಟುವುದು, ಹಾಗೆ ದೇವಸ್ಥಾನದ ಮತ್ತು ಬೇರೆ ಎಲ್ಲ ಕೆಲಸವನ್ನು ಸೇರಿ 1 ತಿಂಗಳಿಂದ ಮುಂಚೆನೇ ಶುರು ಮಾಡಿದ್ದೇವೆ. ಹಾಗೆ ಇನ್ನು 25ಕ್ಕೆ ಜಾತ್ರೆ, 28ರವರೆಗೆ ನಮ್ಮದು ಇಲ್ಲಿ ಕೆಲಸ ಆಗ್ತಾ ಇರ್ತದೆ. ಅದ್ರ ಮೇಲೆ ಇನ್ನು ಕೆಲವೆಲ್ಲ ಕೆಲಸ ಬಾಕಿ ಇರ್ತದೆ. ಅದನ್ನೆಲ್ಲ ಆಗೋ ತನಕ ನಾವು ಇಲ್ಲೇ ಇರ್ತೇವೆ. ಅಂದರೆ ನಮಗೆ ಪುಣ್ಯ ಈ ಕೆಲಸ. ಅಂದರೆ ಇನ್ನು ಯಾರಿಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಅಂತ ಗೊತ್ತಿಲ್ಲ, ಅದು ನಮಗೊಂದು ಸಿಕ್ಕಿದ್ದು ದೇವರದ್ದು ಪುಣ್ಯ ಅಂತ ಎನಿಸಿದೆ. ನಾವು ಅಂದರೆ ದೇವರ ಕೆಲಸವನ್ನು ಒಳ್ಳೆ ರೀತಿ ಮಾಡ್ಕೊಂಡ್ಬರ್ತಿದ್ದೇವೆ. ಅದು ನಮಗಿಂದ ಒಂದು ಸೇವೆ ದೇವರಿಗೆ. ನಮಗೆ ಮಾತಾಡಲಿಕ್ಕೆ ಅವಕಾಶ ಉಂಟಾ? ಇಲ್ಲಲ್ಲ. ಈ ಕ್ಷೇತ್ರದ ಮಾಜಿ ಆಡಳಿತ ಮುಕ್ತೇಶ್ವರ, ಅಂದರೆ ಕಳೆದ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಆಡಳಿತ ಮುಕ್ತೇಶ್ವರರು ವಿಶ್ವನಾಥ್ ನಾಯಕರು ನಮ್ಮ ಜೊತೆ ಇದ್ದಾರೆ. ವಿಶ್ವನಾಥ್ ನಾಯಕರು, ನಮಸ್ಕಾರ. ನೋಡಿ, ಈ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶ ನಡೀತಾ ಇದೆ. ಈಗ ತಾವು ಎಷ್ಟು ವರ್ಷಗಳ ಅವಧಿಯಲ್ಲಿ ಆಡಳಿತ ಮುಕ್ತೇಶ್ವರಾಗಿದ್ದೀರಿ ಮತ್ತು ಈ ಕ್ಷೇತ್ರದ ಮಾಹಿತಿಗಳು ತಮಗೆ ಎಷ್ಟು ತಿಳಿದಿದೆ? ನಾವು ಹಿಂದಿನ ಒಂದು ವರ್ಷದ ಹಿಂದೆ ಒಂದು 3-4 ವರ್ಷದಿಂದ ಆಡಳಿತ ಅವಧಿಯಲ್ಲಿದ್ದೇವೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರು ಅವಧಿ ಆದ ನಂತರ ನಾವು ಕಂಟಿನ್ಯೂ 3 ವರ್ಷ ಆಯಿತು. ಅದರ ನಂತರ ಈಗ ಹೊಸ ಆಡಳಿತ ಇದು ಬಂದಿದೆ. ನಮ್ಮ ಅವಧಿಯಲ್ಲಿಯೂ ಸಹ ಒಂದು ಜೀರ್ಣೋದ್ಧಾರ ಮಾಡೋ ಒಂದು ಇದಿತ್ತು, ಆಸೆ ಇತ್ತು. ಅದು ಇದಕ್ಕೆ ನಾವು ಅದನ್ನು ಮುಂದುವರಿಸ್ಕೊಂಡು ಈಗ ಈ ಸಲ ಅದಕ್ಕೆ ಅಧ್ಯಕ್ಷರನ್ನು ಮತ್ತು ವ್ಯವಸ್ಥಾಪನಾ ಸಮಿತಿ ಒಟ್ಟಿಗೆ ಸೇರಿಕೊಂಡು ನಾವು ಆ ಕಮಿಟಿಯಲ್ಲಿದ್ದೇವೆ ಈಗ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ದೇವೆ.
ನೋಡಿ ಭಕ್ತಾದಿಗಳೇ, ಈ ಕ್ಷೇತ್ರಕ್ಕೆ ಬಂದ ಆರಂಭದ ಹಂತದಲ್ಲಿ ತಮಗೆ ಪಾನಕ ಸೇವೆ ವ್ಯವಸ್ಥೆ ಮಾಡಲಾಗ್ತಿದೆ. ಭಾಳಷ್ಟು ಭಕ್ತಾದಿಗಳು ಕುಡಿಯೋ ನೀರು ಹಾಗೂ ಪಾನಕ ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅಂದರೆ ನಂತರ ಮುಂದುವರಿತಾ ಹೋದಾಗೆ ನಾವೀಗ ನಮ್ಮ ಜೊತೆ ನ್ಯಾಯವಾದಿಗಳಾದ ಭರತ್ ಶೆಟ್ಟಿ ಹಾಗೂ ಸುಮಿತ್ ಅವರು ನಮ್ಮ ಜೊತೆ ಇದ್ದಾರೆ. ಭರತ್ ಶೆಟ್ಟಿ, ನೋಡಿ ಈಗ ಕಾರ್ಯಕ್ರಮಗಳಿಗೆ ತಾವು ಬಂದಿದ್ದೀರಿ, ಏನು ಅನಿಸುತ್ತೆ ನಿಮಗೆ? ಭಾರಿ ಅತ್ಯಂತ ಒಂದು ಸುಂದರವಾದ ಈ ನಮ್ಮ ಕಾರ್ಯಕ್ರಮ ತಾರೀಕು 11/4/2020 ಹೊರೆಕಾಣಿಕೆಯ ಮೂಲಕ ಮೊದಲುಗೊಂಡು ಈಗ ನಾವು ಇವತ್ತು ಪ್ರತಿಷ್ಠಾಪನೆಯ ದಿನ. ಅದರಂತೆ 18/4/24 ಬ್ರಹ್ಮಕಲಶೋತ್ಸವ ನಡೆಯಲಿದೆ. ತದನಂತರ ಈ 1000 ವರ್ಷ ಹಿಂದಿನ ಶಿವಾಲಯ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಸಹ ನಡೆಯಲಿದೆ. ಅತ್ಯಂತ ಅದ್ಧೂರಿಯಿಂದಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಆಶಿಸ್ತೇನೆ. ನಮ್ಮ ಊರಿನ ಜನರೆಲ್ಲರೂ ಸೇರಿ ಖುಷಿಯಿಂದ ವಿಜೃಂಭಣೆಯಿಂದ ಈ ನಮ್ಮ ಬ್ರಹ್ಮಕಲಶೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಸಹಕಾರವನ್ನು ನೀಡುತ್ತಿದ್ದಾರೆ. ಎಲ್ಲರೂ ಕೂಡ ನಮಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಆಗಲಿ ಅಲ್ಲಿ ಆರೋಗ್ಯ ರಕ್ಷಕರು ಬೇಕೇ ಬೇಕು. ನೋಡಿ, ಆರೋಗ್ಯ ಇಲಾಖೆಯವರು ತಮ್ಮ ಸೇವೆಗಾಗಿ ಈಗಲೇ ಕಾದು ಇಲ್ಲೇ ಕುಳಿತಿದ್ದಾರೆ. ಅವರಿಗೊಂದು ವಿಶೇಷ ಕೌಂಟ್ರನ್ನು ಕೂಡ ನೀಡಲಾಗಿದೆ. ಎಲ್ಲರ ಆರೋಗ್ಯ ಕೂಡ ಕಾಪಾಡಲಿಕ್ಕಾಗಿ ಅವರು ಸದಾ ಸಿದ್ಧ ಆಗಿದ್ದಾರೆ. ಭಗವಂತನ ಕೃಪೆ ಒಂದು ಕಡೆ, ಭಗವಂತನ ಧಾರ್ಮಿಕ ಕಾರ್ಯ ಅದು ಕೂಡ ಎಲ್ಲ ಭಕ್ತರ ಆರೋಗ್ಯವನ್ನು ಕಾಪಾಡುತ್ತೆ, ಭಕ್ತರನ್ನು ಒಳ್ಳೆಯದಾಗಿ ಮಾಡುತ್ತೆ ಒಂದು ನಂಬಿಕೆ ನಮ್ಮೆಲ್ಲರಲ್ಲಿ ಕೂಡ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ನೋಡಿ, ಈ ಕ್ಷೇತ್ರದ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗುವಾಗ ಅಲ್ಲಿ ಖರ್ಚು ವೆಚ್ಚಗಳ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಇರ್ತದೆ. ಯಾಕಂದರೆ ಎಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣ ಮಾಡಬೇಕು ಅಂತಾದರೆ ಅಲ್ಲಿಯ ಸಂಘಟಕರು, ಅಲ್ಲಿಯ ಆಡಳಿತ ಮುಕ್ತೇಶ್ವರರು ಮತ್ತು ಸಂಪೂರ್ಣ ಅಲ್ಲಿಯ ವ್ಯವಸ್ಥಾಪನಾ ಏನು ಸಮಿತಿ ಇದೆ ಅದು ಬಹಳಷ್ಟು ಶ್ರಮ ಪಡಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು ದೇಣಿಗೆ ಕೌಂಟ್ರನ್ನು ದೇಣಿಗೆ ಕೌಂಟ್ರ್ ಇದೆ. ಇಲ್ಲಿ ಯಾರೆಲ್ಲ ಈ ಕ್ಷೇತ್ರಕ್ಕೆ ಸಹಕಾರ ಕೊಡ್ತಾರೆ ಭಕ್ತಾದಿಗಳು, ಅವರು ಈ ಕ್ಷೇತ್ರಕ್ಕೆ ಇಲ್ಲಿಗೆ ಬಂದು ತಮ್ಮ ದೇಣಿಗೆಯನ್ನು ನೀಡಬಹುದು. ನೋಡಿ, ದೇಣಿಗೆ ಸಮಿತಿಯಲ್ಲಿ ವಿಘ್ನೇಶ್ ಅವರಿದ್ದಾರೆ ಮತ್ತು ಭಾಳಷ್ಟು ಮಂದಿ ಇಲ್ಲಿ ಕೂತಿದ್ದಾರೆ. ಅವರು ಇಲ್ಲಿಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈ ಒಂದು ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಮತ್ತು ಹೆಮ್ಮೆಯ ವಿಚಾರ. ಈ ದೇಣಿಗೆ ವಿಚಾರ ಅಂತ ಹೇಳಿದ ಒಂದು ಮನೆ ಕಟ್ಟುವಾಗ ಎಷ್ಟೋ ಖರ್ಚು ಬರುತ್ತೆ. ಅದೇ ಥರ ದೇವಸ್ಥಾನ ಕೂಡ ನಿರ್ಮಿಸಬೇಕಾದ್ರೆ ಅಲ್ಲಿ ಖರ್ಚು ಬಹಳಷ್ಟು ಇರ್ತದೆ. ಹಾಗಾಗಿ ಎಲ್ಲರ ಸಹಕಾರ ಅತ್ಯಗತ್ಯ. ಆ ನಿಟ್ಟಿನಲ್ಲಿ ನಮ್ಮ ದೇವಸ್ಥಾನಕ್ಕೆ ತಾವೆಲ್ಲರೂ ಬರಬೇಕು, ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು, ದೇವರ ದರ್ಶನವನ್ನು ಪಡ್ಕೊಳ್ಬೇಕು. ಹಾಗೆ ಇಲ್ಲಿ ದೇಣಿಗೆ ನೀಡಲು ಇಚ್ಛಿಸುವವರು ಇಲ್ಲಿಗೆ ಬಂದು ದೇಣಿಗೆ ನೀಡಿ ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇವಾ ಕಚೇರಿ, ಇಲ್ಲಿ ಸೇವಾ ಕಚೇರಿಯಲ್ಲಿ ಕಾರ್ಯಕರ್ತರು ಜನರಿಗೆ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಭಾಳಷ್ಟು ಉತ್ಸವ ಕಾಲದ ಸೇವಾದಿಗಳ ವಿವರ ಕೂಡ ಇದೆ. ಇಲ್ಲಿಯ ಕ್ಷೇತ್ರದಲ್ಲಿ ತಮ್ಮ ಹರಕೆಯನ್ನು ಸಲ್ಲಿಸುವವರು ಈ ಕೌಂಟ್ರಿಗೆ ಬಂದು ತಮ್ಮ ಏನು ಸೇವೆ ಇದೆ ಅದನ್ನು ನೀಡಿ ರಸೀದಿ ಪಡ್ಕೊಳ್ಬೋದು. ಭಾಳಷ್ಟು ಬೇರೆ ಬೇರೆ ಸೇವೆಗಳಲ್ಲಿ ಈಶ್ವರನ ಕೃಪೆಗೆ ಪಾತ್ರ ಆಗಬೇಕು ಅಂತ ಇಲ್ಲಿಯ ಸಮಿತಿಯವರು ತಿಳಿಸಿದ್ದಾರೆ. ಇದು ಹಣ್ಣುಕಾಯಿ ತೀರ್ಥ ಪ್ರಸಾದದ ಕೌಂಟ್ರು. ಇಲ್ಲಿ ಏನು ಇಲ್ಲಿಗೆ ಹಣ್ಣುಕಾಯಿ ತರ್ತಾರೆ, ಅದನ್ನು ಇಲ್ಲಿ ನೀಡಿ ಅವರು ಸೇವಾ ಚೀಟಿಯನ್ನು ಪಡ್ಕೊಂಡು ಹರಕೆಯನ್ನು ಸಲ್ಲಿಸಬಹುದಾಗಿದೆ. ನೋಡಿ, ಇಲ್ಲಿಯ ಅರ್ಚಕ ಕುಟುಂಬದ ಶಿವಪ್ರಸಾದ್ ಅಡಿಗರು ಅವರು ಕೂಡ ಇಲ್ಲಿ ಸೇವೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಾ ಬರ್ತಿದ್ದಾರೆ. ಅವರಲ್ಲಿ ಒಂದಷ್ಟು ಹೊತ್ತು ಈ ಧಾರ್ಮಿಕ ಕಾರ್ಯಗಳ ಬಗ್ಗೆ ಅವರಿಗೆ ಏನು ಹೇಳ್ತಾರೆ ಕೇಳೋಣ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಬಹಳ ಪುರಾತನವಾದಂತಹ ಶಂಕರಲಿಂಗೇಶ್ವರ ದೇವಸ್ಥಾನ ಇದು. ಸಾಧಾರಣ ಹೆಬ್ರಿ ಕಾರ್ಕಳ ತಾಲೂಕನ್ನು ನಾವು ತೆಗೆದುಕೊಂಡ್ರೆ ಇಷ್ಟು ಪ್ರಾಚೀನವಾದಂತಹ ದೇವಸ್ಥಾನ ಇರುವಂಥದ್ದು ಇದು ಎರಡನೇ ದೇವಸ್ಥಾನ. ಪ್ರಾಚೀನವಾದಂಥ ದೇವಸ್ಥಾನ ಒಂದು ಕಡೆ ಆದರೆ ಬಹಳಷ್ಟು ಕಾರಣಿಕವಾದಂಥ ದೇವಸ್ಥಾನ ಕೂಡ ಹೌದು. ಅದೇ ರೀತಿಯಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಂಥ ಬಗ್ಗೆ ಶಿಲಾಶಾಸನ ಇದೆ. ಅದರ ನಂತರ ಜೀರ್ಣೋದ್ಧಾರಗೊಂಡ ಬಗ್ಗೆ ಯಾವುದೇ ಶಿಲಾಶಾಸನ ಇಲ್ಲದಂತಹ ದೇವಸ್ಥಾನ. ಹಿಂದೆ ವಿಜಯನಗರ ಕಾಲದಲ್ಲಿ ಸ್ಥಾಪನೆಗೊಂಡಂಥ ದೇವಸ್ಥಾನ ಇದು ಎನ್ನುವಂಥದ್ದಾಗಿ ಪ್ರತೀತಿ ಇದೆ. ಶಿಲಾಶಾಸನದ ಆಧಾರದ ಮೇಲೆ ಹೇಳ್ತಾ ಇದ್ದೇವೆ. ಈಗ ಜೀರ್ಣೋದ್ಧಾರಗೊಳ್ತಾ ಇದೆ. ನಮಗೆಲ್ಲ ಒಂದು ಸಂಭ್ರಮ ಅಂದರೆ ಬಹಳಷ್ಟು ತಲೆಮಾರಿಗೆ ಸಿಗದ ಒಂದು ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ಊರವರು ಬಹಳ ಉತ್ಸುಕತೆಯಿಂದ ಈ
ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಂಡು ಬಹಳ ವಿಜೃಂಭಣೆಯಿಂದ ಈ ಪ್ರತಿಷ್ಠಾ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾದಂಥ ಅನ್ನ ಸಂತರ್ಪಣೆ ಕೆಳಗಿನ ಭಾಗದಲ್ಲಿ ನಡೀತಾ ಇದೆ. ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಅಂದರೆ ಸ್ಥಳೀಯರಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅವರಿಂದಲೇ ಬಹಳಷ್ಟು ಕಲಾವಿದರು ಹುಟ್ಟುಕೊಂಡಂಥ ಊರಿದು. ಅವರಿಗೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದೇವೆ. ಅವರು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಜೆ ಹೊತ್ತಿನಲ್ಲಿ ಮಾಡ್ತಾರೆ. ಅದೇ ರೀತಿ ಧಾರ್ಮಿಕ ಉಪನ್ಯಾಸಗಳು ಒಂದು ಕಡೆಯಲ್ಲಿ ನಡೀತಾ ಇರ್ತವೆ. ಧಾರ್ಮಿಕ ವಿಧಿವಿಧಾನಗಳು ಒಳಗಡೆಯಲ್ಲಿ ಹೆರ್ಗ ಶ್ರೀನಿವಾಸ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮಹಾಬಲೇಶ್ವರ ಅಡಿಗರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ವಾಸುದೇವ ಭಟ್ ಹಾಗೂ ಊರಿನವರೆಲ್ಲರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಹೇಳಲಿಕ್ಕೆ ನಮಗೊಂದು ರೀತಿಯ ಸಂತೋಷ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರಕ್ಕೆ ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸುವ ಸಾವಿರಾರು ಮಂದಿ ಭಕ್ತಾದಿಗಳಿಗಾಗಿ ನೋಡಿ ಇಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅನ್ನಪ್ರಸಾದ ಮಧ್ಯಾಹ್ನದ ಹೊತ್ತು ಮಹಾ ಅನ್ನ ಸಂತರ್ಪಣೆ ಕಾರ್ಯ ಈಗಾಗಲೇ ನಡೀತಾ ಇದೆ. ನೋಡಿ ಮಹಾದೇವ ಪಾಕಶಾಲೆ ಗಮನಿಸಿ. ಈ ಮಹಾದೇವ ಪಾಕಶಾಲೆಯಲ್ಲಿ ಒಂದು ಕಡೆ ಅಡಿಗೆ ತಯಾರಿ ಆಗ್ತಾಯಿದ್ರೆ ಈ ಭಾಗದಲ್ಲಿ ಅನ್ನಪೂರ್ಣ ಭೋಜನ ಶಾಲೆ ಒಂದಷ್ಟು ಮಂದಿ ಅಂದರೆ ಈಗ 100 ಮಂದಿ ಇದ್ದಾರೆ. ಇನ್ನು ಮಧ್ಯಾಹ್ನ ಊಟದ ಹೊತ್ತಾದಾಗ ಒಂದಷ್ಟು ಮಂದಿ ಇಲ್ಲಿಗೆ ಬರ್ತಾರೆ, ಅನ್ನಪ್ರಸಾದ ಸ್ವೀಕರಿಸ್ತಾರೆ. ನಾವು ಇಲ್ಲಿ ಏನೆಲ್ಲ ಇವತ್ತು ಖಾದ್ಯಗಳನ್ನು ತಯಾರಿಸಲಾಗಿದೆ, ಅನ್ನಪ್ರಸಾದ ಜೊತೆ ಏನೆಲ್ಲ ಐಟಮ್ಗಳನ್ನು ನೀಡಲಾಗ್ತದೆ ಹೇಳೋ ಒಂದು ಸಣ್ಣ ಮಾಹಿತಿಯನ್ನು ತಮಗೆ ನೀಡ್ತೇವೆ. ಬನ್ನಿ ನೋಡಿ. ಶಂಕರಲಿಂಗೇಶ್ವರ ದೇವಸ್ಥಾನ ಈ ಶಿವಪುರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಈಗಾಗಲೇ ನಿಮ್ಮ ಸ್ವಯಂ ಟೈಮ್ಸ್ ನ್ಯೂಸ್ ಚಾನಲ್ ಕಾರ್ಕಳದಿಂದ ಹಾಗೂ ಮೂಡುಬಿದ್ರೆ ತುಳುನಾಡು ವಾರ್ತೆ ಇದೆರಡೂ ಚಾನಲ್ಗಳಲ್ಲಿ ಪ್ರಸಾರ ಆಗ್ತಿದೆ. ನಾನು ವಸಂತ್ ಕುಮಾರ್. ಇಲ್ಲಿಯ ಈಗ ಊಟೋಪಚಾರದ ವ್ಯವಸ್ಥೆಯ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕಿದ್ದೇವೆ. ಅದರ ಊಟೋಪಚಾರದ ನೇತೃತ್ವ ವಹಿಸಿಕೊಂಡಿರುವ ದಿವಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ದಿವಾಕರ್ ನಮಸ್ಕಾರ. ನೋಡಿ ಈಗ ಸಾವಿರಾರು ಜನ ಬರಲಿಕ್ಕೆ ಆರಂಭ ಆಗಿದೆ. ಏನೆಲ್ಲ ಅನ್ನಪ್ರಸಾದವನ್ನು ತಾವು ತಯಾರು ಮಾಡಿದ್ದೀರಿ? ಅಂದರೆ 2 ಪಲ್ಯ, ಅನ್ನ, ಸಾರು, ಹುಳಿ, ಸಾಂಬಾರು, ಸ್ವೀಟು, ಭಕ್ಷ್ಯ ಭೋಜ್ಯ ಉಂಟು. ಅನ್ನ, ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ ಇಲ್ಲ, ಪಲ್ಯ 2 ಪಲ್ಯ, ಕಡಿಗೆ ಪಲ್ಯ, ಇದು ಹೋಳಿಗೆ ಉಂಟು, ಸಕ್ಕರೆ ಹೋಳಿಗೆ, ಮಡ್ಡಿ, ಆಮೇಲೆ ಅದಾಯ್ತು, ಮಡ್ಡಿ ಆಯಿತು. ಸಾರು, ಹೋಳಿಗೆ ಗಸಿ, ಸಾರು ಟೊಮೆಟೊ ಸಾರು, ಕಡಿಗೆ ಗಸಿ, ಕಡಿಗೆ ಗುಂಬಳಕಾಯಿ ಹುಳಿ, ಚಟ್ಟಂಬಡೆ, ಪೂಜೆ ಗಸಿ ಆಯಿತು ಅಷ್ಟೇ. ಎಷ್ಟು ತಯಾರು ಮಾಡಿದ್ರು? ಒಟ್ಟು ಎಷ್ಟು ಬಗೆ? ಒಟ್ಟೊಂದು 15-20 ಬಗೆ ಉಂಟು. ಬೆಳಿಗ್ಗೆ ಕಾಫಿ ತಿಂಡಿ ಇತ್ತು, ಟೀ ಪಾರ್ಟಿ. ತಿಂಡಿ ಕೇಸರಿ ಬಾತು, ಪೆಟ್ಟು ಅವಲಕ್ಕಿ ಇವತ್ತು. ಇಲ್ಲಿದ್ರೆ ಪ್ರತಿದಿನ ತಿಂಡಿ ಇತ್ತು, ದೋಸೆ, ಆಮೇಲೆ ಇಡ್ಲಿ, ಸಾಂಬಾರು, ಬೇರೆ ತಿಂಡಿ. ಈಗ ಇದು ಒಂದು ನಿಮಿಷ. ಈಗ ಇಲ್ಲಿ ಯಾವಾಗದಿಂದ ತಾವು ಈ ಊಟೋಪಚಾರ ಮತ್ತು ಅನ್ನಾಹಾರದ ವ್ಯವಸ್ಥೆಗಳನ್ನು ಮಾಡಿದ್ರಿ? ಯಾವಾಗಿನವರೆಗೆ ಇದೆ? 11ನೇ ಶುರುವಾಗಿದೆ. ಈ ಕಾರ್ಯಕ್ರಮ ಶುರುವಾಗಿ 3 ತಿಂಗಳಾಯಿತು. ಡೈಲಿ ಈ ಕಾರ್ಯಕರ್ತರಿಗೆಲ್ಲ ಊಟ ಇತ್ತು 3 ತಿಂಗಳಿಂದ, ಡೇ ಆ್ಯಂಡ್ ನೈಟ್. ಈಗ ಮೊನ್ನೆಯಿಂದ ದೇವಸ್ಥಾನದ ಕಾರ್ಯ 11ನೇ ತಾರೀಕಿಂದ ವಿಧಿವಿಧಾನ. ಹಾಂ, 11ರಿಂದ 27ರವರೆಗೆ ಉಂಟು. ಏಪ್ರಿಲ್ 11ರಿಂದ ಏಪ್ರಿಲ್ 27ರವರೆಗೆ ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಕಲ್ಪಿ. 20ನೇ ತಾರೀಕಿಗೆ ಡೇ ಆ್ಯಂಡ್ ನೈಟ್ ಊಟ ಉಂಟು. 18ರವರೆಗೆ 19-19ವರೆಗೆ ಡೇ ಆ್ಯಂಡ್ ನೈಟ್ ಊಟ ಇದೆ. ಮತ್ತು ಹಬ್ಬದ ದೇವಸ್ಥಾನದ ಉತ್ಸವ ಕಾರ್ಯಕ್ರಮ 27ರವರೆಗೆ ಉಂಟು. ಅಲ್ಲಿ ಮುಗೀತದೆ ಒಂದು ಸಲ.
ಬರೋಣ നമുക്ക് പറന്ന് പോകും പറന്ന് വന്നു പൈസ ഇതൊക്കെ ഒന്നും കൂടാ അതോട്ടെ അന്താജി ಇಲ್ಲ ಟಿ ವಿ ಇಲ್ಲ ಟಿ ವಿ ಕೊಟ್ಟಾರ ಆಯ್ತು ಮೈಕ್ ಅದು ಮಾಡ್ತಾರೆ ಲೆಕ್ಕ ಮಾಡ್ತಿಲ್ಲ ಲೆಕ್ಕ ಪುಸ್ತಕ ರೇಟ್ ಸ್ಲೋ ಆಪ್ ನಾವು ಅಲ್ಲ ಅವು ಆಫೀಸರ್ ಮಲ್ಪಾಗ ಆಫೀಸರ್ ಮಲ್ಪಾಗ ಎಲ್ಲ ಗೊತ್ತಾ ಹಾಂ ಆಟೋಡ ಪೂಜೆ ಸರ್ ಇಲ್ಲ ಹಲೋ ಹಲೋ ಹೆಚ್ಚಿಲ್ಲ ಹಲೋ 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 ಇನ್ಪುಟ್ ತೂಕೊಂಡು ಹಲೋ ಹಲೋ ಬರೋಣ ಮೈಕ್ ಹಲೋ 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 ಬರೋಣ ಹಲೋ 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 ದೂರ ಬರ್ತೀರಿ ಹಲೋ ಹಲೋ ಚೆಕ್ ಹಲೋ 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 ಚೆಕ್ ಹಲೋ ಹಲೋ ಏನಡ ಹಲೋ ಚೆಕ್ ಹಲೋ ಆಡಿಯೋ ಗೆಪ್ಲೆ ಆಡಿಯೋ ಗೆಪ್ಪಲೆ ಹಲೋ 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 ಚೆಕ್ ಹಲೋ ಹಲೋ ಚೆಕ್ ಹಲೋ ಹಲೋ ಚೆಕ್ ಹಲೋ ಬರ್ಬೇಡತ್ತ ರೆಕಾರ್ಡ್ ಮಲ್ಪುಗ ಡೈರೆಕ್ಟ್ ಬರ್ಚಿ ಕಟ್ಟಿಕೊರಡ ಕೆಲವರ ಸಾಡು ಇರೋಣ ಇಲ್ಲ ಇದು ಸ್ವಯಂ ಟೈಮ್ಸ್ ಕಾರ್ಕಳ ಅದು ಅವ್ರದ್ದು ಬೇರೆ ಮತ್ತೊಂದು ತುಳುನಾಡು ವಾರ್ತೆ ನಮ್ಮದು ಕಂಬೈನ್ ತುಳುನಾಡು ವಾರ್ತೆ ಮೂರು ಇತ್ತು ಈ ಸಾರಿ ಜಾತ್ರೆ ಬರ್ಪುಜಿ ಮೇ
ಬ್ರಹ್ಮದೇವರ ದೇಹದ ಎರಡು ಭಾಗ, ಒಂದು ಗಂಡು ಒಂದು ಹೆಣ್ಣು. ಗಂಡು ಸ್ವಯಂಭುವ ಮನು, ಹೆಣ್ಣು ಶತರೂಪ. 14 ಮನ್ವಂತರಗಳಲ್ಲಿ ಮೊದಲನೆಯ ಮನ್ವಂತರ, ಇದು 7ನೆಯ ವೈವಸ್ವತ ಮನ್ವಂತರ. ಇದಕ್ಕಿಂತ ಹಿಂದಿನ ಮೊದಲ ಮನ್ವಂತರ 6 ಮನ್ವಂತರಗಳ ಹಿಂದೆ ಇದ್ದ ಮನ್ವಂತರ ಅದು ಸ್ವಯಂಭುವ ಮನ್ವಂತರ. ಆ ಮನ್ವಂತರದ ಅಧಿಪತಿ ಸ್ವಯಂಭುವ ಮನು. ಬ್ರಹ್ಮದೇವರ ಶರೀರದಿಂದ ಹುಟ್ಟಿದ ಜೋಡಿ ಸ್ವಯಂಭುವ ಶತರೂಪ. ಅವರಿಗೆ 2 ಗಂಡು 3 ಹೆಣ್ಣು, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ. ಅಲ್ಲಿ ದೇವಹೂತಿಯ ಕಥೆಯನ್ನು ವೇದವ್ಯಾಸರು ಭಾಗವತದಲ್ಲಿ ಮೊದಲು ಹೇಳಿದ್ದಾರೆ. ದೇವಹೂತಿ ಸ್ವಯಂಭುವ ಮನುವಿನ ಸಮೃದ್ಧವಾದ ಅರಮನೆಯಲ್ಲಿ ಬೆಳೆದ ರಾಜಕುಮಾರಿ. ಅವಳನ್ನು ಸ್ವಪ್ನ ಸೂಚನೆಯಂತೆ ರಾಜ ಕಾಡಿನಲ್ಲಿ ತಪಸ್ಸು ಮಾಡುವ ಒಬ್ಬ ತಪಸ್ವಿಗೆ ಕರ್ದಮ ಪ್ರಜಾಪತಿ ಬ್ರಹ್ಮದೇವರ ಛಾಯಾಯ ಕರ್ದಮೋ ಜನ್ಮಿ. ಚತುರ್ಮುಖ ಬ್ರಹ್ಮದೇವರ ದೇಹದ ನೆರಳಿನ ಪುತ್ರ ಕರ್ದಮ ಪ್ರಜಾಪತಿ. ಕಾಡಿನಲ್ಲಿ ನಿರಂತರ ವರ್ಷಗಟ್ಟಲೆ ತಪಿಸುವ ಒಬ್ಬ ತಪಸ್ವಿ. ಅಂತಹ ತಲೆ ಜಡೆಗಟ್ಟಿದ ಗಡ್ಡ ಬಿಟ್ಟ ಒಬ್ಬ ಋಷಿಗೆ ದೇಶದ ರಾಜನ ಮಗಳು ದೇವಹೂತಿಯನ್ನು ರಾಜ ಮದುವೆ ಮಾಡಿ ಕೊಡ್ತಾನೆ. ಕಾಡಿನಲ್ಲಿ ನಡೆದ ಮದುವೆ ಇದು. ಅವನು ರಾಜ, ಇವನು ಕಾಡಿನಲ್ಲಿ ತಪಸ್ಸು ಮಾಡುವ ತಪಸ್ವಿ. ಒಬ್ಬ ರಾಜಕುಮಾರಿಯನ್ನು ಒಬ್ಬ ಋಷಿಗೆ ಮದುವೆ ಮಾಡಿ ಕೊಡ್ತಾನೆ. ಮನೆ ಇಲ್ಲ, ಮಠ ಇಲ್ಲ, ಬೇಕಾದ ಸೌಲಭ್ಯಗಳಿಲ್ಲ, ಮಲಗಬೇಕಂದ್ರೆ ದಿಂಬು ಹಾಸಿಗೆ ಇಲ್ಲ. ಕಾಡಿನ ಕಲ್ಲ ಮೇಲೆ ಕೈಯನ್ನು ದಿಂಬಾಗಿ ಇಟ್ಟುಕೊಂಡು ಮಲಗುವ ಸ್ಥಿತಿಯ ಒಬ್ಬ ಋಷಿಗೆ ರಾಜ ತನ್ನ ಮಗಳನ್ನು ಧಾರೆ ಎರೆದು ತಾನು ಹೊರಟು ನಿಂತ. ವರದಕ್ಷಿಣೆ ಎಷ್ಟು ಅಂತ. ವರದಕ್ಷಿಣೆ ಇಲ್ಲ, ವಧುದಕ್ಷಿಣೆ. ರಾಜ ಮದುವೆ ಮಾಡಿಕೊಡುವಾಗ ಋಷಿ ಒಂದು ಕರಾರು ಹಾಕಿದ್ದ, ನಿನ್ನ ಮಗಳ ಜೊತೆ ನಾನು ಸಂಸಾರ ಮಾಡ್ತೇನೆ, ಇವಳಿಗೆ ಸಂತತಿ ಆಗುವವರೆಗೆ, ಆಮೇಲೆ ಇವಳು ನನ್ನ ಹೆಂಡತಿ ಅಲ್ಲ. ಅವನು ಕೇಳಿದ್ದಕ್ಕೆಲ್ಲ ಒಪ್ಪಿ ಸಕಲ ಸೌಭಾಗ್ಯದ ಅರಮನೆಯಲ್ಲಿ ಬೆಳೆದ ಹೆಣ್ಣನ್ನು ಯೋಚನೆ ಇಲ್ಲದೆ ರಾಜ ಕಾಡಿನ ಒಬ್ಬ ತಪಸ್ವಿಗೆ ಕೊಟ್ಟು ಮದುವೆ ಮಾಡಿ ಹಿಂದಿರುಗಿದ್ದಾನೆ. ಯಾವ ಕಲ್ಯಾಣ ಮಂಟಪ ಇಲ್ಲ, ಯಾವ ವೈಭವವೂ ಇಲ್ಲ. ವಿಧಿವತ್ತಾಗಿ ನಡೆದ ತಂದೆ ತಾಯಿ ಆ ಕಡೆ ಇಲ್ಲ, ಗಂಡಿನ ಕಡೆಯಲ್ಲಿ ನಡೆದ ಆದ್ಯೋ ವೈವಾಹಿಕೋ ವಿಧಿ ಅಂತ ವೇದವ್ಯಾಸರೇ ಹೇಳ್ತಾರೆ. ಪ್ರಪಂಚದ ಮೊದಲ ಮದುವೆ ಅಂತ. ಅಲ್ಲಿಗೆ ಪ್ರಪಂಚದ ಮೊದಲ ಮದುವೆ ಒಂದು ರಾಜಕುಮಾರಿಗೂ ಕಾಡಿನ ತಪಸ್ವಿಗೂ ಕಾಡಿನಲ್ಲಿ ವರದಕ್ಷಿಣೆ ಇಲ್ಲದೆ ಯಾವ ಕಲ್ಯಾಣ ಮಂಟಪವೂ ಇಲ್ಲದೆ ಸರಳವಾದ ಶಾಸ್ತ್ರೋಕ್ತವಾದ ಮೊದಲ ಮದುವೆ ಇದು. ನಾವು ಅದನ್ನು ವೈಭವೀಕರಿಸಿದ್ದು. ಇವತ್ತು ಒಂದು ಮದುವೆ ಅಂದರೆ 10 ಲಕ್ಷ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಈ ವಿಕೃತ ಸಂಸ್ಕೃತಿಯನ್ನು ನಾವು ಮಾಡಿದ್ದು ಹೊರತು ಪ್ರಾಚೀನ ವಿಶ್ವದ ಮೊದಲ ಮದುವೆ ದುಡ್ಡಿನ ಖರ್ಚಿಲ್ಲದೆ ಕಾಡಿನಲ್ಲಿ ನಡೆದ ಮದುವೆ. ಹೀಗೆ ಒಬ್ಬ ರಾಜಕುಮಾರಿ ಕಾಡಿನ ಕರ್ದಮ ಪ್ರಜಾಪತಿಯ ಧರ್ಮಪತ್ನಿಯಾಗಿ
ಅರಮನೆಯಲ್ಲಿದ್ದ ಹೆಣ್ಣು ಮಗಳು ಕಾಡಿನಲ್ಲಿ ಜೀವನ ನಡೆಸಿದ್ಳು. ಎಷ್ಟು ದಿವಸ? ಸ್ವಲ್ಪ ದಿವಸ ಜೊತೆಗಿದ್ಲೇನೋ. ಆಮೇಲೆ ಯಾಕೆ ಈ ಗ್ರಹಚಾರ ಕಟ್ಟಿಕೊಂಡೆ ಅಂತ ಅನ್ನಿಸ್ತೋ ಏನೋ ಹೆಣ್ಣಿಗೆ. ಇಲ್ಲ, ಭವಾನೀವ ಭವಂ ಪತಿಂ, ಬಹಳ ಶ್ರದ್ಧೆಯಿಂದ ತಪಸ್ಸು ಮಾಡುವ ಸರ್ವಸಂಗ ಪರಿತ್ಯಾಗಿಯಾದ ಕರ್ತಮ ಪ್ರಜಾಪತಿಯ ಸೇವೆಯನ್ನು ದೇವಹೂತಿ ನಡೆಸಿದ್ದಾಳೆ. ಅವಳ ಸೇವೆಗೆ ತುಷ್ಟನಾಗಿ 16 ವರ್ಷಗಳ ತರುವಾಯ ಕಣ್ಣು ಬಿಟ್ಟು ನೋಡಿ ಕರ್ದಮ ಪ್ರಜಾಪತಿ ತುಷ್ಟೋಹಂ ಅದ್ಯ ತವ ಭಾವಿನಿ ಮಾನದಾಯಾಹ, ನಿನ್ನ ಸೇವೆಗೆ ನಾನು ತುಷ್ಟನಾಗಿದ್ದೇನೆ, ನಿನಗೆ ಬೇಕಾದ್ದನ್ನು ಕೇಳು ಅಂತ. ಏನು ಕೇಳಬೇಕವಳು? ನಾನು ಕಾಡಿನಲ್ಲಿ ಬೆಳೆದಿದ್ದೇನೆ, ವಾಸಕ್ಕೆ ಮನೆ ಇಲ್ಲ, ಮಲ್ಕೊಳ್ಳೋದಕ್ಕೆ ಬೇಕಾದ ಸೌಲಭ್ಯ ಇಲ್ಲ, ಒಂದು ಒಳ್ಳೆಯ ಮನೆ ಬೇಕು ಅಂತ ಕೇಳಿದ್ಲ ಅವಳು. ಯಾವ ಭೋಗ ವೈಭವವನ್ನು ಕೇಳಲಿಲ್ಲ. ಅವಳು ಗಂಡನಲ್ಲಿ ಕೇಳಿದ್ದು, ನಮ್ಮ ದಾಂಪತ್ಯ ಜೀವನದ ಫಲವಾಗಿ ನನಗೊಂದು ಸಂತತಿಯನ್ನು ಕೊಡಬೇಕು. ಇಷ್ಟು ಕೇಳಿದ ಕೂಡಲೇ ಅದ್ಭುತವಾದ ಒಂದು ವಿಮಾನವನ್ನು ನಿರ್ಮಾಣ ಮಾಡಿದರಂತೆ ತಪಸ್ವಿ. ನನ್ನ ಇಷ್ಟು ವರ್ಷದ ತಪಸ್ಸಿನ ಪ್ರಭಾವವನ್ನು ನೀನು ನೋಡು ಹೇಳಿ ಅದ್ಭುತವಾದ ಒಂದು ವಿಮಾನ. ವಿಮಾನ ಅಂದರೆ ಇವತ್ತಿನ ವಿಮಾನನೇ, ಅದು ಆಕಾಶದಲ್ಲಿ ಹಾರುವ ವಿಮಾನ. ಆದರೆ ಇವತ್ತಿನ ವಿಮಾನದ ಸೀಟುಗಳು ನಮ್ಮ ಭೌತಿಕ ಉಪಕರಣಗಳಿಂದ ಮಾಡಿದ್ದು. ಆ ವಿಮಾನದಲ್ಲಿ 9 ಬಂಗಾರದ ಗೋಡೆಯ ಕೋಣೆಗಳು, 100 ಜನ ಸೇವಕಿಯರು, ಇಂಥ ಮಣಭಾರದ ವಿಮಾನವನ್ನು ಸೃಷ್ಟಿ ಮಾಡಿದ ಕರ್ದಮ ಪ್ರಜಾಪತಿ. ನೋಡಿದ್ಲು, ಖುಷಿಯಾಯಿತು ಅವಳಿಗೆ. ಆದರೆ ತಲೆ ಕೆಳಗೆ ಹಾಕಿ ಕಾಲು ಕೆರೀತಾ ನಿತ್ಲಂತೆ. ಕರ್ದಮ ಪ್ರಜಾಪತಿಗೆ ಅರ್ಥ ಆಯಿತು. ಯಾಕೆಂದರೆ ಅವನ ಸೇವೆ ಮಾಡಿ ಕಾಡಿನಲ್ಲಿರುವವಳು ಇವಳು 16 ವರ್ಷ ಸೇವೆ ಮಾಡಿದ್ದಾಳೆ. ಅವಳ ಮೈಯೆಲ್ಲ ತಲೆ ಕೂದಲು ಜಡೆಗಟ್ಟಿದೆ, ಹಿಂದಿನ ಮೈ ಬಣ್ಣ ಇಲ್ಲ. ಇಂಥ ವಿಕೃತ ರೂಪದಿಂದ ನಿನ್ನ ಜೊತೆ ನಾನಿರೋದು ಹೇಗೆ ಅಂತ ಅರ್ಥ. ಋಷಿಗೆ ಅವಳ ಅಭಿಪ್ರಾಯ ಅರ್ಥ ಆಯಿತು. ಆ ಸರೋವರವನ್ನು, ಬಿಂದು ಸರೋವರ ಅಂತಲ್ಲೊಂದು ಸರೋವರ ಇದೆ, ಆ ಸರೋವರವನ್ನು ತೋರಿಸಿದ್ರಂತೆ. ಅದರಲ್ಲಿ ಸ್ನಾನ ಮಾಡು ಅಂದ. ದೇವಹೂತಿ ಆ ಸರೋವರದಲ್ಲಿ ಸ್ನಾನ ಮಾಡಿ ಮೇಲೆ ಬಂದರೆ ಒಬ್ಬಳಿದ್ದವಳು 9 ಆದಳು. 9 ದೇವಹೂತಿ. ಮೊದಲನ ಥರ ಅಲ್ಲ, ಜರತಾರಿ ಸೀರೆ ಉಟ್ಟು ಸ್ಫುರದ್ರೂಪಿಯಾದ 9 ಜನ ಹೆಣ್ಣು ಮಕ್ಕಳು ಆ ಸರೋವರದಿಂದ ಮೇಲೆದ್ದು ಬಂದರು. ಆಮೇಲೆ ಕರ್ದಮ ಪ್ರಜಾಪತಿ ಅದರಲ್ಲಿ ಸ್ನಾನ ಮಾಡಿದ. ಅವನು ರಾಜಕುಮಾರನಂತೆ 9 ರೂಪವನ್ನು ತಾಳಿದ. ಆ ವಿಮಾನದಲ್ಲಿ 9 ಕೋಣೆ, 9 ಕೋಣೆಯಲ್ಲಿ 9 ಜನ ದಂಪತಿಗಳು ಪ್ರವೇಶ ಮಾಡಿದರು. ಋಷಿ ರೈಟ್ ಅಂದ, ವಿಮಾನ ಮೇಲಕ್ಕೆ ಹಾರಿತು. ಎಷ್ಟು ಹೊತ್ತು ಹಾರಿತು? ಹೊತ್ತಲ್ಲ, ದಿನ ಅಲ್ಲ, ವರ್ಷ ಪೂಗಂ. 16 ವರ್ಷಗಳವರೆಗೆ ಬಾನಿನಲ್ಲಿ ಯಾವ ಪೆಟ್ರೋಲು ಇಲ್ಲದೆ ಮಣಭಾರದ ವಿಮಾನ ಆಕಾಶದಲ್ಲಿ ಹಾರಿತು. ಇದು ಬುರುಡೆ ಅನ್ಕೋಬೇಡಿ, ಪುರಾಣ ಅಂದ ಕೂಡಲೇ ಕಟ್ಟುಕತೆ ಅಂತ ಅನ್ಕೋಬೇಡ್ರಿ. ಮೇಲುಗಡೆ ಎಷ್ಟು ಎತ್ತರಕ್ಕೆ ಹೋಗಿದ್ರು ಅಂದರೆ, ಆ ವಿಮಾನದ ಮೇಲಿನಿಂದ ಕೆಳಗಡೆ ನೋಡಿದರೆ ಈ ಭೂಮಿ ನಮಗೆ ಇಲ್ಲಿ ಕೂತು ಮೇಲೆ ನೋಡಿದರೆ ಚಂದ್ರ ಹೇಗೆ ಒಂದು ಗೋಳ ಥರ ಕಾಣಿಸ್ತಾರೋ, ಭೂಮಿ ಒಂದು ಗೋಳಾಕಾರವಾಗಿ ಕಂಡಿತು. ನೋಡಿ, ಸತ್ಯವನ್ನು, ಈ ವಿಮಾನದ ಅನುಭವವನ್ನು ವೇದವ್ಯಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೀಗೆ ವರ್ಷಗಳವರೆಗೆ ಒಬ್ಬ ತಪಸ್ವಿ ತನ್ನ ತಪಸ್ಸಿನ ಪ್ರಭಾವದಿಂದ 9 ರೂಪವನ್ನು ತಾಳಿ ತನ್ನ ಪತ್ನಿಗೂ
ರಾಜಕುಮಾರಿಯಂಥ ಸುಂದರ 9 ರೂಪವನ್ನು ಕೊಟ್ಟು ಇದರ ಫಲವಾಗಿ 9 ಜನ ಹೆಣ್ಣು ಮಕ್ಕಳು ಇವರಿಗೆ ಹುಟ್ಟಿದರು. ಆ ಕರ್ದಮ ಪ್ರಜಾಪತಿ ಅಂದ, ನಿನ್ನ ಮದುವೆಯ ಸಮಯದಲ್ಲಿ ನಾನು ಕರಾರು ಮಾಡಿಕೊಂಡಿದ್ದೇನೆ, ಮಕ್ಕಳಾಗುವವರೆಗೆ ನಿನ್ನ ಜೊತೆ, ಆಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆವಾಗ ದೇವಹೂತಿ ಅಂದ್ಲು, ಗಂಡು ಮಕ್ಕಳಾದರೆ ನೀವು ಹೋಗಿ ಅಂತ ಹೇಳ್ತಾ ಇದೆ, ಆದರೆ 9 ಜನ ಹೆಣ್ಣು ಮಕ್ಕಳು, ನಾನು ಒಬ್ಬಳು, ಇವರಿಗೆ ಮದುವೆ ಮಾಡೋದು ಹೇಗೆ? ಹಾಗಾಗಿ ಆ 9 ಜನ ಹೆಣ್ಣು ಮಕ್ಕಳಿಗೂ ಗಂಡು ಹುಡುಕಿ ಮದುವೆ ಮಾಡಿ, ನಿಮ್ಮ ಅತ್ರಿ ಅನಸೂಯೆ, ಆ ಅನಸೂಯೇನೋ ಸೇರಿದವಳು ಈ ಕರ್ದಮ ಪ್ರಜಾಪತಿಯ ಹೆಣ್ಣು ಮಕ್ಕಳಲ್ಲಿ, 9 ಜನಕ್ಕೂ ಋಷಿಕುಮಾರರನ್ನು, ದೇವತೆಗಳನ್ನು ಹುಡುಕಿ ಮದುವೆಯ ವ್ಯವಸ್ಥೆಯನ್ನು ಮಾಡಿ ಮತ್ತೊಂದು ಗಂಡು ಮಗುವಿಗೆ ಜನ್ಮ ಕೊಡುವಂತೆ ದೇವಹೂತಿಗೆ ಅನುಗ್ರಹ ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವ ಕಪಿಲ ಅಂತ. ದೇವರು ಹೇಗೆ ದೇವಕಿ ಮತ್ತು ವಸುದೇವರ ಮಗನಾಗಿ ಶ್ರೀಕೃಷ್ಣ ದೇವರು ಹುಟ್ಟಿದನೋ, ಹಾಗೆ ದೇವಹೂತಿ ಕರ್ದಮ ಪ್ರಜಾಪತಿಯರ ಮಗನಾಗಿ ಕಪಿಲ ಎಂಬ ರೂಪದಿಂದ ದೇವರು ಆವಿರ್ಭವಿಸಿದ. ಇದು ಒಬ್ಬ ಋಷಿಯ ತಪಸ್ಸಿನ ಪ್ರಭಾವ. ಇವತ್ತು ನಮ್ಮ ಬುದ್ಧಿಬಲದಿಂದ ಎಷ್ಟು ಚಮತ್ಕಾರವನ್ನು, ಅಂದರೆ ಇವತ್ತಿನ ಟಿ ವಿ ಆಗಲಿ, ನಾವು ಉಪಗ್ರಹಗಳನ್ನು ಚಂದ್ರನಿಗೋ ಮಂಗಳನಿಗೋ ಕಳಿಸುವಂಥ ಒಂದು ತಂತ್ರಜ್ಞಾನ ನಮಗೇನಿದೆಯೋ, ಈ ತಂತ್ರಜ್ಞಾನ ಇಲ್ಲದೆ ಮಂತ್ರದಿಂದ ಅದ್ಭುತವಾದ ವಿಮಾನವನ್ನು, ನಮ್ಮ ವಿಮಾನದ ತಲೆ ಮೇಲೆ ಬಡಿಯುವಂಥ ಅದ್ಭುತ ಇಂಧನ ಇಲ್ಲದ ಭಾರದ ವಿಮಾನವನ್ನು ಸೃಷ್ಟಿ ಮಾಡುವ ಒಂದು ಸಾಮರ್ಥ್ಯ ಆವತ್ತು ತಪಸ್ವಿಗಳಿಗೆ ಮಂತ್ರಬಲದಿಂದ ಇತ್ತು ಅನ್ನೋದನ್ನು ವೇದವ್ಯಾಸರು ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮಗನಾದ ಕಪಿಲ ತಾಯಿಗೆ ಉಪದೇಶ ಮಾಡಿ ಯೋಗ ಮಾರ್ಗವನ್ನು ತಿಳಿಸಿ ತಾನು ಅಂತರ್ಧಾನನಾದ. ಅವನು ತಿಳಿಸಿದ ಮಾರ್ಗದಿಂದ ದೇವಹೂತಿ ಜೀವನವನ್ನು ಸಾರ್ಥಕಪಡಿಸಿಕೊಂಡು ದೇಹ ತ್ಯಾಗ ಮಾಡಿದ್ಲು. ಅವಳ ದೇಹ ನದಿಯಾಗಿ ಹರಿಯಿತು. ಸಿದ್ಧಪುರಿ ಮಾತೃಗಯಾ ಅಂತ ಇವತ್ತು ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲಿ ಇದೆ, ಗುಜರಾತ್ ರಾಜ್ಯದಲ್ಲಿ. ತಾಯಿಯನ್ನು ಕಳ್ಕೊಂಡವರು ಈ ಅದಿತಿ ದೇಹ ಬಿಟ್ಟು ನದಿಯಾಗಿ ಏನು ಹರಲೋ ಅಲ್ಲಿ ಸ್ನಾನ ಮಾಡಿ ಮಾತೃಗಯಾ ಅಂತ ಇವತ್ತು ಪ್ರಸಿದ್ಧಿ. ಅಲ್ಲಿ ತಾಯಿಗೆ ಉತ್ತರ ಕ್ರಿಯೆಯನ್ನು ಶ್ರಾದ್ದವನ್ನು ಹಾಕಿದರೆ ತಾಯಿಗೆ ಸದ್ಗತಿಯಾಗತ್ತೆ ಅನ್ನುವಂಥ ಒಂದು ದೊಡ್ಡ ಕ್ಷೇತ್ರ ಈ ಕರ್ದಮ ಕ್ಷೇತ್ರ, ದೇವಹೂತಿ ಕ್ಷೇತ್ರ. ಅದು ಹೀಗೆ ಒಬ್ಬ ಋಷಿ ತಾನು ಒಂದು ಕಾಲದಲ್ಲಿ ಮುಂದೆ ಬರುವ ದೀರ್ಘಕಾಲದವರೆಗೆ ತಾಯಂದಿರಿಗೆ ಮಕ್ಕಳು ಸದ್ಗತಿಯನ್ನು ಕರುಣಿಸುವ ಒಂದು ಕ್ಷೇತ್ರವಾಗಿ ಈ ದಂಪತಿಗಳು ನಮ್ಮ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ಋಷಿ ದಂಪತಿಗಳು. ಇದಾದ ನಂತರ ಪ್ರಸೂತಿಯ ಕಥೆಯನ್ನು ಹೇಳ್ತಾರೆ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ. ಆಕೂತಿಂ ರುಚಯೇ ಪ್ರಾದಾತ್. ಆಕೂತಿಯನ್ನು ತನ್ನ ಮಗಳನ್ನು ಸ್ವಯಂಭುವಮನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟ. ಅಲ್ಲಿ ಅತ್ರಿಮುನಿಗಳಿಂದ ರುಚಿ ಪ್ರಜಾಪತಿಯ ಮಗನಾಗಿ ಯಜ್ಞನಾಮಕ ಪರಮಾತ್ಮ ಅವತರಿಸಿದ ಅಂತ ಹೇಳ್ತಾರೆ. ಪ್ರಸೂತಿಯ ಕತೆ ಬಂದಾಗ ದಕ್ಷಯಜ್ಞದ ಪ್ರಸಂಗವನ್ನು ವೇದವ್ಯಾಸರು ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ನಮ್ಮ ರುದ್ರದೇವರು ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ. ಯಸ್ತಂ ಚರಾಚರ ಗುರುಂ, ಪ್ರಪಂಚದ ಚರವಸ್ತುಗಳು ಚಲಿಸುವ ನಾವು, ಅಚರ
ಮರ ಗಿಡಗಳು ಇವಕ್ಕೆಲ್ಲ ಗುರುಸ್ಥಾನದಲ್ಲಿ ಇರುವವನು ರುದ್ರ. ರುದ್ರದೇವರು ಸಿಟ್ಟಿನ ದೇವರು ಅಂತ ನಮಗೊಂದು ತಪ್ಪು ಕಲ್ಪನೆ ಇದೆ. ಎಲ್ರಿಗೆ 2 ಕಣ್ಣಾದರೆ ರುದ್ರನಿಗೆ 3ನೇ ಕಣ್ಣು. ಸಿಟ್ಟು ಬಂದರೆ ರುದ್ರದೇವ 3ನೇ ಕಣ್ಣು ತೆರೀತಾನೆ, ಜೋಕೆ ಅಂತ. ಆದರೆ ಆಶುತೋಷ ಅಂತ ಹೆಸರು ಅವನಿಗೆ. ಭಾಗವತದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಆಶುತೋಷ ಅಂದರೆ ನೀವು ಅವನನ್ನು ಒಲಿಸಿಕೊಳ್ಳೋದು. ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕಿ ಬೇಗ ಒಲಿಯುವ ದೇವರು ರುದ್ರದೇವ. ಆದ್ದರಿಂದಲೇ ನಾವು ಇತಿಹಾಸದಲ್ಲಿ ನೋಡ್ತೇವೆ, ಬೇಗನೆ ವರ ಪಡಿಬೇಕಾದರೆ ರುದ್ರನನ್ನು ತಪಸ್ಸು ಮಾಡ್ತಾಯಿದ್ರು. ರಾವಣ, ಕುಂಭಕರ್ಣ ಇವರೆಲ್ಲ ರುದ್ರದೇವರನ್ನು ತಪಸ್ಸು ಮಾಡಿದವರು. ಯಾಕೆಂದರೆ ಬೇಗ ಪ್ರಸನ್ನನಾಗುವ ದೇವ ರುದ್ರದೇವ. ಆ ರುದ್ರದೇವನ ಮಾವ ದಕ್ಷ, ಅವನು ಸ್ವಯಂಭುವ ಮನುವಿನ ಅಳಿಯ. ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ ರುದ್ರದೇವನ ಪತ್ನಿ. ಅದು ಮೊದಲ ರೂಪ ಸತೀದೇವಿ ಅಂತ. ಅವಳು ಸುಟ್ಟು ಹೋದ ಮೇಲೆ ಮತ್ತೆ ಗೌರೀಪತಿ ಆಗ್ತಾನೆ ರುದ್ರದೇವ. ಈ ಸಂದರ್ಭದಲ್ಲಿ ದಕ್ಷ ಯಜ್ಞದ ರಹಸ್ಯವನ್ನು ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ದಕ್ಷ ಪ್ರಜಾಪತಿ ಅವನು ಪ್ರಜಾಪತಿ ಸ್ಥಾನದಲ್ಲಿ ಇರುವವ, ದೊಡ್ಡ ಹುದ್ದೆ ಅದು. ನಮ್ಮಲ್ಲಿ ರಾಜ್ಯಗಳಲ್ಲೆಲ್ಲ ಮುಖ್ಯಮಂತ್ರಿ ರಾಜ್ಯಪಾಲ ಅಂತ ಇರ್ತಾರೆ ನೋಡಿ, ಹಾಗೆ ರಾಜ್ಯಪಾಲನ ಹುದ್ದೆ ಪ್ರಜಾಪತಿ. ಅಷ್ಟು ದೊಡ್ಡ ಸ್ಥಾನದಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ. ದೇವತೆಗಳೆಲ್ಲ ದೊಡ್ಡ ಒಂದು ಯಜ್ಞವನ್ನು ಮಾಡಿದರು. ಅದಕ್ಕೆ ದಕ್ಷ ಪ್ರಜಾಪತಿಯನ್ನು ಆಹ್ವಾನ ಮಾಡಿದರು. ದಕ್ಷ ಪ್ರಜಾಪತಿ ಬರೋದಕ್ಕಿಂತ ಮುಂಚೆ ಎಲ್ಲ ದೇವತೆಗಳ ಜೊತೆಗೆ ರುದ್ರದೇವ, ಬ್ರಹ್ಮದೇವ ಆ ಯಜ್ಞ ಮಂಟಪದಲ್ಲಿ ಇದ್ದರು. ಬ್ರಹ್ಮ, ರುದ್ರ, ವಿಷ್ಣು ಈ ತ್ರಿಮೂರ್ತಿಗಳಲ್ಲಿ ಇಬ್ಬರು ಅಲ್ಲಿ ಇದ್ದರು, ಬ್ರಹ್ಮದೇವರು, ರುದ್ರದೇವ. ಆಮೇಲೆ ದಕ್ಷ ಪ್ರಜಾಪತಿ ಬಂದ ಕೂಡಲೇ ಸಭೆಯಲ್ಲಿ ಕೂತ ದೇವತೆಗಳೆಲ್ಲ ಎದ್ದು ನಿಂತು ಗೌರವ ಕೊಟ್ಟರು. ಅವರನ್ನು ಕೂತುಕೊಳ್ಳುವಂತೆ ಆದೇಶ ಕೊಟ್ಟು ದಕ್ಷ ಪ್ರಜಾಪತಿ ತನ್ನ ಆಸನದಲ್ಲಿ ಕೂತುಕೊಳ್ಳಬೇಕು. ಅವನ ಎದುರುಗಡೆ ಅಳಿಯ ರುದ್ರದೇವ ಕಣ್ಣು ಮುಚ್ಚಿ ಕೈ ಕಟ್ಟಿ ಕೂತಿದ್ದಾನೆ. ಮಾವ ರುದ್ರ ಅಳಿಯ, ಇದು ಲೌಕಿಕ ಸಂಬಂಧ. ಇವನು ಮಾವ ದೊಡ್ಡವನು, ಅಳಿಯ ಚಿಕ್ಕವನು. ಆದರೆ ರುದ್ರದೇವ ಸ್ಥಾನದಲ್ಲಿ ದೊಡ್ಡವ, ತ್ರಿಮೂರ್ತಿಗಳಲ್ಲಿ ಒಬ್ಬ, ಸಂಹಾರ ಶಕ್ತಿ. ಅದನ್ನು ಮರಿತ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ಅದು ಮನೆಯಲ್ಲಾದರೆ ಅಳಿಯ ಕೂತರು ಮಾವ ನಿಲ್ತಾನೆ. ಆದರೆ ದೇವತೆಗಳ ಸಭೆ ಇದು. ಸಭೆಯ ಮಧ್ಯದಲ್ಲಿ ನಾನು ಮಾವ ಅಂತ ಬಂದಾಗ ಎದ್ದು ನಿಂತು ಉಳಿದೆಲ್ಲ ದೇವತೆಗಳು ಗೌರವ ಕೊಡುವಾಗ ನನ್ನ ಅಳಿಯ ಕಣ್ಣು ಮುಚ್ಚಿ ತಪಸ್ಸಿನ ನಾಟಕ ಆಡ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು. ಮೊದಲು ಸಿಟ್ಟು ಬರಲಿಲ್ಲ, ನಾನು ತಪ್ಪು ಮಾಡಿದೆ ಅಂತ ತಲೆ ಕೆರ್ಕೋತಾನೆ ದಕ್ಷ ಪ್ರಜಾಪತಿ. ಯಾಕೆಂದರೆ ಎಂಥ ಸುಂದರಿ ನನ್ನ ಮಗಳು ಸತೀದೇವಿ. ಪಾಣಿಂ ಮರ್ಕಟಲೋಚನ, ಸುಂದರವಾದ ನನ್ನ ಮಗಳನ್ನು ಸತೀದೇವಿಯನ್ನು ಕೋಚಿ ಮುಸುಡಿಯ, ಕಪಿ ಮುಸುಡಿಯ ಮಂಗನ ಮೊರೆದ ಈ ರುದ್ರದೇವನಿಗೆ ಕೊಟ್ಟಿದ್ದೇನೆಲ್ಲ ನನ್ನ ಬುದ್ಧಿಗೆ ಏನು ಹೇಳಬೇಕಪ್ಪ ನೋಡಿ. ರುದ್ರದೇವ ಮಂಗನ ಮುಖ ಅಂತ ಹೆಣ್ಣು ಕೊಡುವಾಗ ಮಾಮನಿಗೆ ಅನ್ನಿಸಲಿಲ್ಲ. ಆದರೆ ಇವತ್ತು ಅಳಿಯ ತನಗೆ ಎದ್ದು ನಿಂತು ಗೌರವ ಕೊಡಲಿಲ್ಲ ಅನ್ನೋ ಕಾರಣದಿಂದ ಹೆಣ್ಣು ಕೊಡುವಾಗ ಸುಂದರವಾಗಿ ಕಂಡ ರುದ್ರ ಅವಮಾನ ಮಾಡಿದಾಗ ಮಂಗನ ಮುಸುಡಿ ಅಂತ ಬೈದ ದಕ್ಷ ಪ್ರಜಾಪತಿ. ಇವನು ಬೈದರೂ ರುದ್ರದೇವ ಸುಮ್ಮನೆ ಇದ್ದ, ಶಾಂತ ವಿಗ್ರಹ. ಅವನು ಸುಮ್ಮನೆ ಕಣ್ಣು ಮುಚ್ಚಿ ಇದ್ದ. ಅವನು ಕಣ್ಣು ಮುಚ್ಚಿ ಇದ್ದಷ್ಟು ಇವನಿಗೆ ಸಿಟ್ಟು ಜಾಸ್ತಿ ಆಯಿತು. ಸಿಟ್ಟು ಜಾಸ್ತಿಯಾಗಿ
ಸ್ಮಶಾನವಾಸಿ, ಅವಧೂತ ವೇಷ, ಸ್ಮಶಾನದ ಚಿತೆಯ ಭಸ್ಮವನ್ನು ಮೈಗೆಲ್ಲ ಪೂಸಿಕೊಂಡು ಮನೆ ಮಠ ಇಲ್ಲದೆ ಯಾರೂ ಹೋಗದ ಅಪವಿತ್ರವಾದ ಸ್ಮಶಾನದಲ್ಲಿ ವಾಸ ಮಾಡುವ ಈ ರುದ್ರ ಇನ್ನು ಮುಂದೆ ದೇವತೆಗಳು ಮಾಡುವ ಹೋಮದಲ್ಲಿ, ಯಾಗದಲ್ಲಿ, ಯಜ್ಞದಲ್ಲಿ ಸಹಭಾಗಂ ನ ಲಭತಾಂ. ಎಲ್ಲ ದೇವತೆಗಳಿಗೆ ಆಹುತಿ ಇರಬೇಕು, ರುದ್ರನಿಗೆ ರುದ್ರಾಯ ಸ್ವಾಹ ಅಂತ ಯಾವ ಪುರೋಹಿತರು ಆಹುತಿ ಕೊಡಬಾರದು. ಶಾಪ ಕೊಟ್ಟು ದಕ್ಷ ಪ್ರಜಾಪತಿ ಹೊರ ನಡೆದ. ಅವನು ಹೊರ ನಡೆದ, ರುದ್ರದೇವ ಸುಮ್ಮನೆ ಇದ್ದಾನೆ. ಶಾಪಕ್ಕೆ ಪ್ರತಿಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಸುಮ್ಮನೆ ಕಣ್ಣು ಮುಚ್ಚಿ ಕೂತಿದ್ದ. ಆದರೆ ಅವನ ಜೊತೆಯಲ್ಲಿ ಅವನ ಸೇನಾಧಿಪತಿ ನಂದಿ ರೋಷ ಕಷಾಯ ದೂಷಣ, ನಮ್ಮ ಒಡೆಯನಾದ ರುದ್ರನಿಗೆ ದಕ್ಷ ಶಾಪ ಕೊಟ್ಟಿದ್ದಾನೆ ಅನ್ನೋ ಅವಮಾನವನ್ನು ತಾಳಲಾರದೆ ನಂದಿ ಯಾರು ರುದ್ರದ್ವೇಷಿಗಳೋ ಅವರು ಜಟಾ ಭಸ್ಮಾಸ್ಥಿಧಾರಿಣ, ಜಟೆಧಾರಿಗಳಾಗಿ ಭಸ್ಮವನ್ನು ಮೈಯೆಲ್ಲ ಪೂಸಿಕೊಂಡು ಕಪಾಲವನ್ನು ಕೊರಳಿನಲ್ಲಿ ಮಾಲೆಯಾಗಿ ಹಾಕಿಕೊಂಡು ಎಲ್ಲ ಸದಾಚಾರವನ್ನು ಬಿಟ್ಟ ಅವಧೂತರಾಗಲಿ ಅಂತ ಶಪಿಸಿದ. ಇದು ನಂದಿ ರುದ್ರನ ಭಕ್ತರಿಗೆ ಕೊಟ್ಟ ಶಾಪ. ಇವತ್ತು ನಾವು ಅಘೋರಿಗಳು, ನಾಗಾಗಳು ಅಂತ ಕೇಳ್ತೇವೆ ನೋಡಿ. ಆ ಮಾಘ ಮೇಳ ಬಂದರೆ ಮೊದಲು ಸ್ನಾನ ಮಾಡುವ ನಗ್ನ ಸಂಪ್ರದಾಯದ ಒಂದು ಗುಂಪಿದೆ. ಅದೆಲ್ಲ ಈ ನಂದಿ ಕೊಟ್ಟ ಶಾಪದಂತೆ ನಡೆದುಕೊಳ್ಳುವ ಯತ್ರ ದೈವಂ ಸುರಾಸವಂ, ಮತ್ತು ಬರಿಸುವ ಪೇಯವನ್ನು ಕುಡಿದು ವಿಕೃತರೇಷದಿಂದ ನಗ್ನರಾಗಿ ಇರುವಂಥ ಆಗಲಿ ಅಂತ ಇದು ನಂದಿ ಕೊಟ್ಟ ಶಾಪ. ಇಷ್ಟಾದಾಗ ಆ ದೇವತೆಗಳು ನಡೆಸಿದ ಯಾಗದ ಪುರೋಹಿತರು ಭೃಗು ಋಷಿಗಳು. ಆ ಕಡೆ ರುದ್ರನ ಕಡೆಯಿಂದ ಶಾಪ ಬಂದರೆ ಭೃಗು ಋಷಿಗಳು ವೈಷ್ಣವರು, ವೈಷ್ಣವರ ಕಡೆಯಿಂದ ಒಂದು ಶಾಪ ಇರಲಿ ಅಂತ ಭೃಗು ವೈಷ್ಣವರಿಗೆ, ವಿಷ್ಣು ಭಕ್ತರಿಗೆ ನೋಡಿ, ಒಂದರ್ಥದಲ್ಲಿ ಇದು ಶೈವ ವೈಷ್ಣವರ ಶಾಪದ ಕಲಹವಾಗಿ ಈ ದಕ್ಷ ಯಜ್ಞ, ಈ ಪೂರ್ವಭಾವಿಯಾದ ಯಜ್ಞ ಮಾರ್ಪಡುತ್ತೆ. ಭೃಗು ಋಷಿಗಳು ಶಾಪ ಕೊಟ್ಟರು, ವಿದ್ಯಾ ಬುದ್ಧಿ ಅವಿದ್ಯಾಯಾಂ. ಯಾರು ರುದ್ರನ ಭಕ್ತರೋ ವೈಷ್ಣವರಲ್ವೋ ಅವರಿಗೆ ಅವಿದ್ಯೆಯಲ್ಲಿ ವಿದ್ಯೆ ಅಂತ ಬುದ್ಧಿ ಬರಲಿ. ವಿದ್ಯೆ ಅಂದರೆ ಜ್ಞಾನ. ಜ್ಞಾನದ ಬಗ್ಗೆ ಒಲವಿಲ್ಲದೆ ಕರ್ಮದ ಬಗ್ಗೆ ಮಾತ್ರ ಆಸಕ್ತಿ ಇರಲಿ. ಇದು ವೈಷ್ಣವರಾದ ಭೃಗು ಋಷಿಗಳು ಕೊಟ್ಟ ಶಾಪ ಶಿವಭಕ್ತರಿಗೆ. ನಮ್ಮಲ್ಲಿ ಜ್ಞಾನ ಕರ್ಮ ಅಂತ ಎರಡಿದೆ. ದೇವರನ್ನು ಮೆಚ್ಚಿಸುವ ಉಪಾಯಗಳು ಜ್ಞಾನ ಮಾರ್ಗ, ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದರೆ ಹೋಮ, ಯಜ್ಞ, ಯಾಗ, ಪವಮಾನ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಈ ಹೋಮಗಳಲ್ಲೇ ಆಸಕ್ತಿಯನ್ನು ತಾಡೋದು. ರಾಮಾಯಣ, ಮಹಾಭಾರತ, ಭಾಗವತ ಇದು ಬೇಡ ಅಂತ ಕಟ್ಟಿಟ್ಟು ನದಿಗೆ ಹಾಕುವಂಥ ಒಂದು ಗುಂಪು. ಪ್ರಾಯ ನಮ್ಮ ಘಟ್ಟದ ಕೆಳಗಿನ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರಿನ ಪ್ರಾಂತಗಳೆಲ್ಲ ಈ ಭೃಗುವಿನ ಶಾಪಕ್ಕೆ ಒಳಗಾದವರು ಅಂತ ನನಗೆ ಕಾಣಿಸುತ್ತೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ಬೇಸರಿಸಬೇಡಿ, ಇದೇ ಭಾಗವತ ಸಪ್ತಾಹ ಬೆಂಗಳೂರಲ್ಲೋ ಮೈಸೂರಲ್ಲೋ ತುಮಕೂರಲ್ಲೋ ನಡೆದರೆ ಇಲ್ಲಿಂದ ಅಲ್ಲಿವರೆಗೆ ಚೇರು ಭರ್ತಿ ಆಗ್ತಿತ್ತು. ಇಲ್ಲಿ ಆಗೋದಿಲ್ಲ ನೋಡಿ. ನಿನ್ನೆ ಬಂದ ಮುಖ ಇವತ್ತಿಲ್ಲ, ಇವತ್ತು ಬಂದಿದ್ದು ನಾಳೆ ಇಲ್ಲ. ಭಟ್ರಿಗೆ ಬೇಜಾರಾಗ್ಯಾರ, ಏರ್ಲ ಎಜ್ಜಿಡ ಆ ಚೇರು ತೂದಾರಿ ಎಂಚ ಬಣ್ಪಿಣಿ ಬಣಿ ಒಂದು 4 ಜನ ಪೋಲೇನಿ ಅಂತ ಬ್ಯಾಚ್ 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 ಮಾಡ್ಕೊಂಡು ನಾವು ಕೂತಿದ್ದೇವೆ. ನಮಗೆ ಹೋಮನೋ, ದುರ್ಗಾ ನಮಸ್ಕಾರನೋ, ಸತ್ಯನಾರಾಯಣ ಪೂಜೆನೋ ಆದರೆ ತಿನ್ಯಾರ ಪ್ರಸಾದ ಸಿಕ್ಕೋಣ, ಅದರಲ್ಲೇ ಆಸಕ್ತಿ. ಆ ಆಸಕ್ತಿ ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ. ನಾನು ನಿಮ್ಮನ್ನು ಟೀಕೆ ಮಾಡೋದು ಅಂತ ಬಯಸಬೇಡಿ. ನಮ್ಮಲ್ಲಿ ಬಂದ ರೂಢಿ ಅದು, ನೀವಲ್ಲ. ನಿಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಎಲ್ಲ ಇದ್ದಿದ್ದು ಹೀಗೇ.
ಭಾಗವತವನ್ನು ನೋಡಿದಾಗ ಇದು ವೈಷ್ಣವರಾದ ಭೃಗುಗಳು ಕೊಟ್ಟ ಶಾಪ, ಅವೈಷ್ಣವರಿಗೆ ಕೊಟ್ಟ ಶಾಪ. ಅವರಿಗೆ ಕರ್ಮವೇ ಜೀವನದಲ್ಲಿ ಪ್ರಧಾನವಾಗಲಿ. ಕರ್ಮ ಅಂದರೆ ಎರಡು, ಒಂದು ವೈದಿಕ ಯಜ್ಞಯಾಗಾದಿ ಕರ್ಮಗಳು, ಇನ್ನೊಂದು ಕರ್ಮ ಅಂದರೆ ಹೊಟ್ಟೆ ತುಂಬಿಸುವ ಕೆಲಸ, ಆ ಆಫೀಸು ಈ ಆಫೀಸು, ಗದ್ದೆಯ ಕೆಲಸ, ಗೊಡ್ಡೆಯ ಕೆಲಸ ಅಂತ. ಇದು ಪ್ರಧಾನವಾಗಲಿ, ಜ್ಞಾನದ ಬಗ್ಗೆ ಆಸಕ್ತಿ ಮೂಡೋದು ಬೇಡ. ಇದು ಭೃಗುಗಳು ಕೊಟ್ಟ ಶಾಪ. ಪ್ರಾಯ ಈ ಶಾಪ ಎಲ್ಲ ನಮ್ಮ ಮೇಲೆ, ಈ ಪ್ರಾಂತ, ಘಟ್ಟದ ಕೆಳಗಿನ ಪ್ರಾಂತದ ಮೇಲೆ ಪ್ರಭಾವ ಬಿದ್ದಿದೆ ಅಂತ ಅನಿಸುತ್ತೆ. ಹೀಗೆ ಶಾಪದ ಸುರಿಮಳೆಯಾಗಿ ಈ ಯಜ್ಞ ಮುಕ್ತಾಯ ಆಯಿತು. ಇಷ್ಟಾದರೂ ರುದ್ರದೇವ ಒಂದು ಮಾತಾಡಿಲ್ಲ. ಅವನಿಗೆ ಯಜ್ಞದಲ್ಲಿ ಆಹುತಿ ಸಿಗಬಾರದು ಅಂತ ದೇವತೆಗಳು ತುಂಬಿದ ಸಭೆಯಲ್ಲಿ ಶಾಪ ಕೊಟ್ಟು ದಕ್ಷ ನಡೆದಿದ್ದಾನೆ. ಅವನು ಶಾಪ ಕೊಟ್ಟ ಅಂತ ಪ್ರತಿಶಾಪ ಕೊಡಲಿಲ್ಲ, ಸಿಟ್ಟು ಮಾಡಿಕೊಂಡಿಲ್ಲ. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಆಸಕ್ತನಾಗಿದ್ದ. ಆ ಪ್ರಕರಣ ಮುಗೀತು. ನನ್ನ ಅಳಿಯನಿಗೆ ಬುದ್ಧಿ ಕಲಿಸಬೇಕು ಅಂತಲೇ ದಕ್ಷ ಪ್ರಜಾಪತಿ ಬೃಹಸ್ಪತಿ ಸವಂ ನಾಮ ಸಮಾರೇಭೇ ಕ್ರತೂತ್ತಮಂ ದೊಡ್ಡ ಒಂದು ಯಜ್ಞವನ್ನು ಆರಂಭಿಸ್ತಾನೆ ಅವನ ಮನೆಯಲ್ಲಿ. ಅದು ದೇವತೆಗಳಿಗೆಲ್ಲ ಆಹ್ವಾನ ಕೊಡ್ತಾನೆ. ಮಗಳು ಅಳಿಯನಿಗೆ ಇಲ್ಲ, ರುದ್ರನಿಗೆ ಸತೀದೇವಿಗೆ ಆಹ್ವಾನ ಇಲ್ಲ. ಸತೀದೇವಿ ಒಟ್ಟು 13 ಜನ ಹೆಣ್ಣು ಮಕ್ಕಳು ಅವರಿಗೆಲ್ಲ ಕೊಟ್ಟಿದ್ದಾನೆ ಅಕ್ಕ ತಂಗಿಯರಿಗೆ. ಸತೀದೇವಿಗೆ ಆಹ್ವಾನ ಇಲ್ಲ. ರುದ್ರನ ಮನೆ ಎದುರುಗಡೆ ಅಲಂಕಾರ ಮಾಡಿಕೊಂಡು ಜರಿ ಸೀರೆ ಉಟ್ಕೊಂಡು ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ. ಸತೀದೇವಿ ನೋಡ್ತಾ ಇದ್ದಾಳೆ. ಕೇಳಿದ್ಲು ಒಬ್ರತ್ರ, ಓಡೆ ಪೋಪಾರು ಅಂತ. ಇನ್ನು ಅಪಾಯನ ಇಲ್ಲೋಳು ಮಲ್ಲೋ ಹೋಮಕೆರೆ ಐಗುಬೋ ಅಂತೇಳ, ಅವಳಿಗೆ ಗೊತ್ತಿಲ್ಲ. ಗೊತ್ತಾದ ಮೇಲೆ ಒಳಗೆ ಹೋಗಿ ರುದ್ರನ ಹತ್ರ ಕೇಳಿದ್ಲು, ಗಂಡನ ಹತ್ರ. ಅಂದೇ ಎಂಕುಳ್ನ ಅಪಯ್ಯ ಮಲ್ಲೋ ಹೋಮ ಅಂತ ಅಂತೊಳ್ಳೆರಿಕೆರೆ ಏನ ಪೋಪಣನ ಏನತ್ತು ಇನ್ಕುಳ್ಳ ಏನಿಲ್ಲ ಪುಗೆಲು ಕೈ ಪಾಡಂತ ಬೋದು. ಅಪರೂಪ ಉಂಕ ಅಪಯ್ಯಲೆಡೆ ಪೋಪಣ ಒಂದಿಷ್ಟು ಬೆಲೆ ಬಾಳುವ ಉಡುಗೊರೆ ಹಿಡ್ಕೊಂಡು ತಂದೆ ತಾಯಿಗೆ ಕೊಟ್ಟು ನಾವು ಆ ಯಜ್ಞದಲ್ಲಿ ಪಾಲ್ಗೊಳ್ಳೋಣ ಅಂತ. ರುದ್ರದೇವ ಅಂದ, ನೋಡು, ಈ ಹೋಮ ಸಾತ್ವಿಕ ಬುದ್ಧಿಯಿಂದ ಮಾಡಿದ ಹೋಮ ಅಲ್ಲ. ನಾವೆಲ್ಲ ಮನೆಯಲ್ಲಿ ಒಂದು ಸತ್ಯನಾರಾಯಣ ಕಥೆ ಅಂತ ಇಟ್ಕೋತೀವಿ. ಯಾಕೆ ಗೊತ್ತಾ? ದೇವರಿಗೆ ಪ್ರೀತಿ ಆಗಲಿ ಅಂತಲ್ಲ. ನಾವು ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡ್ಕೊಂಬರ್ತೇವೆ. ಎಲ್ಲರ ಮನೆಯಲ್ಲಿ ಊಟ ಮಾಡಿದ ಮೇಲೆ ಹೆಂಡತಿ ಹೇಳ್ತಾಳೆ, ಅಂದರೆ ನಮ್ಮ ಇಲ್ಲೆಡೆ ಒಂಜಿ ದಿವಸ ಆಕಳೇನು ಒಳೆ ಪೋತ್ರಿಯ ನಮ್ಮನೆ ಅವಳು ಉಳುಂತ ಮತ್ತಂಡೆ ಇಂಚೆ ಅವಳು. ಆಯಿತು, ಏನು ಮಾಡೋಣ? ಮನೆಯಲ್ಲೊಂದು ಸತ್ಯನಾರಾಯಣ ಕಥೆ ಎಲ್ಲರೂ ಕರೆಯೋದು, ಒಂದು ಸಂಡೆ ಸತ್ಯ. ಹಾಗಾದರೆ ಸತ್ಯನಾರಾಯಣ ಕಥೆ ಇಟ್ಕೊಂಡಿದ್ದು ದೇವರಿಗೆ ಪ್ರೀತಿ ಆಗಲಿ ಅಂತಲ್ಲ. ನಾವು ಅವ್ರ ಮನೆಗೆ ಹೋಗ್ತೇವೆ, ಊಟ ಮಾಡ್ಕೊಂಬರ್ತೇವೆ, ನಮ್ಮ ಮನೆಗೆ ನೆಂಟರು ಬರಬೇಕು ಅಂತ ಒಂದು ಸತ್ಯನಾರಾಯಣ ಪೂಜೆ. ನಾವು ಸತ್ಯನಾರಾಯಣ ಪೂಜೆ ಮಾಡಿದಂತೆ ದಕ್ಷ ಈ ದೊಡ್ಡ ಯಜ್ಞವನ್ನು ಸಂಕಲ್ಪ ಮಾಡಿದ್ದಾನೆ. ಅದು ದೇವರಿಗೆ ಪ್ರೀತಿ ಆಗಲಿಗಿಂತಲ್ಲ, ಅಳಿಯನಿಗೆ ಅವಮಾನ ಆಗಲಿ ಅಂತ. ಈ ದುಷ್ಟ ಬುದ್ಧಿಯಿಂದ ದಕ್ಷ ಯಜ್ಞ ಮಾಡುವಾಗ ನೀನು ಹೋದರೆ ಅವಮಾನ ಆಗ್ತದೆ, ಹೋಗಬೇಡ ನೀನು. ಆದ್ದರಿಂದ ಹೋಗೋದು ಉಚಿತ ಅಲ್ಲ. ತುಂಬಿದ ಸಭೆಯಲ್ಲಿ ಅವಮಾನ ಆದರೆ ನಾನು ತಡ್ಕೊಂಡೆ, ನೀನು ತಡ್ಕೊಳ್ಳೋದಿಲ್ಲ. ಹೆಣ್ಣು ಮಗಳು ನೀನು. ಅವಮಾನವನ್ನು ಹೆಣ್ಣು ಮಕ್ಕಳು ಬೇಗ ಸಹಿಸಿಕೊಳ್ಳೋದಿಲ್ಲ, ಹೋಗಬೇಡ ಅಂದ. ಆವಾಗ ಸಚೀದೇವಿ ಕೇಳಿದ್ಲು, ಹೌದು, ನಮ್ಮಪ್ಪ ಹೀಗೆ ಯಾಕೆ ಮಾಡಿದ ಹೇಳಿ? ಆವತ್ತು ದೇವತೆಗಳ ಸಭೆಯಲ್ಲಿ ಎಲ್ಲರೂ ಎದ್ದು ನಿಂತರೆ ನೀವು ಎದ್ದು ನಿಂತು ನಮ್ಮ ಅಪ್ಪನಿಗೆ ಗೌರವ ಕೊಡಲಿಲ್ಲ. ಆಸನ ಬಿಟ್ಟು ಒಂದು ಕ್ಷಣ ಎದ್ದು ನಿಂತರೆ ನೀವು ಗಂಟೇನೋ ಹೋಗಿತ್ತು ಕೇಳಿದ್ವಿ. ಹೆಂಡತಿ ಗಂಡನಿಗೆ ಇನ್ಕುಳ್ಳ ಲಕ್ಕತೆ ಅಂತಂಡ ಈತು ಮಲ್ಲ ಪಂಚಾಯಿತಿ ಆತ ಮಾಮೆ ಎದ್ದರೆ ಗಂಟೇನು ಹೋಯಿತು. ಆವಾಗ ರುದ್ರ ಹೇಳ್ತಾನೆ, ನಾನು ಯಾಕೆ ಎದ್ದಿಲ್ಲ? ಪ್ರತ್ಯುದ್ಗಮ ಪ್ರಶಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ
ಪ್ರಾಜ್ಞೈ ಪರಸ್ಮೈ ಪುರುಷಾಯ ಏಧಸೇ. ನೋಡಿ, ನಿನ್ನೆವರೆಗೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರಿಲ್ಲ. ನೀವು ದೇವಸ್ಥಾನಕ್ಕೆ ಯಾರಾದರೂ ಪ್ರದಕ್ಷಿಣೆ ಬಂದಿದ್ದೀರಾ? ಸಂಕೋಚ ಆದ ಮೇಲೆ ದೇವರು ಗರ್ಭಗುಡಿಯಲ್ಲಿ ಇಲ್ಲದಿದ್ದರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಇಲ್ಲ. ಆ ಪ್ರದಕ್ಷಿಣೆ ಕಲ್ಲು ಗೋಡೆಗ ಅಲ್ಲ, ಕಲ್ಲು ಗೋಡೆಯ ಒಳಗಡೆ ಒಂದು ಲಿಂಗ, ಆ ಲಿಂಗದ ಒಳಗಡೆ ದೇವರು. ಗೋಡೆಗೆ ಪ್ರದಕ್ಷಿಣೆ ಅಲ್ಲ, ಲಿಂಗಕ್ಕೆ ಪ್ರದಕ್ಷಿಣೆ ಅಲ್ಲ, ಲಿಂಗದಲ್ಲಿ ಆವಾಹನೆ ಮಾಡಿದ ದೇವರಿಗೆ ಪ್ರದಕ್ಷಿಣೆ. ರುದ್ರದೇವ ಹೇಳೋ ಮಾತು, ನಾನು ಎದ್ದು ನಿಂತು ನಮಸ್ಕಾರ ಮಾಡೋದು ಯಾರಿಗೆ ಅಂದರೆ ಬಂದ ವ್ಯಕ್ತಿಗೆ ಅಲ್ಲ. ನಾನು ತ್ರಿಮೂರ್ತಿಗಳಲ್ಲಿ ಒಬ್ಬ. ಇಡೀ ಲೋಕ ನಮ್ಮ ತ್ರಿಮೂರ್ತಿಗಳಿಗೆ ಗೌರವವನ್ನು ಕೊಡ್ತದೆ. ನಾನು ಯಾರಿಗೆ ನಮಸ್ಕಾರ ಮಾಡ್ತೇನೆ ಗೊತ್ತೋ? ವ್ಯಕ್ತಿಗೆ ಅಲ್ಲ, ಆ ವ್ಯಕ್ತಿಯ ಒಳಗಡೆ ಇರುವ ದೇವರಿಗೆ. ರುದ್ರ ಹರಿಹರ ಇವರ ಸಂಬಂಧವನ್ನು ವೇದವ್ಯಾಸರೇ ಹೇಳ್ತಾರೆ, ಪಯಸ್ಯುಪಹಿತಂ ಘೃತಂ, ಹಾಲಿನಲ್ಲಿ ಹುದುಗಿದ ತುಪ್ಪ. ಹಾಲನ್ನು ನೋಡಿದಾಗ ಘಮ್ಮ ಪರಿಮಳ ಬರುವ ತುಪ್ಪ ಹಾಲಿನಲ್ಲಿ ಇದೆ ಅಂತ ಅನಿಸೋಲ್ಲ. ಹಾಲಿಗೆ ಹೆಪ್ಪ ಹಾಕಬೇಕು, ಅದನ್ನು ಗಂಟೆಗಟ್ಟಲೆ ಕಡಿಬೇಕು, ಮೊಸರಿನಿಂದ ಬೆಣ್ಣೆ ತೆಗಿಬೇಕು, ಅದನ್ನು ಕಾಯಿಸಬೇಕು, ಆಮೇಲೆ ತುಪ್ಪ. ಹಾಲಿನಲ್ಲಿ ತುಪ್ಪ ಇದೆ, ಇದ್ದರೂ ಕಾಣಿಸಲ್ಲ. ಹಾಗೆ ಹರಿಹರರಿಗೆ ಪರಸ್ಪರ ಸಂಬಂಧ ಇದೆ ಹಾಲು ತುಪ್ಪಗಳಂತೆ. ಆದ್ದರಿಂದ ನನ್ನ ಇಷ್ಟದ ದೇವ ಅದು ವಿಷ್ಣು. ಅವನು ಎಲ್ಲಿದ್ದಾನೋ ಅಲ್ಲಿಗೆ ಗೌರವ ಕೊಡ್ತಾನೆ. ಎಲ್ಲಿ ಲಿಂಗದಲ್ಲಿ ದೇವರ ಸನ್ನಿಧಾನ ಬಂತೋ, ಇವತ್ತು ಪ್ರತಿಷ್ಠೆ ಮಾಡಿದ್ದಾರೆ, ಇವತ್ತಿನಿಂದ ಪ್ರದಕ್ಷಿಣೆ ಶುರು. ದೇವಸ್ಥಾನಕ್ಕೆ ಬಂಡ ಒಂಜಿ ಸುತ್ತಾಂಡ್ಲ ಬತ್ತು ಪೋಡು. ನಿನ್ನೆವರೆಗೆ ಗರ್ಭಗುಡಿಯಲ್ಲಿ ದೇವರಿಲ್ಲ. ನೋಡು, ಆ ಸಭೆಗೆ ನಿನ್ನಪ್ಪ ನನ್ನ ಮಾವ ಬಂದ್ರಲ್ಲ, ದೇವರಿಲ್ಲದ ಗರ್ಭಗುಡಿ ಅದು. ಅವನು ಬರುವಾಗ ನಾನು ದಕ್ಷ ಪ್ರಜಾಪತಿ ಅಂತ ಒಂದು ಅಹಂಕಾರದಲ್ಲಿ ಬಂದ. ಯಾವತ್ತು ಅಹಂಕಾರ ಬಂತೋ ಒಳಗಡೆ ಇರುವ ದೈವದ ಸನ್ನಿಧಾನ, ದೇವರ ಸನ್ನಿಧಾನ ಹೋಗ್ತದೆ. ಭಟ್ರು ದೇವರ ಪೂಜೆಗೆ ಗರ್ಭಗುಡಿಗೆ ಹೋದಾಗ ಏನು ಮಲ್ಲ ಜನಯ ಅಂತ ಅಂದ್ಕೊಂಡು ಒಳಗಡೆ ಹೋದರೆ ಒಳಗಿದ್ದ ದೇವರು ಭಟ್ರು ಹೋದ ಕೂಡಲೇ ಹೊರಗೆ ಬರ್ತಾನೆ. ಅವರು ಪೂಜೆ ಮಾಡುವವರೆಗೆ ಹೊರಗೆ ಕಾಯ್ತಾನೆ ಮಂಟಪದಲ್ಲಿ. ಅವರು ಹೊರಗೆ ಬಂದ ಮೇಲೆ ಅವನು ಒಳಗೆ ಹೋಗ್ತಾನೆ. ಆದ್ದರಿಂದ ದೇವರು ಎಲ್ಲಿ ಇರ್ತಾನೆ ಅಂದರೆ ಎಲ್ಲಿ ಅಹಂಕಾರ ಇಲ್ವೋ, ಎಲ್ಲಿ ಹೊಟ್ಟೆ ಕಿಚ್ಚು ಇಲ್ವೋ, ಎಲ್ಲಿ ಕೋಪ ಇಲ್ವೋ, ಪ್ರಶಾಂತವಾದ ಸ್ವಭಾವ ಎಲ್ಲಿರ್ತದೋ ಅಲ್ಲಿ ದೇವರಿರ್ತಾನೆ. ನಿಮ್ಮಪ್ಪ ಬಂದಾಗ ನಾನು ಅಂತ ಕೈ ಬೀಸಿಕೊಂಡು ಮೀಸೆ ತಿರುಗಿಸಿಕೊಂಡು ಬಂದ. ಅಹಂಕಾರ ಬಂದಾಗ ಒಳಗಿದ್ದ ದೇವರು ಆಚೆ ಹೋದರು. ನಾನು ಯಾರಿಗೆ ಗೌರವ ಕೊಡಬೇಕು? ಅದು ಕಳಾಹೀನವಾದ ದೇವಸ್ಥಾನದ ಪ್ರತಿಮೆ. ಯಾರು ಸುತ್ತು ಬರ್ತಾರೆ? ಆದ್ದರಿಂದ ನಾನು ಮಾಡಿದ್ದು ತಪ್ಪು ಅಂತ ನಾನು ಒಪ್ಪಿಕೊಡೋದಿಲ್ಲ. ಇದು ವೇದಾಂತ, ಇದು ಅವಳಿಗೆ ಅರ್ಥ ಆಗಿಲ್ಲ. ಅವಂತ ಬೋತ್ರಿ ಅಂಕ ಇನ್ಕೊಳ ಪುರಾಣ ಏನು ಪೋಗಡ ಬೋತ್ರಿ ಅವಣ್ಣೆ ಅವಳು ಕೇಳಿದ್ದು. ನಾನು ನನ್ನ ಅಪ್ಪನ ಮನೆಗೆ ಹೋಗಬೇಕಾ ಬೇಡ? ನೀವು ಬರೋದಿಲ್ಲ, ಬೇಡ ನಾನು ಹೋಗ್ತೇನೆ. ಪತ್ಯಂಗನಾಶಂ ಉಭಯತ್ರ ಪಶ್ಯನ್. ರುದ್ರದೇವ ಕಣ್ಣು ಮುಚ್ಚಿ ನೋಡ್ದ. ಬೇಡ ಅಂದರೂ ಇಲ್ಲಿದ್ದು ಪ್ರಾಣ ತೆಗೆದುಕೊಳ್ತಾಳೆ ಅವಳು ಪತ್ನಿ. ಅಪಾಯ ಇಲ್ಲಡೆ ಒಂಜಿ ದಿನ ಪೋಯರ ಬುಡ್ನದ್ದೇರು ಅಂತ ಹೋಗುವಂದರು ಅಲ್ಲಿ ಅವಮಾನವಾಗಿ ಪ್ರಾಣ ಬಿಡ್ತಾಳೆ. ಅಂತೂ ಇವಳು ಪ್ರಾಣ ಬಿಡೋದು ಇಲ್ಲಿದ್ದರೂ ಸರಿ ಅಲ್ಲಿದ್ದರೂ ಸರಿನೇ, ಒಂದೇ ಅದರ ಪರಿಣಾಮ. ಹೋಗು ಅಂತಲೂ ಹೇಳಲಿಲ್ಲ, ಹೋಗಬೇಡ ಅಂತಲೂ ಹೇಳಲಿಲ್ಲ. ಕಣ್ಣು ಮುಚ್ಚಿ ಆತ ಧ್ಯಾನಮಗ್ನನಾದ ರುದ್ರದೇವರು. ಸತೀದೇವಿ ಗಂಡನ ಮಾತನ್ನು ಮೀರಿ ಅವರ ಅನುಜ್ಞೆ ಇಲ್ಲದೆ ಅಪ್ಪನ ಮನೆಗೆ ಹೋದಳು. ದೊಡ್ಡ ಯಜ್ಞ. ದಕ್ಷ ಪ್ರಜಾಪತಿ ಹೋಮದ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಮಣೆ ಹಾಕಿ ಕೂತಿದ್ದಾನೆ. ಎದುರುಗಡೆಯಿಂದ ಸತೀದೇವಿ ಬಂದಳು. ಅವಳು ಬಂದ ಕೂಡಲೇ ಮನೆ ತಿರುಗಿಸಿದವನು ಉತ್ತರಕ್ಕೆ.
ದಕ್ಷ ಪ್ರಜಾಪತಿ ಆಜ್ಞೆ ಮಾಡಿದ್ದಾನೆ, ಯಾರು ಬಂದರೂ ಸತ್ಕಾರ ಮಾಡಿ ಕೂಡಿಸಿ. ಆದರೆ ನನ್ನ ಮಗಳು ಅಳಿಯ ಬಂದರೆ ಯಾರಾದರೂ ಎದ್ದು ನಿಂತು ಅವರಿಗೆ ಆದರ ಸತ್ಕಾರಗಳನ್ನು ಮಾಡಿದರೆ ದಕ್ಷಿಣೆ ಇಲ್ಲ. ಹೀಗಾಗಿ ಸತೀದೇವಿ ಬಂದರೆ ಯಾರೂ ಆಧಾರ ಕೊಡಲಿಲ್ಲ. ಆದರೆ ಒಬ್ಬಳನ್ನು ಬಿಟ್ಟು ತಾಯಿ, ಅವಳೊಬ್ಬಳು ಮಗಳು ಅನ್ನುವ ಕಾರಣದಿಂದ ಬಾಚಿ ತಬ್ಬಿ ಅಪರೂಪದ ಮಗಳನ್ನು ಸ್ವಾಗತಿಸಿದಳು. ಸತೀದೇವಿ ನೋಡ್ತಾ ಇದ್ದಾಳೆ, ಯಜ್ಞ ನಡೀತಾ ಇದೆ. ಎಲ್ಲ ದೇವತೆಗಳಿಗೂ ಯಜ್ಞದಲ್ಲಿ ಸ್ವಾಹಾಕಾರ ಇದೆ, ಆಹುತಿ. ರುದ್ರಾಯ ಸ್ವಾಹ ಇಲ್ಲ. ಯಾವತ್ತು ತುಂಬಿದ ಸಭೆಯಲ್ಲಿ ತನ್ನ ಗಂಡನಿಗೆ ಆಹುತಿ ಇಲ್ಲದೆ ಅವಮಾನ ಆಯಿತು, ಸತೀದೇವಿ ನೇರ ಹೋಗಿ ಯಜ್ಞ ಕುಂಡದ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಕೂತು ಆಚಮನೆ ಮಾಡಿ ಧ್ಯಾನ ಸ್ಥಿತಿಗೆ ಹೋದಳು. ಯೋಗ ರೀತಿಯಿಂದ ನಾಭಿಯಲ್ಲಿದ್ದ ಪ್ರಾಣಶಕ್ತಿಯನ್ನು ಎದೆಗೆ ತಂದು, ಎದೆಯಿಂದ ಕಂಠಕ್ಕೆ ತಂದು, ಕಂಠದಿಂದ ಭ್ರೂಮಧ್ಯಕ್ಕೆ ತಂದು ಕ್ಷಣಕಾಲ ಗಂಡನನ್ನು ಅವನ ಒಳಗಡೆ ಇರುವ ವಿಷ್ಣುವನ್ನು ಧ್ಯಾನ ಮಾಡಿ ಯೋಗಾಗ್ನಿಯಿಂದ ತನ್ನ ದೇಹವನ್ನು ಸುಟ್ಟುಕೊಂಡಳು. ಯಾಗದ ಪಕ್ಕದಲ್ಲಿ ಕೂತು ಸತೀದೇವಿ ಯಾಗಕ್ಕೆ ಹಾರಿದ್ದಲ್ಲ, ಯೋಗಾಗ್ನಿಯಿಂದ ತನ್ನ ದೇಹವನ್ನು ತ್ಯಾಗ ಮಾಡಿದಳು. ಈ ವಿಷಯವನ್ನು ರುದ್ರದೇವನಿಗೆ ತಿಳಿಸಿದರು. ನಿನ್ನ ಮಾತಿನ ಅನುಮತಿ ಇಲ್ಲದೆ ಹೋದ ಸತೀದೇವಿ ಅವಮಾನವಾಗಿ ದೇಹತ್ಯಾಗ ಮಾಡಿದ್ದಾಳೆ ಅಂತ. ರುದ್ರದೇವ ಏನು ಮಾಡ್ತಾ ಇದ್ದಂತೆ ಗೊತ್ತಾ? ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಲಗಾಲ ಮೇಲೆ ಎಡಗಾಲು ಹಾಕಿ ನಾರದಾಯ ಪ್ರವೋಚಂತಂ. ನಾರದರು ಎರಡು ಕಡೆ ಕೂತಿದ್ದಾರೆ, ಅವರಿಗೆ ಭಾಗವತ ಹೇಳ್ತಾ ಕೂತಿದ್ದಾರೆ ರುದ್ರದೇವರು. ನೋಡಿ, ರುದ್ರದೇವರು ನಾರದರಿಗೆ ಕೈಲಾಸ ಪರ್ವತದಲ್ಲಿ ಭಾಗವತ, ಎಷ್ಟು ದೊಡ್ಡ ಗ್ರಂಥ ಅಂತ ಯೋಚನೆ ಮಾಡಿದ್ದೀವಿ ಭಾಗವತವನ್ನು. ನಮಗೆ 1 ಗಂಟೆ ಕೂತು ಕೇಳೋಕ್ಕೆ ಹೊತ್ತು ವೇಸ್ಟು ಅಂತ ಅನಿಸುತ್ತೆ. ರುದ್ರದೇವರು ನಾರದಾಯ ಪ್ರವೋಚಂತಂ ಪ್ರವಚನ ಮಾಡ್ತಾ ಕೂತಿದ್ದಾರೆ. ದೇವತೆಗಳು ವಿಜ್ಞಾಪಿಸಿಕೊಂಡರು, ನಿಮ್ಮ ಪತ್ನಿ ಸತೀದೇವಿ ದೇಹತ್ಯಾಗ ಮಾಡಿದ್ದಾಳೆ ಅಂತ. ತಲೆಯಿಂದ ಒಂದು ಕೂದಲನ್ನು ತೆಗೆದು ಹೊಡೆದ ವೀರಭದ್ರನ ಆವಿರ್ಭಾವ ಆಯಿತು. ರುದ್ರನ ಇನ್ನೊಂದು ಪ್ರತಿರೂಪ. ವೀರಭದ್ರ ದಕ್ಷನ ಯಜ್ಞ ಮಂಟಪಕ್ಕೆ ಬಂದು ಇಡೀ ಯಜ್ಞವನ್ನು ಹಾಳುಗೆಡವಿದ. ಪುರೋಹಿತ ವರ್ಗಕ್ಕೆ ಒಬ್ಬನ ಮೀಸೆ ಮುರಿದ, ಒಬ್ಬನ ಕಿವಿ ಕತ್ತರಿಸಿದ, ಮತ್ತೊಬ್ಬನ ಕೈಯನ್ನು ತುಂಡರಿಸಿದ, ಇನ್ನೊಬ್ಬನಿಗೆ ಕಣ್ಣನ್ನು ತೆಗೆದ. ಯಾರು ರುದ್ರನಿಗೆ ಸತೀದೇವಿಗೆ ಅವಮಾನ ಆದಾಗ ಕೇಕೆ ಹಾಕಿ ಸಂತೋಷಪಟ್ಟಿದ್ದರೋ ಅವರಿಗೆಲ್ಲ ತಕ್ಕ ಶಿಕ್ಷೆಯನ್ನು ಕೊಟ್ಟು, ಈ ಅನರ್ಥಕ್ಕೆಲ್ಲ ಮೂಲ ಕಾರಣ ದಕ್ಷ ಪ್ರಜಾಪತಿ. ಅವನ ತಲೆ ಜುಟ್ಟು ಹಿಡಿದು ಕತ್ತಿಯಿಂದ ಕಡಿದರೂ ತಲೆ ತುಂಡಾಗೋದಿಲ್ಲ ದಕ್ಷನಿಗೆ. ಯಾಕೆಂದರೆ ಒಂದು ಹೋಮದ ಸಂಕಲ್ಪದಲ್ಲಿ ಕಂಕಣಬದ್ಧನಾಗಿ ಕೂತ ಯಜಮಾನ ಆ ಯಾವ ಕೆಲಸಕ್ಕೋಸ್ಕರ, ಈ ಬ್ರಹ್ಮ ಕಲಶಕ್ಕೋಸ್ಕರ ಕಂಕಣಬದ್ಧರಾಗಿ ಕೂತಿರ್ತಾರೆ, ಕಂಕಣವನ್ನು ಕೈಯಲ್ಲಿ ಕಟ್ಟಿ, ಅವರಿಗೆ ಯಾವುದೇ ರೀತಿಯ ಅಪಮೃತ್ಯು ತೊಂದರೆಗಳು ಬರೋದಿಲ್ಲ ಅಂತಿರೋದು. ದಕ್ಷ ಪ್ರಜಾಪತಿ ಹಾಗೆ ಯಜಮಾನ ಸ್ಥಾನದಲ್ಲಿ ಕಂಕಣಬದ್ಧನಾಗಿ ಕೂತವ. ವೀರಭದ್ರ ಹರಿತವಾದ ಕತ್ತಿಯಿಂದ ತಲೆಯನ್ನು ಕಡಿದರೂ ತುಂಡಾಗೋದಿಲ್ಲ. ಇದು ಆವತ್ತಿನ ಕಾಲದ ಕಂಕಣಬಂಧದ ಮಹತ್ವ ನೋಡಿ. ಕೊನೆಗೆ ವೀರಭದ್ರ ಮಾನಸ ಯಜ್ಞವನ್ನು ಮಾಡಿ ಈ ಯಜ್ಞದ ಬಲಿಪಶು ದಕ್ಷ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ತಲೆ ಕಡದ. ಅಲ್ಲಿಗೆ ಈ ವಿಕೃತ ಯಜ್ಞದ ಪ್ರತೀಕಾರ ಮನೋಭಾವದ ಯಜ್ಞದ ಕೊನೆ ಯಜಮಾನನ ತಲೆ ಬಿತ್ತು ದಕ್ಷ. ಕೂಡಲೇ ರುದ್ರದೇವ ಅದಕ್ಕೊಂದು ವ್ಯವಸ್ಥೆ ಮಾಡಿದ. ಒಂದು ಆಡಿನ ತಲೆಯನ್ನು ತಂದು ಪ್ಲಾಸ್ಟಿಕ್ ಸರ್ಜರಿ, ದಕ್ಷ ಪ್ರಜಾಪತಿಯ ಕುತ್ತಿಗೆಯ ಬದಲು ಅಲ್ಲಿ ಆಡಿನ ಕುತ್ತಿಗೆಯನ್ನು ಇಟ್ಟ. ನೋಡಿ, ದಕ್ಷ ಪ್ರಜಾಪತಿ ಸ್ಫುರದ್ರೂಪಿಯಾದ
ದೇವತೆಯ ಮುಖ ಇದ್ದವನು. ರುದ್ರನಿಗೆ ಮಾಡಿದ ಅವಮಾನದಿಂದ ಜೀವಮಾನ ಇಡೀ ಇಲ್ಲಿವರೆಗೆ ದೇವತೆ ಮನುಷ್ಯ ಇಲ್ಲಿಂದ ಮೇಲೆ ಆಡು ಮೇ ಅಂತ ಶುರು ಮಾಡಿದ. ಇದು ದೊಡ್ಡವರಿಗೆ, ರುದ್ರನಂಥ ಮಹಾತ್ಮರಿಗೆ ಮಾಡಿದ ಅವಮಾನದ ಫಲ ಅಂತ. ಇದು ದಕ್ಷಯಜ್ಞ. ಈ ದಕ್ಷಯಜ್ಞ ಭಾಗವತದಲ್ಲಿ ಒಂದೊಂದು ಪ್ರಸಂಗವನ್ನು ಕೇಳಿ, ಈ ಪ್ರಸಂಗವನ್ನು, ಈ ಕಥೆಯನ್ನು ಕೇಳಿದರೆ ಇಂಥ ಫಲ ಅಂತ ಹೇಳ್ತಾರೆ. ದಕ್ಷಯಜ್ಞದ ಪ್ರಸಂಗವನ್ನು ಕೇಳಿದರೆ ಆಯುಷ್ಯಂ, ನಮಗೆ ಆಯುಷ್ಯ ವೃದ್ಧಿಯಾಗತ್ತೆ ಅಂತ. ಸತ್ತು ತಲೆ ಕತ್ತರಿಸಿ ಬಿದ್ದ ದಕ್ಷ ಮತ್ತೆ ಆಡಿನ ತಲೆಯಿಂದ ಎದ್ದು ನಿಂತ ಪ್ರಸಂಗ. ಆದ್ದರಿಂದ ಈ ಪ್ರಸಂಗವನ್ನು ಕೇಳಿದಾಗ, ಅದು ರುದ್ರದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ, ಅವರ ಚರಿತ್ರೆಯನ್ನು, ಎಷ್ಟು ಕ್ರೂರವಾದ ಪ್ರಸಂಗ ನಡೆದರೂ ಶಾಂತಿಯನ್ನು ಬಿಡದ, ಸಿಟ್ಟುಗೊಳ್ಳದ ಒಂದು ಪ್ರಶಾಂತ ಮೂರ್ತಿ ಅದು ರುದ್ರದೇವ. ಶಾಸ್ತ್ರದಲ್ಲಿ ಹೇಳ್ತದೆ, ನಿಮಗೆ ದೇಹದಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಕೊಡುವ ದೊಡ್ಡ ದೇವ ಅದು ರುದ್ರದೇವ ಅಂತ. ಅಂಥ ಒಂದು ದೊಡ್ಡ ಶಕ್ತಿ ಈ ಶಿವಪುರದ ಗ್ರಾಮದಲ್ಲಿ ಮತ್ತೆ ಜೀರ್ಣೋದ್ಧಾರಗೊಂಡ ಶಿಲಾಮಯವಾದ ಗರ್ಭಗುಡಿಯಲ್ಲಿ ಇವತ್ತಿನಿಂದ ವಿರಾಜಮಾನನಾಗಿದ್ದಾನೆ. ಅನೇಕ ಯತಿಗಳು, ತಪಸ್ವಿಗಳು, ಜ್ಞಾನಿಗಳು ಇಲ್ಲಿ ಬಂದು ಹೋಗುವ ಸಂದರ್ಭವನ್ನು ನೀವೆಲ್ಲ ಮಾಡಿದ್ದೀರಿ. ಬ್ರಹ್ಮ ಕಲಶ ಅಂದರೆ ಶಾಸ್ತ್ರದಲ್ಲಿ, ಆಗಮದಲ್ಲಿ ಹೇಳುವಂತೆ ಅಲ್ಲಿ ಆಶ್ವಭ್ಯ ಆಶ್ವಪಾಕೇಭ್ಯ, ನಾಯಿಯಿಂದ ಹಿಡಿದು ದೊಡ್ಡ ದೊಡ್ಡ ಜ್ಞಾನಿಗಳವರೆಗೆ ಅನ್ನ ಸಂತರ್ಪಣೆ ನಡೀಬೇಕು ಅಂತ. ಅದು ದೇವರ ಸಾನ್ನಿಧ್ಯಕ್ಕೆ ಕಾರಣ ಆಗ್ತದೆ. ಅವರು ಇವರು ಆ ಜಾತಿ ಈ ಜಾತಿ ಅಂತಲ್ಲ, ನಾಯಿ ನಾವು ಬಂದರೆ ಕಲ್ಲು ಹಿಡಿದು ಓಡಿಸುವ ಒಂದು ಪ್ರಾಣಿ. ಆ ನಾಯಿಯೂ ಕೂಡ ಹಸಿದಿರಬಾರ್ದು. ಅಷ್ಟು ರೀತಿಯ ಅನ್ನ ಸಂತರ್ಪಣೆ ಸಮೃದ್ಧವಾಗಿ ನಡೆದರೆ ಭಗವಂತನ ಪೂರ್ಣ ಸಾನ್ನಿಧ್ಯ ಅಲ್ಲಿ ಬರ್ತದೆ ಅಂತ. ಹಾಗೆ ಬಹಳ ವೈಭವದ ದೇವರನ್ನು ಬರಮಾಡಿಕೊಳ್ಳುವ ಪ್ರತಿಷ್ಠೆಯ ಬ್ರಹ್ಮಕಲಶದ ಕಾರ್ಯಕ್ರಮವನ್ನು ಈ ಊರಿನ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ರುದ್ರದೇವರ ಪೂರ್ಣ ಸಾನ್ನಿಧ್ಯ ಬಂದು ಈ ಗ್ರಾಮ, ನಮ್ಮ ದೇಶ, ನಮ್ಮ ರಾಜ್ಯ ರೋಗ ರುಜಿನಗಳಿಲ್ಲದ ಸಮೃದ್ಧವಾದ ನಾಡಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ, ದಕ್ಷಯಜ್ಞದ ಕಥೆಯ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇದಾದ ನಂತರ ಆಕೂತಿ, ದೇವಹೂತಿ, ಪ್ರಸೂತಿ 3 ಹೆಣ್ಣು ಮಕ್ಕಳ ಕಥೆಯ ನಂತರ 2 ಗಂಡು ಮಕ್ಕಳು ನಮ್ಮ ಆದಿಪುರುಷ ಸ್ವಯಂಭುವ ಮನುವಿಗೆ. ಅದರಲ್ಲಿ ಉತ್ತಾನಪಾದ ತಮ್ಮ, ಪ್ರಿಯವ್ರತ ಅಣ್ಣ. ತಮ್ಮನ ಕಥೆಯನ್ನು ಮೊದಲು ಹೇಳ್ತಾರೆ ವೇದವ್ಯಾಸರು. ನೀವು ಉತ್ತಾನಪಾದನ ಕಥೆಯನ್ನು ಕೇಳಿರ್ಬೋದು ಅಥವಾ ಯಕ್ಷಗಾನದಲ್ಲಿ ನೋಡಿರ್ಬೋದ ಏನೋ. ಇವತ್ತು ಯಕ್ಷಗಾನದಲ್ಲೂ ಜನ ಸೇರೋದಿಲ್ಲ, ಅದು ಭಾಗವತ ಥರನೇ. ಅದಕ್ಕೆ ಏನೇನೋ ಬೆಳ್ಳಿ ಗಿಂಡೆ, ಇನ್ನೊಂದು ಗಿಂಡೆ ಅಂತೆಲ್ಲ ಹೊಸ ಪ್ರಸಂಗಗಳೆಲ್ಲ ಶುರು ಮಾಡಿದ್ದಾರೆ ಯಕ್ಷಗಾನದವರು. ಪೌರಾಣಿಕ ಪ್ರಸಂಗ ಮಾಡಿದರೆ ಜನ ಸೇರೋದಿಲ್ಲ ಅಂತ. ಉತ್ತಾನಪಾದನ ಚರಿತೆ ಅಂದರೆ, ಉತ್ತಾನಪಾದನ ಮಗ ಧ್ರುವ, ಧ್ರುವನ ಕಥೆ. ನಮ್ಮಲ್ಲೆಲ್ಲ ಆ ಕಾಲದಲ್ಲಿ 1965ನೇ ಇಸವಿ ನಾನು ಹೇಳೋದು, ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಧ್ರುವಕುಮಾರ, ಭಕ್ತ ಪ್ರಹ್ಲಾದ ಈ ಕಥೆಗಳೆಲ್ಲ ಬರ್ತಿತ್ತು. ಇವತ್ತು ಶಾಲೆಯ ಪುಸ್ತಕಗಳಲ್ಲಿ ಈ ಕಥೆಯನ್ನು ಹಾಕಿದರೆ ಕೇಸರೀಕರಣ ಅನ್ನೋ ಬಿರುದು ಬರ್ತದೆ. ಅದೆಲ್ಲ ಬರಬಾರ್ದು. ಅಲ್ಲಿ ಅಂಬೇಡ್ಕರ್ರು, ಆ ಕರ್ರು ಈ ಕರ್ರು ಬರಬೇಕು, ಆವಾಗ ಮಾತ್ರ ಅದು ಪಠ್ಯ ಆಗತ್ತೆ. ಅದು ಇದು ನಮ್ಮ ಭಾರತ ದೇಶದ ದುರಂತ ನೋಡಿ. ನಮ್ಮ ದೇಶದ ಆಧ್ಯಾತ್ಮಿಕ ಸಂಪತ್ತಿದೆಯಲ್ಲ, ಇದು ದೊಡ್ಡ ಸಂಪತ್ತು. ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಇರಲಿಲ್ಲ. ಫ್ರಾನ್ಸು, ಅಮೇರಿಕಾ ಇಲ್ಲಿರುವಂತೆ ಅದ್ಭುತವಾದ ಶಸ್ತ್ರಾಸ್ತ್ರಗಳು, ಟೆಕ್ನಾಲಜಿ, ಯಾಂತ್ರಿಕ ಯುಗ ನಮ್ಮದಾಗಿರಲಿಲ್ಲ. ನಮ್ಮದು ಏನಿದ್ರೂ ಭಾರತ ದೇಶ ವಿದೇಶದಲ್ಲಿ ಪ್ರಸಿದ್ಧಿ ಪಡೆದಿದೆ ಅಂದರೆ ಅದು ಮಾಂತ್ರಿಕ ದೇಶ ಅಂತ. ಮಂತ್ರದ ಪ್ರಬಲ ಸಿದ್ಧಿ ಪಡೆದ ಮಹಾತ್ಮರು, ನಿಗ್ರಹಾನುಗ್ರಹ ಸಮರ್ಥರು
ಈ ದೇಶದಲ್ಲಿದ್ದರು ಅಂತ. ನಮಗೆ ಬೇಡ, ನಮ್ಮ ದೇಶದ ಈ ಸನಾತನ ಸಂಸ್ಕೃತಿ ಬೇಡ. ಅದು ಕರೋನಾ ಥರ ಅಂಟುರೋಗ, ಅದನ್ನು ಕಿತ್ತು ಬಿಸಾಕಿ ಅಂತ ಅನ್ನೋ ಮನೋಭಾವದವರು ನಾವು. ಹೀಗಾಗಿ ಪಠ್ಯದಲ್ಲಿ ನಮ್ಮ ಪ್ರಾಚೀನ ಋಷಿ ಮುನಿಗಳ ರಾಜ ಮಹಾರಾಜರ ಕಥೆಗೆ ಅವಕಾಶ ಇಲ್ಲ ಬಿಡಿ. ಧ್ರುವನ ಕಥೆಯನ್ನು ಉತ್ಥಾನಪಾದನ ಪ್ರಸಂಗದಲ್ಲಿ ಭಾಗವತದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಉತ್ಥಾನಪಾದನಿಗೆ 2 ಪತ್ನಿಯರು, ಸುನೀತಿ ಸುರುಚಿ. ನೀವು ಪ್ರಾಯ ಬಂದ ನಿಮ್ಮ ಮಕ್ಕಳಿಗೆ ಕೇಳಿ, ನಿಮಗೆ ನೀತಿ ಬೇಕೋ ರುಚಿ ಬೇಕೋ ಅಂತ. ನಾಲಿಗೆ ನೀತಿ ಅಂದರೆ ನೀವು ಮಾಡುವ ಉಪದೇಶ, ಕಿವಿ. ನೀತಿ ಬೇಕೋ ರುಚಿ ಬೇಕೋ ಅಂದರೆ ಅವನು ಆರಿಸಿಕೊಳ್ಳೋದು ರುಚಿಯನ್ನು. ಹಾಗೆ ಉತ್ಥಾನಪಾದ ಸುನೀತಿ ಸುರುಚಿ 2 ಪತ್ನಿಯರಲ್ಲಿ ಸುರುಚಿ ಬೇಕು ಅಂತ ನಮ್ಮ ಮಕ್ಕಳ ಥರ ಅಂದುಕೊಂಡವನು. ಸುರುಚಿಯ ಮಗ ಉತ್ತಮ, ಆದ್ದರಿಂದ ರುಚಿ ಬೇಕು. ನಾಲಿಗೆಗೆ ರುಚಿಯಾದ ಸಿಹಿ ಸಿಹಿ ಹಲುವ ಪದಾರ್ಥಗಳಿದ್ದರೆ ಅಶರಬಂಡ ಇನಿತ ಸೂಲೆ ಅಂತೀವಿ. ಆದರೆ ನಾಲಿಗೆಗೆ ರುಚಿಯಾಗತ್ತೆ ಅಂತ ದಿನಾ ರುಚಿಯಾದ ಸಿಹಿ ಪದಾರ್ಥ ತಿನ್ನಿ, ನಿಮಗೆ 40-50 ಆದರೆ ಡಾಕ್ಟ್ರ್ ಹೇಳ್ತಾರೆ ನೀವು ಸಿಹಿ ತಿಂದಿದ್ದು ಜಾಸ್ತಿ ಆಯಿತು, ಸಕ್ಕರೆ ಕಾಯಿಲೆ ಇದೆ, ಬೆಳಿಗ್ಗೆ 2 ಚಪಾತಿ, ಮಧ್ಯಾಹ್ನ 1 ಚಪಾತಿ, ಒಂದಿಷ್ಟು ಅನ್ನ, ರಾತ್ರಿ 2 ಸೌತೆಕಾಯಿ ಅಂತ. ಇದು ರುಚಿಗೆ ಬಿದ್ದರೆ ಆಗುವ ದಾರಿ, ಸಿಗುವ ದಾರಿ ನಮಗೆ ಇದು. ಹಾಗೆ ಸುರುಚಿಯನ್ನು ಉತ್ತಮ ಅಂತ ಭಾವಿಸಿಕೊಂಡು ಉತ್ತಮನ ಮೇಲೆ ಹೆಂಡತಿಗೆ ಹೆದರಿ ಉತ್ಥಾನಪಾದ ಹೆಚ್ಚು ಪ್ರೀತಿಯನ್ನು ಇಟ್ಟಿದ್ದ. ಇನ್ನು ಸುನೀತಿ, ನೀತಿಯನ್ನು ಫಾಲೋ ಮಾಡಿದರೆ ನಿಮಗೆ ಸಿಗೋದು ಧ್ರುವ. ಧ್ರುವ ಅಂದರೆ ಶಾಶ್ವತವಾದ ಸುಖ ನೀವು ನೀತಿಯನ್ನು ಫಾಲೋ ಮಾಡಿದರೆ ಇದೆ. ನೀತಿ ಮಾರ್ಗವನ್ನು ಬಿಟ್ಟು ರುಚಿಯ ಮಾರ್ಗಕ್ಕೆ ಕಾಲಿಟ್ಟರೆ ಅದು ತಾತ್ಕಾಲಿಕವಾಗಿ ಉತ್ತಮ ಅಂತ ಕಂಡರೂ, ನೀತಿಯ ಮಾರ್ಗಕ್ಕೆ ನೀತಿ ನಿಯಮದಂತೆ ನೀವು ಜೀವನವನ್ನು ನಡೆಸಿದರೆ ನಿಮಗೆ ಧ್ರುವ, ದೇವರ ಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ. ಉತ್ಥಾನಪಾದ ನಮ್ಮ ನಿಮ್ಮಂತೆ ರುಚಿಯನ್ನು ಅರಸಿ ಹೋದವ, ನೀತಿಯನ್ನು ಬಿಟ್ಟವ. ಧ್ರುವನ ಬಗ್ಗೆ ಅವನಿಗೆ ಪ್ರೀತಿ ಇದ್ದರೂ ಹೆಂಡತಿಗೆ ಹೆಸರಿ ಅವರನ್ನು ದೂರ ಮಾಡುವವ. ಒಂದು ದಿವಸ ಆಡ್ತಾ ಇರುವ ಧ್ರುವ ಉತ್ತಮ ತಂದೆಯ ಕಾಲಲ್ಲಿ ಬಂದು ಕೂತ. ಎನ್ನ ಅಪ್ಪ ಅಂತ ಧ್ರುವನು ಬಂದು ಕೂತ. ಉತ್ಥಾನಪಾದ ಆ ಕಡೆ ಈ ಕಡೆ ನೋಡ್ದ, ಹೆಂಡತಿ ಇದ್ದಾಳ ಅಂತ. ಬಿರುಗಾಳಿ ತಳ ಓಡಿ ಬಂದ್ಲು ಸುರುಚಿ, ತೆಗ್ದು ನೂಕಿದ್ಲು. ಪುರ್ತು ನೂಕಿ ಅಂತೀವಲ್ಲ, ತಂದೆಯ ಕಾಲಲ್ಲಿ ಕೂತ ಉತ್ತಮನನ್ನು ಕೈಯಿಂದ ಎಳ್ದು ಹಾಕಿದ್ಲು. ಇವತ್ತು ಕಾಲಲ್ಲಿ ಕೊಡ್ತಾನೆ, ನಾಳೆ ಹೆಗಳಲ್ಲಿ ಕೊಡ್ತಾನೆ, ನಾಡ್ದು ಸಿಂಹಾಸನದಲ್ಲಿ ಕೊಡ್ತಾನೆ. ಸುರುಚಿಗೆ ಕಂಡಿದ್ದು ಅಧಿಕಾರ. ತಂದೆಯ ಕಾಲಿಗೆ ಬಂದವ ನಾಡ್ದು ಸಿಂಹಾಸನದ ಅಧಿಕಾರಕ್ಕೆ ಬರದೇ ಇರ್ತಾನ, ದೊಡ್ಡ ಹುಡುಗ ಅವನು. ಹೀಗಾಗಿ ತಂದೆಯ ಕಾಲಿನಿಂದ ದೂಕಿ ಈ ಕಾಲಲ್ಲಿ ಕೂಡಬೇಕಾದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂದು. ನಮ್ಮ ಮಕ್ಕಳಿಗೆ 5 ವರ್ಷದ ಹುಡುಗ ಅವನು. ನಮ್ಮ ಮಕ್ಕಳಿಗೆ 5 ವರ್ಷಕ್ಕೆ ಬೈದರೆ ಒಂದಿಷ್ಟು 10 ಸುಮ್ಮನೆ ಆಗ್ಬಿಡ್ತಿದ್ವು. ಅವರು ಕ್ಷತ್ರಿಯರು. ಅದು ಬುಸುಗುಟ್ಟುವ ಹಾವು. ಉಳಿದ ಹಾವಿಗೂ ಈ ಹಾವಿಗೂ ವ್ಯತ್ಯಾಸ ಇದೆ. ದ್ವೇಷವನ್ನು ದೀರ್ಘಕಾಲ ಉಳಿಸಿಕೊಳ್ಳುವ ಹಾವು. ಹಾಗೆ ತಾಯಿಯಿಂದ ಅವಮಾನಗೊಂಡ ಧ್ರುವ ಅಳುತ್ತಾ ಬುಸುಗುಡ್ತಾ ತನ್ನ ತಾಯಿಯ ಸುನೀತಿಯ ಕಡೆಗೆ ಬಂದ. ಯಾಕೆ ಅಳ್ತಿ ಮಗನೇ ಅಂತ ಬೆನ್ನು ತಡೆದಳು. ಹಾಳಾದ ಅಮ್ಮ ಅಂದ. ಬಾಯಿ ಮುಚ್ಚಿದ್ಲು ಸುನೀತಿ. ನೋಡಿ, ಇದು ನೀತಿ. ಹಾಳಾದ ಅಮ್ಮ ಅಂದರೆ ಸುರುಚಿಯ ಬಗ್ಗೆ ಬೈತಾನೆ ಅಂತ ಅರ್ಥ. ಕೂಡಲೇ ಸುನೀತಿ ಅವನು ಬೈಯುವ ಮುಂಚೆ ಬಾಯಿ ಮುಚ್ಚಿದ್ಲು. ನಮಗೆ ಆದ ತೊಂದರೆಗೆ ಮತ್ತೊಬ್ಬರನ್ನು ಬೈಬಾರದು. ನಮಗೆ ಸುಖವೋ ದುಃಖವೋ ಏನು ಬರ್ತದೆ ಅದು ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ
ಪುಣ್ಯ ಪಾಪಗಳ ಫಲ. ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ, ಕೆಲಸ ಮಾಡಿದರೆ ಪಾಪ, ಪಾಪ ಮಾಡಿದರೆ ದುಃಖ, ಪುಣ್ಯ ಇದ್ದರೆ ಸುಖ. ಇವತ್ತು ನಮಗೆ ದುಃಖ ಆಯಿತು ಅಂದರೆ ಅದು ಯಾರೋ ಹೊಡೆದು ದುಃಖ ಆಯಿತು ಅನ್ಬೇಡ್ರಿ. ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದ್ದೇವೆ, ಪಾಪ ಇತ್ತು, ಪಾಪದ ಫಲವಾಗಿ ಜಾರಿ ಬಿದ್ದಿದ್ದೇವೆ. ನಾವು ಜಾರಿ ಬಿದ್ದಿದ್ದಕ್ಕೆ ಅವನು ನೂಕಿದ ಅಂತ ಅವನ ಮೇಲೆ ದ್ವೇಷ ಮಾಡಬೇಡಿ. ನೀವು ಬಿದ್ದಿದ್ದಕ್ಕೆ ಕಾರಣ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪು, ಅದರ ಪಾಪದ ಫಲ. ಆದ್ದರಿಂದ ನಿನಗೆ